यो नित्यमच्युत युग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीविष्णुचित्तकुलनन्दन कल्पवल्लीं श्रीरङ्गराज हरिचन्दन योगदृश्यां साक्षात् क्षमां करुणया कमलामिवान्यां गोदामनन्य शरणं प्रपद्ये। यद्भ्रूभङ्गा प्रमाणं स्थिरचररचना तारतम्ये मुरारेः वेदान्तास्तत्त्वचिन्ता मुरभिदुरसि यत्पादचिह्नैः तरन्ति भोगोपोद्घात केळीचुळकित भगवद्वैश्वरूप्यानुभावा सा नः श्रीरास्तृणीताम् अमृतलहरिधीलङ्घनीयैरपाङ्गैः। कृष्णो रक्षतु नो जगत्त्रयगुरुः कृष्णं नमस्याम्यहम्। कृष्णेनामरशत्रवो विनिघताः कृष्णाय तस्मै नमः। कृष्णादेव समुत्थितं जगदिदं कृष्णस्य दासोऽस्म्यहम्। कृष्णे तिष्ठति सर्वमेतदखिलं हे कृष्ण रक्षस्व माम्। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ती सोच्छिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नवयल पुदुवै आण्डाळरङ्गर्क्कु पन्ने तिरुप्पावै पल्पदियं இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்னை நிம்மாத்தம் நாங்கடவா வண்ணமே நல்கு। கனைத்திளம் கத்தெருமை கன்றிக்கிறங்கி நினைத்து முலை வழியே நின்று பால் சோர நனைத்தில்லம் சேராக்கும் நச்சல்வம் தங்காய் பனித்தலை வீழ நின் வாசல் கடைப்பத்தி சினத்தினால் தென்னிலங்கை கோமானைச் செத்த மனத்துக்கினியானை பாடவும் நீவாய் திறவாய் இனித்தால் எழுந்திராய் ஈதென்ன பேருறக்கம் அனைத்தில்லத்தாரும் அறிந்தேலோரெம்பாவாய்। ஆண்டாள் திருவடிகளே ಶರಣಂ। ಶ್ರೇಯಪತಿಯಾಗಿ ಸರ್ವಸ್ಮಾತ್ ಪರನಾಗಿ ಸರ್ವಜ್ಞ ಸರ್ವಶಕ್ತನಾಗಿ ಇರ್ತಕ್ಕಂತಹ ಪರಾತ್ಪರನಾದ ಪರಮಾತ್ಮನನ್ನ ದೇವಿ ಆಂಡಾಳ್ ಆಶ್ರಯಣ ಮಾಡುವುದಕ್ಕಾಗಿ ಭಾಗವತೋತ್ತಮರಿಗೆ ಸುಪ್ರಭಾತವನ್ನ ಗಾನ ಮಾಡುತ್ತಿದ್ದಾಳೆ। ಪರಮಾತ್ಮನ ಆಶ್ರಯಣವನ್ನ ಭಾಗವತರ ಮುಖೇನ ಮಾಡಬೇಕೆಂಬುದೇ ಪರಮಾತ್ಮನಿಗೆ ಪ್ರಿಯವಾದದ್ದಲ್ಲವ? ಆದ್ದರಿಂದಲೇನೆ ನಮ್ಮ ಅಪರಾಧಗಳನ್ನು ಪರಮಾತ್ಮ ಮನ್ನಿಸಿ ಕೈಗೊಳ್ಳುವಂತೆ ಮಾಡತಕ್ಕಂತಹವರೇ
ಭಾಗವತೋತ್ತಮರು ಪರಮಾತ್ಮನ ಮನಸ್ಸನ್ನು ಒಲಿಸಿ ಈ ಆತ್ಮನನ್ನ ಅಂಗೀಕಾರ ಮಾಡಿ ತನ್ನ ನಿತ್ಯ ಕೈಂಕರ್ಯಕ್ಕಾಗಿ ಈ ಆತ್ಮಗಳನ್ನ ಸ್ವೀಕಾರ ಮಾಡುವಂತೆ ಪರಮಾತ್ಮನ ಮನಸ್ಸನ್ನ ಒಲಿಸತಕ್ಕಂತಹ ಭಾಗವತೋತ್ತಮರಿಗೆ ದೇವಿ ಆಂಡಾಳ್ ಸುಪ್ರಭಾತ ಕೈಂಕರ್ಯವನ್ನ ನಡೆಸುತ್ತಿದ್ದಾಳೆ. ಆದರೆ ಆ ಸುಪ್ರಭಾತವನ್ನ ಹಾಡುವ ನೆಪದಲ್ಲಿ ಅನೇಕ ಅಪೂರ್ವವಾಗಿರ್ತಕ್ಕಂತಹ ಈ ಲೋಕದಲ್ಲಿರುವ ಜನರಿಗೆ ಆತ್ಮೋಜ್ಜೀವನಕ್ಕೆ ಬೇಕಾದ ಅನೇಕ ವಿಚಾರಗಳನ್ನ ಆಂಡಾಳ್ ನಮಗೆ ಅನುಷ್ಠಾನದ ಮೂಲಕ ತಿಳಿಸಿಕೊಡ್ತಾಳೆ. ಗಾದೆ ಹೇಳೋದುಂಟು, ಮಕ್ಕಳು ಹೇಳಿದ್ದನ್ನ ಮಾಡೋಲ್ಲ, ಮಾಡಿದ್ದನ್ನ ಮಾಡುತ್ತವೆ ಅಂತ. ಒಂದು ಗಾದೆ ಇದೆ ಕನ್ನಡದಲ್ಲಿ, ನಾವು ಏನು ಹೇಳಿದ್ರೆ ಅದನ್ನ ಮಾಡೋಲ್ಲ. ಅಂಬಾಚಿ ಚೋತಾಪಣ್ಣ ಮಾಡಲ್ಲ, ನಾವು ಬಗ್ಗೆ ನಮಸ್ಕಾರ ಮಾಡಿದ್ರೆ ನಮ್ಮ ಪಕ್ಕದಲ್ಲಿ ತಾವು ಮಾಡುತ್ತವೆ. ಇದು ಮಕ್ಕಳ ಸ್ವಭಾವ. ಆ ರೀತಿ ಮಕ್ಕಳಂತೆ ಅರಿವು ಅತ್ಯಂತ ಕಡಿಮೆಯಾಗಿ ಇರ್ತಕ್ಕಂತಹ ನಾವುಗಳು ಕೂಡ ಹೇಳಿದ್ದನ್ನ ಮಾಡುವವರು ನಾವಲ್ಲ. ಅವರೇನು ನಮ್ಗೆ ಹೇಳೋದು, ನನಗೇನು ಗೊತ್ತಿಲ್ವಾ? ಈ ಅಹಂಕಾರ ಮಮಕಾರಗಳು ನಮ್ಮಲ್ಲಿ ಇರುವುದರಿಂದ ಅಷ್ಟು ಸುಲಭವಾಗಿ ಲೋಕದಲ್ಲಿರುವ ಚೇತನರನ್ನ ಸನ್ಮಾರ್ಗಕ್ಕೆ ತರುವುದು ಸಾಧ್ಯವಿಲ್ಲ. ಅದಕ್ಕಾಗಿ ಆಂಡಾಳು ಏನು ಮಾಡ್ತಾಳೆ? ಉಪದೇಶ ಮಾಡುವುದಲ್ಲ, ಅನುಷ್ಠಾನ ಮಾಡಿ ತೋರಿಸ್ತಾಳೆ. ಹೇಳುವುದನ್ನ ಮಾಡೋಲ್ಲ ಅಂತ ಗೊತ್ತು, ಆದ್ದರಿಂದ ಮಾಡಿ ತೋರಿಸಿ ಅನುಷ್ಠಾನದಲ್ಲಿ ಇದ್ದು ಅನುಷ್ಠಾನದ ಮೂಲಕ ಲೋಕದಲ್ಲಿರುವ ಸಮಸ್ತರನ್ನು ಕೂಡ ಸನ್ಮಾರ್ಗಕ್ಕೆ ತಂದು ಪರಮಾತ್ಮನ ಚರಣಾರವಿಂದಗಳಿಗೆ ಅವರು ನಿತ್ಯ ಕೈಂಕರ್ಯವನ್ನ ಮಾಡತಕ್ಕಂತಹ ಶೇಷಭೂತರಾಗಿ ಆಗಬೇಕು. ಈ ಆತ್ಮ ಯಾವಾಗಲೂ ಪರಮಾತ್ಮನಿಗೆ ಶೇಷಭೂತನೇ. ಇದರ ಸ್ವರೂಪವೇ ಅದು. ಜ್ಞಾನಾನಂದಮಯ ಸ್ವಾತ್ಮ ಶೇಷೋಹಿ ಪರಮಾತ್ಮನ ಅಂದ್ರು. ಕೇವಲ ಪರಮಾತ್ಮನಿಗೆ ಶೇಷಭೂತನ ಅಂದ್ರು. ಅಲ್ಲ ಅಲ್ಲ, ಪರಮಾತ್ಮನಿಗೆ ಪರತಂತ್ರನಾದವನು. ಪಾರತಂತ್ರ್ಯ ಬೇರೆ, ಶೇಷತ್ವ ಬೇರೆ ಎಂದುಬಿಟ್ರು. ಪರಮಾತ್ಮನಿಗೆ ದಾಸನಾಗಿರುವುದು ಒಂದು ವಿಧ, ಪರತಂತ್ರನಾಗಿರುವುದು ಏನು ಅಂದ್ರು. ದಾಸನಾಗಿದ್ರೇನೆ ಅವನಿಗೆ ಪರತಂತ್ರನಾಗಿರುವುದು ಅಂತ ಅರ್ಥವಲ್ಲವಾ? ಪರತಂತ್ರನಾಗಿರುವುದು ಅಂದ್ರೇನು? ಅವನು ಹೇಳಿದಾಗೆಲ್ಲ ಕೇಳೋದು, ನಮ್ಮದು ಎಂಬುದಾಗಿ ಏನೂ ಇಲ್ಲ. ಶೇಷತ್ವ ಎಂದರೆ ದಾಸಭೂತನಾಗಿ ಇರುವಿಕೆ, ಪರಮಾತ್ಮನಿಗೆ ಸೇವಕನಾಗಿ ಇರುವಿಕೆ. ಆದರೆ ಆ ಸೇವಕ ಸ್ವಲ್ಪ ಸ್ವಾತಂತ್ರ್ಯವನ್ನು ವಹಿಸ್ಬೋದು. ನಮ್ಮ ಸ್ವಾಮಿಗೆ ಇದಿಷ್ಟ, ನಾ ಇದನ್ನು ಮಾಡ್ತೀನಿ ಅಂತ. ಆದರೆ ಪಾರತಂತ್ರ್ಯ ಎಂದರೆ ಇವನು ಏನನ್ನೂ ಮಾಡದೆ ಎಲ್ಲಕ್ಕೂ ಕೂಡ ಪರಮಾತ್ಮನ ಅನುಜ್ಞೆಯನ್ನೇ ನಿರೀಕ್ಷಣೆ ಮಾಡುವವನು. ಒಂದು ದೃಷ್ಟಾಂತವನ್ನು ಹೇಳುವುದಾದರೆ, ಪೂರ್ವಾಚಾರ್ಯರುಗಳು ಪದೇ ಪದೇ ಕೊಡುವ ದೃಷ್ಟಾಂತ ಇಬ್ಬರನ್ನು ತೋರಿಸ್ತಾರೆ ನಮಗೆ. ಅದ್ಯಾವುದು? ಶೇಷತ್ವಕ್ಕೆ ನಿದರ್ಶನ ಇಳೆಯ ಪೆರುಮಾಳ್ ಲಕ್ಷ್ಮಣ, ಪಾರತಂತ್ರಕ್ಕೆ ದೃಷ್ಟಾಂತಂ ಭರತಾಯ್ವಾನ್ ಅಂತ ಇಬ್ಬರನ್ನು ತೋರಿಸಿದ್ರು. ಏನಿಬ್ಬರಿಗೆ ವ್ಯತ್ಯಾಸ ಅಂತ ಕೇಳಿದ್ರು. ಲಕ್ಷ್ಮಣ ಇದಾನಲ್ಲ, ರಾಮ ಸೀತೆಯರಿಗೆ ಕೈಂಕರ್ಯ ಮಾಡ್ತೀನಿ ಇಂದ ಅನವರತ ಶ್ರೀರಾಮಚಂದ್ರನ ಚರಣಾರವಿಂದಗಳ ಸೇವೆಯಲ್ಲಿ ತೊಡಗಿದವನು ಲಕ್ಷ್ಮಣ. ಅನವರತ ಕೈಂಕರ್ಯ ಮಾಡಿದ, ಎಡಬಿಡದೆ ಕಾಡಿಗೆ ಕೂಡ ಅವನನ್ನು ಎಡಬಿಡದೆ ನಡೆದವನು ಲಕ್ಷ್ಮಣನಲ್ಲವ. ಭವಾತ್ಸ್ತು ಸಹ ವೈದೇಹ್ಯ ಗಿರಿಸಾನುಷು ರಂಸ್ಯತೆ ಅಹಂ ಸರ್ವಂ ಕರಿಷ್ಯಾಮಿ ಜಾಗೃತ ಸ್ವಪತಶ್ಚತೆ. ಇದನ್ನು ಹೇಳ್ತಾನೆ. ಅಣ್ಣ, ನೀನು ಪರ್ವತದ ತಪ್ಪಲುಗಳಲ್ಲಿ, ಪರ್ವತದ ಮೇಲೆ ಅಥವಾ ನದಿಯ ತೀರದಲ್ಲಿ ಕುಳಿತಿರುವಾಗ, ಮಲಗಿರುವಾಗ, ಅತ್ತಿಗೆಯೊಡನೆ ಕ್ರೀಡಿಸುವಾಗ ಎಲ್ಲ ಕಾಲದಲ್ಲಿ ಸರ್ವಂ ಕರಿಷ್ಯಾಮಿ, ನಿಮ್ಮಿಬ್ಬರ ಚರಣಾರವಿಂದಗಳಲ್ಲಿ ಸಕಲ ವಿಧವಾದ ಕೈಂಕರ್ಯವನ್ನು ನಾನು ಮಾಡ್ತೇನೆ. ಇದನ್ನೇ ನಮ್ಮಾಳ್ವಾರ್ ಪ್ರಾರ್ಥನೆ ಮಾಡ್ತಾರೆ. ಒழிவில் காலமெல்லாம் உடனாய் மன்னி வழுவில ಅಡಿಮೆ ಶಯ್ಯ ವೇಂಡಿನಾಂ. ಒழிவில் ಕಾಲಮೆல்லாம். ಈ ಆತ್ಮತತ್ವ ಎಷ್ಟು ಕಾಲ ಇರುತ್ತೆ? 10 ವರ್ಷ, 20 ವರ್ಷ, 100 ವರ್ಷ, 200 ವರ್ಷ. ಆತ್ಮಕ್ಕೆ ಅಳಿವೇ ಇಲ್ಲ ಅಂದ್ಬಿಟ್ಟ ಕೃಷ್ಣ. ಅವಿನಾಶಿತು ತದ್ವಿಧಿ, ಆತ್ಮನಿಗೆ ನಾಶ ಎಂಬುದೇ ಇಲ್ಲ. ಆದ್ದರಿಂದ ಆಳ್ವಾರ್ ಒழிவில் ಕಾಲಮೆಲ್ಲ ಅಂದ್ರೆ ಅರ್ಥ ಏನು? ಈ ಆತ್ಮ ಎಷ್ಟು ಕಾಲ ಇರುತ್ತದೆಯೋ ಅಂದರೆ ಆತ್ಮ ಕಾಲ ಪೂರ್ತಿ ಅಂದ್ರೇನು? ನಾಶವಿಲ್ಲದ ಕಾಲ. ಈ ಆತ್ಮತತ್ವ ಇರುವಷ್ಟು ಕಾಲವೂ ಕೂಡ ಒழிவில் ಕಾಲಮೆல்லாம் ಉಡನಾಯ್ ಮನ್ನಿ, ನಿನ್ನೊಡನೆ ಕೂಡಿಯೇ ನೆಲೆಯಾಗಿ ಇದ್ದು ಒഴുವಿಲ ಅಡಿಮೈ, ಒഴുವಿಲ ದೋಷವೇ ಇಲ್ಲದೆ ಇರ್ತಕ್ಕಂತಹ
ದೋಷದ ಸ್ಪರ್ಶವೇ ಇಲ್ಲದೆ ಇರತಕ್ಕಂತಹ ಅಡಿಮೈ ಕೈಂಕರ್ಯವನ್ನು ಮಾಡಬೇಕು ಅಂತಾರೆ. ಕೈಂಕರ್ಯಕ್ಕೆ ಏನು ದೋಷ ಅಂದರು? ಆ ಕೈಂಕರ್ಯವನ್ನ ನನ್ನ ಸಂತೋಷಕ್ಕಾಗಿ ಮಾಡೋದು, ನನಗೆ ಕೀರ್ತಿ ಬರಬೇಕು, ನನಗೆ ಲಾಭ ಬರಬೇಕು, ನನಗೆ ಏನೋ ಒಂದು ಖ್ಯಾತಿ ಲಾಭ ಪೂಜೆಗಳು, ಏನು ಕೈಂಕರ್ಯ ಮಾಡ್ತಾರೆ ಅಂತ ಲೋಕವೆಲ್ಲ ಕೊಂಡಾಡಬೇಕು, ಅಥವಾ ಆ ಕೈಂಕರ್ಯ ಮಾಡೋದ್ರಿಂದ ನನಗೇನಾದರೂ ಲಾಭ ಆಗಬೇಕು, ಅಥವಾ ಆ ಕೈಂಕರ್ಯ ಮಾಡೋದ್ರಿಂದ ನನಗೆ ಸಂತೋಷ ಆಗಬೇಕು, ಹೀಗೆ ಏನೋ ಒಂದು ಲಾಭ, ಖ್ಯಾತಿ ಲಾಭ ಪೂಜೆ ಇತ್ಯಾದಿಗಳಿಗಾಗಿ ಕೈಂಕರ್ಯವನ್ನು ಮಾಡ್ತೀವಲ್ಲ, ಅದು ದೋಷ. ಅದಾವುದೂ ಇಲ್ಲದೆ ಭಗವದಾನಂದಕ್ಕಾಗಿಯೇ ಮಾಡುವ ಕೈಂಕರ್ಯ ಒಳುವಿಲಾ ಅಡಿಮೈ. ಒಳುವಿಲಾ ಅಡಿಮೈ, ದೋಷವೇ ಇಲ್ಲದ ಅಡಿಮೈ ಕೈಂಕರ್ಯವನ್ನ ಮಾಡಬೇಕು. ಒಳುವಿಲಾ ಅಡಿಮೈ ಶಯ್ಯವೆಂಡು ನಾಮ್ ಅಂತಾರೆ ಸ್ವಾಮಿ ನಮ್ಮಾಳ್ವಾರ್. ಇದು ಪರಮಾತ್ಮನ ಮುಂದೆ ನಿಂತು ಕೈಂಕರ್ಯವನ್ನು ಪ್ರಾರ್ಥನೆ ಮಾಡುವ ಆ ಲಕ್ಷ್ಮಣ ಅದೇ ಹೇಳ್ದ, ಅಹಂ ಸರ್ವಂ ಕರಿಷ್ಯಾಮಿ ಜಾಗೃತ ಸ್ವಪದಶ್ಚತೆ. ಅಣ್ಣ, ನನ್ನನ್ನು ಕರ್ಕೊಂಡೋಗು, ನ ದೇವಲೋಕಾಕ್ರಮಣಂ ನ ಅಮರತ್ವಂ ಅಹಂ ವೃಣೆ. ನನಗೆ ಬ್ರಹ್ಮನ ಪದವಿಯೂ ಬೇಡ, ದೇವಲೋಕವೂ ಬೇಡ, ದೇವಲೋಕದ ಭೋಗವೂ ಬೇಡ, ನಿನ್ನ ಚರಣಾರವಿಂದಗಳ ಸೇವೆ ನನಗೆ ಸಾಕು ಎಂದನಲ್ಲವಾ ಲಕ್ಷ್ಮಣ. ಇದು ಶೇಷತ್ವ. ಆದರೆ ರಾಮ ಏನು ಹೇಳ್ದ? ನೀನು ಬರಬೇಡ, ನೀನು ಇಲ್ಲೇ ಇರು. ಭರತ ರಾಜನಾಗ್ತಾನೆ, ನೀನು ಯುವರಾಜನಾಗಿ ಇದ್ದು ಇಲ್ಲಿ ತಾಯಂದಿರನ್ನ, ಇಲ್ಲಿರುವ ಪ್ರಜೆಗಳನ್ನ ಆ ಸಲಹುವುದರಲ್ಲಿ ಭರತನಿಗೆ ಸಹಾಯಕನಾಗಿ ಇಲ್ಲೇ ಇರು ಅಂದ. ಲಕ್ಷ್ಮಣ ಒಪ್ಕೊಂಡ, ನಾ ಬಂದೇ ಬರ್ತೀನಿ ಇಂದ. ಅಣ್ಣ ಬರಬೇಡ ಅಂತ ಇದ್ದಾನೆ. ಆದರೆ ತಮ್ಮನಾದ ಲಕ್ಷ್ಮಣ ಏನು ಹೇಳ್ದ? ನಾ ಬಂದೇ ಬರ್ತೀನಿ. ಕಾರಣ ಏನು? ನಾನು ಮತ್ತೆ ಸೀತೆಯೂ ಕೂಡ ನಿನ್ನಿಂದ ದೂರ ಆದರೆ ನೀರಿನಿಂದ ಹೊರಗೆ ಬಂದೆ ಮೀನಿನಂತೆ ಎಂಬುದಾಗಿ ಹೇಳ್ತಾನೆ. ಏನು ಹೇಳ್ತಾನೆ ಅವನು? ನಾನು ಅಥವಾ ಸೀತೆ ಏನಾದರೂ ಮುಹೂರ್ತಮಪಿ ಜೀವಾವಹ ಅಪಿ ಜೀವಾವಹ, ಏನಾದರೂ ನಾನು ಸೀತೆ ಬದುಕಿದ್ದರೆ ಆಗ ಅದು ಏನು, ಒಂದು ಮೀನನ್ನು ನೀರಿಂದ ತೆಗೆದು ಹೊರಗೆ ಹಾಕಿದ್ರೆ ಅದು ಸ್ವಲ್ಪ ಹೊತ್ತು ಹಿಂಗೆ ಒದ್ದಾಡ್ತಾ ಇರುತ್ತೆ, ಆಮೇಲೆ ಅದಕ್ಕೆ ಪ್ರಾಣ ಹೋಗುತ್ತೆ. ತಕ್ಷಣ ಪ್ರಾಣ ಹೋಗಲ್ಲ. ಕಾರಣ ಏನು? ನೀರಿನ ಪಸೆ ಇರೋ ತನಕ ಅದು ಬದುಕಿರುತ್ತೆ. ಆ ನೀರಿನ ಪಸೆ ಒಣಗೋದ್ರೆ ಆ ಮೀನು ಹೋಗ್ಬಿಡುತ್ತೆ. ಹಾಗೆ ನೀನು ನಮ್ಮಿಬ್ಬರ ಜಲಾನ್ಮತ್ಸ್ಯಾನ್ ಇವೋಧೃತವು. ಎಲೈ ರಾಮ, ನೀನು ನನ್ನನ್ನ ಮತ್ತು ಸೀತೆಯನ್ನ ದೂರ ಮಾಡಿದ್ದೇ ಆದರೆ ಒಂದು ಅಪಿ ಜೀವಾವಹ, ಏನಾದರೂ ಪ್ರಾಣ ಇದ್ರೆ ಒಂದು ಅಲ್ಪ ಕ್ಷಣ ಬದುಕಿರ್ತೀವಿ, ಆಮೇಲೆ ಪ್ರಾಣ ಬಿಟ್ಬಿಡ್ತೀವಿ. ಆ ಅಲ್ಪ ಕ್ಷಣ ಯಾಕೆ ಬದುಕಿರ್ತೀರಾ ಅಂತಂದ್ರು. ನಿಜವಾಗಿಯೂ ನಿನ್ನ ಮನಸ್ಸಲ್ಲಿ ನಮ್ಮಿಂದ ದೂರ ಆಗಬೇಕು ಅಂತ ಅನ್ನೋ ಒಂದು ಭಾವನೆ ಇದೆಯಾ ಅಂತ ನೋಡ್ತೀವಿ. ಆ ಭಾವನೆ ಇಲ್ಲ ಅನ್ನೋವರೆಗೂ ಬದುಕಿರ್ತೀವಿ, ಅದಿದೆ ಅಂದ್ರೆ ಪ್ರಾಣ ಬಿಟ್ಬಿಡ್ತೀವಿ. ನೀರಿನ ಪಸೆ ಇರೋ ತನಕ ಮೀನಿರುವ ಹಾಗೆ ಅಕ್ಕುಳത്തിൽ ಮೀನಿರೆ ಅಂತಾರೆ ಸ್ವಾಮಿ ನಾಯನಾರ್. ಆ ರೀತಿ ಆ ಪರಮಾತ್ಮನಾದ ರಾಮನನ್ನ ಬಿಟ್ಟು ನೀರಿನಿಂದ ಹೊರಗೆ ಬಿದ್ದ ಮೀನಿನಂತೆ ನಾನು ಬದುಕಿರಲಾರೆ ಅಂತ ಹೇಳಿ ನಾ ಬಂದೇ ಬರ್ತೀನಿ ಅಂತ ಹಠ ಮಾಡ್ದ ಲಕ್ಷ್ಮಣ. ರಾಮ ಏನಾದರೂ ಒಪ್ಕೊಳ್ಳಿಲ್ಲ. ಆಮೇಲೆ ಸೀತೆಯ ಮುಖಾಂತರ ಶರಣಾಗತಿ ಮಾಡ್ತಾನೆ. ಅವಳು ಕಣ್ಣಲ್ಲಿ ಹೀಗಂತಾಳೆ, ನಡಿ ಅಂತಾನೆ ರಾಮ. ಅಮ್ಮ ಅವ್ರ ಮಾತು ಕೇಳ್ಕೊಂಡು ಲಕ್ಷ್ಮಣನ ಕಾಡಕ್ಕೆ ಕರ್ಕೊಂಡು ಹೋಗ್ತಾನೆ ಶ್ರೀರಾಮಚಂದ್ರ. ಆದರೆ ಭರತ ಹಾಗ ಚಿತ್ರಕೂಟಕ್ಕೆ ಬಂದ. ರಾಮ, ನಾನಿನ್ನ ದಾಸ, ಶಿಷ್ಯ, ಪ್ರಜೆ, ಮಗು ಎಲ್ಲವೂ ಕೂಡ ನನಗೆ ಅನುಗ್ರಹ ಮಾಡು. ನೀನು ನನ್ನನ್ನ ಬರಿಗೈಯಲ್ಲಿ ಕಳಿಸುವಂತಿಲ್ಲ. ನನ್ನ ತಲೆ ಮೇಲೆ ರಾಜನ್ನಂತ ಕೈ ಕರೆದು ಬಿಟ್ಲು. ಈ ರಾಜನ್ನನ್ನೋ ಪದ ನನ್ನ ಕಿವಿಗಳಲ್ಲಿ ಕಾದ ಕಬ್ಬಿಣವನ್ನು ಹುಯ್ದಂತಾಗ್ತಾ ಇದೆ. ನೀನು ರಾಜನಾಗಿರುವಾಗ ನಾನು ರಾಜನಂತ ಕರೆಸ್ಕೊಳ್ಳೋದ? ಈ ಸ್ವಾತಂತ್ರ್ಯ ನನಗೆ ಬೇಡ, ನಾನು ನಿನಗೆ ಪರತಂತ್ರನಾದವನು ಅಂತ ಹೇಳಿ ರಾಮನ ಬಳಿಗೆ ಭರತ ಬಂದ. ಆಗ ಭರತ ಏನು ಹೇಳ್ತಾನೆ? ನಾನು ನಿನ್ನ ಜೊತೆ ಕಾಡಕ್ಕೆ ಬರ್ತೀನಿ, ಇಲ್ಲ ನೀ ನನ್ನ ಜೊತೆ ನಾಡಗೆ ಬಾ. ಇದು ಭರತನ ಹಠ. ಉಪವಾಸ ಮಾಡ್ತಾನೆ, ಪ್ರಾಯೋಪವೇಶ ಮಾಡ್ತಾನೆ ಭರತ. ನೀ ಬರೋವರೆಗೂ ನಾನು ಹೋಗಲ್ಲ ಅಂತ ಉಪವಾಸ ಸತ್ಯಾಗ್ರಹ ಮಾಡಿದ ಭರತ 7 ಮೇಲೆ ಹೋಗಿ ಆ ನದಿಯಲ್ಲಿ ಸ್ನಾನವನ್ನು, ಮಂದಾಕಿನಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಬಂದು ಮೊದಲು ನನಗೆ ನಮಸ್ಕಾರ ಮಾಡು ಅಂತಾನೆ ರಾಮ. ಹೀಗೆ ಆ ಭರತ ನೀ ನಾಡಕ್ಕೆ ಬರಬೇಕು, ಇಲ್ಲ ನಾನು ನಿನ್ನ ಜೊತೆ ಕಾಡಕ್ಕೆ ಬರ್ತೀನಿ, ಈ ರೀತಿ ಹಠವನ್ನು ಮಾಡಿದಾಗ ರಾಮ ಅದು ಕೂಡದು, ತಂದೆಯ ಆಜ್ಞೆ, ನಿನಗೆ ನಾಡು ನನಗೆ ಕಾಡು, ನೀ ಹಿಂತಿರುಗಿ ಹೋಗು ಅಂದಾಗ ಭರತ ಅದನ್ನು ಒಪ್ಪಿಕೊಂಡು ರಾಮಚಂದ್ರನ ಪಾದುಕೆಗಳನ್ನು ಶಿರಸ್ಸಲ್ಲಿ ಧಾರಣೆ ಮಾಡಿಕೊಂಡು ಹಿಂದಕ್ಕೆ ಬಂದನಲ್ಲವ ಲಕ್ಷ್ಮಣನಾಗ ಹಠ ಮಾಡಿದ್ನ. ಇದು ಪಾರತಂತ್ರ್ಯ. ಲಕ್ಷ್ಮಣ ರಾಮನಿಗೆ ಸೇವೆ ಮಾಡುವುದಾದರೂ ಕೂಡ ನಾನು ಬರಬೇಕು ಅಂತ ತನ್ನದು ಒಂದನ್ನು ಸೇರಿಸ್ತಾನೆ. ನೀ ಹೇಳೋ ಮಾತಲ್ಲ ನಾ ಕೇಳಲ್ಲ, ನೀ ಅಯೋಧ್ಯೆಯಲ್ಲಿ ಇರುಂದೆ ನಾ ಕೇಳಲ್ಲ ಅಂದ ಲಕ್ಷ್ಮಣ. ಭರತ
ನೀವು ಹೋಗು ರಾಜ್ಯ ಮಾಡು ಅಂದರೆ ಆಗಲಿ ಅಣ್ಣ ಅಂತ ಹಿಂತಿರುಗಿ ಬಂದ. ಇದು ಪಾರತಂತ್ರ್ಯ, ಅದು ಶೇಷತ್ವ. ಶೇಷತ್ವಕ್ಕಿಂತ ಪಾರತಂತ್ರ್ಯ ಶ್ರೇಷ್ಠವಾದದ್ದು. ಹೇಗೆ ಅಂತಂದ್ರು ಅಚಿದ್ವತ್ ಪಾರತಂತ್ರ್ಯ ಅಂತಾರೆ. ಪದೇ ಪದೇ ವ್ಯಾಖ್ಯಾನದಲ್ಲಿ ಆಚಾರ್ಯಗಳು ಹೇಳ್ತಾರೆ ಅಚಿದ್ವತ್ ಪಾರತಂತ್ರ್ಯ. ಅಚಿತ್ತಿನಂತೆ, ಅಚಿತ್ತಲ್ಲ, ಈ ಆತ್ಮಕ್ಕೆ ಜ್ಞಾನ ಉಂಟು, ಇದು ಚಿತ್ ಪದಾರ್ಥ. ಆದರೆ ಜ್ಞಾನಶೂನ್ಯವಾದ ಪದಾರ್ಥದಂತೆ ಅವನಿಗೆ ವಶವಾಗಿ ಇರಬೇಕು. ಒಂದು ಕೈ ದಂಡವತ್ ಪ್ರಣಾಮ ಅಂತೀವಿ, ಕೈಯಲ್ಲಿ ಒಂದು ಕೋಲು ಇಟ್ಕೊಂಡಿರ್ತಾರೆ, ಆ ಕೋಲನ್ನು ಬಿಟ್ಟರೆ ಅದು ಹೇಗೆ ತಡಾರಂತ ಕೆಳಗಡೆ ಬೀಳತ್ತೆ. ಆ ರೀತಿ ನಮ್ಮದೆಲ್ಲವನ್ನ ಬಿಟ್ಟು ಪರಮಾತ್ಮನ ಪಾದದಲ್ಲಿ ಬಿದ್ದು ಅವನಿಚ್ಛೆಯಂತೆ ಅವನು ಇಟ್ಟ ಹಾಗೆ ಇರುವೆನೋ ಗೋವಿಂದ. ಆ ಪರಮಾತ್ಮನಿಗೆ ಇಷ್ಟ ವಿನಿಯೋಗಾರ್ಹನಾಗಿ ಇರುವುದೇ ಪಾರತಂತ್ರ್ಯ. ಅದರಲ್ಲಿ ನಾನು ನನ್ನಿಷ್ಟಾನೂ ಸೇರಿದ್ರೆ ಅದು ದಾಸಭೂತನಾಗಿ ಇರುವ ಲಕ್ಷಣ. ಆದರೆ ಅದಕ್ಕಿಂತ ಮಿಗಿಲು ಪಾರತಂತ್ರ್ಯ. ಆದ್ದರಿಂದಲೇ ರಾಮನಿಗೆ ಲಕ್ಷ್ಮಣನಿಗಿಂತ ಭರತನ ಮೇಲೆ ಪ್ರೇಮ ಅಧಿಕ ಅಂದ್ಬಿಟ್ರು. ಹೀಗೆ ಆ ಭರತ ಪಾರತಂತ್ರಕ್ಕೆ ದೃಷ್ಟಾಂತ. ಈ ರೀತಿ ಪರಮಾತ್ಮನಿಗೆ ದಾಸಭೂತವಾಗಿ ಪಾರತಂತ್ರದಿಂದ ಕೂಡಿರುವುದು ಜೀವಾತ್ಮ ತತ್ವ ಎಂಬುದನ್ನು ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಂತ್ರದಲ್ಲಿರುವ ನಮಃ ಎಂಬುದಲ್ಲಿರುವ ಮಧ್ಯಮ ಪದ ಈ ಪಾರತಂತ್ರವನ್ನು ನಮ್ಗೆ ಹೇಳ್ಕೊಡುತ್ತೆ. ಇದು ಕೇವಲ ಪರಮಾತ್ಮನಿಗೆ ಪರತಂತ್ರವಾಗಿರುವುದಲ್ಲ, ಪರಮಾತ್ಮನ ದಾಸಭೂತರಾದವರಿಗೂ ಈ ಆತ್ಮ ಪರತಂತ್ರರಾಗಿರುವುದೇ ಇದರ ಸ್ವರೂಪ. ಭಾಗವತ ಶೇಷತ್ವ, ಭಾಗವತ ಪಾರತಂತ್ರವೇ ಆತ್ಮನಿಗೆ ಸ್ವಭಾವ. ಅಡಿಯಾರ್ಕ್ ಎನ್ನೈ ಆಳ್ಪಡುತ್ತ ವಿಮಲನ್ ಎಂಬಂತೆ ಆ ಭಾಗವತೋತ್ತಮರಿಗೆ ದಾಸನಾಗಿಸುವುದೇ ಪರಮಾತ್ಮನ ಆಸೆ ಅಪೇಕ್ಷೆಯಲ್ಲವಾ? ಹಾಗೆ ಆ ತ್ವದ್ದಾಸದಾಸ ಚರಮಾವಧಿ ದಾಸದಾಸ ಎಂಬ ಹಾಗೆ ಯಾರಿದ್ದಾರೆ ಅದುವೇ ಆತ್ಮನಿಗೆ ನಿಜವಾದ ಸ್ವರೂಪ. ಆದ್ದರಿಂದಲೇನೆ ಆಯ್ವಾರ್ ಪರಂಪದಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾರೆ. ಯಾಕೆ ಬೇಕು? ಅಲ್ಲಿನ ಬ್ರಹ್ಮಾನಂದ ಅನುಭವಿಸಕ್ಕ, ಅಥವಾ ಈ ಸಂಸಾರದಲ್ಲಿ ಬರೀ ಕಟ್ಟ ರೋಗ ರುಜಿನ ಅದಕ್ಕಾಗ ಅಂದರು. ಇದು ಎರಡೂ ಅಲ್ಲ ಅಂದ್ಬಿಟ್ರು. ಇದು ಎರಡೂ ಅಲ್ಲದೆ ಹೋದ್ಮೇಲೆ ಮತ್ತೆ ಇನ್ಯಾವ ಕಾರಣಕ್ಕಾಗಿ ಆಳ್ವಾರ್ ಪರಮಪದವನ್ನು ಅಪೇಕ್ಷೆ ಪಡ್ತಾರೆ ಅಂತ ಕೇಳಿದ್ರು. ಅಡಿಯಾರ್ಗಳ್ ಕೂಡಾಂಗಳ್ ಉಡನ್ ಕೂಡುವುದು ಎಂದು ಕೊಲೋ. ಅಲ್ಲಿ ಪರಮಾತ್ಮನಿಗೆ ಕೈಂಕರ್ಯ ಮಾಡುವ ನಿತ್ಯ ಮುಕ್ತರ ಜೊತೆಯಲ್ಲಿ ಸೇರಬೇಕು, ಅದು ಉದ್ದೇಶ. ಪರಮಾತ್ಮ ಯಾರಿಗೆ ಬೇಕು? ಪರಮಾತ್ಮನ ಭಕ್ತರು, ಭಾಗವತೋತ್ತಮರು, ಅವರು ಪರಮ ಉದ್ದೇಶರಲ್ಲವ. ಆ ರೀತಿಯಾಗಿ ಇರುವುದೇ ಆತ್ಮನ ಸ್ವರೂಪವಾದ್ದರಿಂದ ಆ ತತ್ವವನ್ನ ಆಂಡಾಳ್ ತಿರುಪ್ಪಾವೆ ದಿವ್ಯಶಾಸ್ತ್ರದಲ್ಲಿ ಅನುಷ್ಠಾನದ ಮೂಲಕ ತೋರಿಸ್ತಾ ಇದ್ದಾಳೆ. ನಮ್ಗೆ ಇದನ್ನೆಲ್ಲ ಹೇಳಿದ್ರೆ ಅವನು ಯಾವ ಸೀಮೆ ಭಾಗವತ, ಅವನಿಗೂ ನಂತರನೇ 2 ಕಾಲು 2 ಕೈ ಇದೆ, ನಾ ತಿನ್ನೋ ಅನ್ನನೇ ಅವನು ತಿಂತಾನೆ, ನಾನಾಡೋ ಮಾತನೇ ಅವನು ಆಡ್ತಾನೆ, ಅವನು ಯಾವ ಮಹಾಸೀಮೆ ದೊಡ್ಡವನು ಎಂಬ ಅಹಂಕಾರ ನಮಗೆ. ನಾವದನ್ನು ಕೇಳುವವರಲ್ಲ. ಕಾರಣ ನಮಗೆ ಈ ಅವಿದ್ಯಾ ಪೂರ್ವಜನ್ಮದ ಕರ್ಮ ಒಂದಿದೆಯಲ್ಲ, ಆ ಕರ್ಮದಿಂದ ಶರೀರ ಏರ್ಪಟ್ಟಿದೆ. ಆ ಶರೀರ ಸಂಬಂಧದಿಂದ ಅಜ್ಞಾನ ಬರುತ್ತೆ, ಅಜ್ಞಾನದಿಂದ ಕಾಮಕ್ರೋಧಾದಿಗಳು ಬರುತ್ತೆ, ಕಾಮಕ್ರೋಧಾದಿಗಳಿಂದ ಅಹಂಕಾರ ಮಮಕಾರಗಳು ಬರುತ್ತೆ. ಹೀಗೆ ಉದ್ದಕ್ಕೆ ಇದೊಂದು ಸರಪಳಿಯಲ್ಲವ. ಈ ಅಜ್ಞಾನ ಅವಿದ್ಯಾ ಕರ್ಮವಾಸನ ರುಚಿಗಳ ಕೆಸರಲ್ಲಿ ಮುಳುಗಿರುವ ನಮಗೆ ಸುಜ್ಞಾನದ ಬೆಳಕು ಮೂಡುವುದೇ ಇಲ್ಲ. ಆದ್ದರಿಂದ ಆಂಡಾಳ್ ಅನುಷ್ಠಾನ ಮಾಡಿ ತೋರಿಸ್ತಾಳೆ. ತಾನೇ ಪ್ರತಿಯೊಬ್ಬ ಭಾಗವತರ ಮನೆಯ ದ್ವಾರದಲ್ಲಿ ನಿಂತು ಸುಪ್ರಭಾತವನ್ನು ಹಾಡಿ ಒಬ್ಬೊಬ್ಬ ಭಾಗವತರ ಬಳಿಯಲ್ಲಿ ನಾವು ಶರಣಾಗತನಾದವನು, ಪ್ರಪನ್ನನಾದವನು, ಪರಮಾತ್ಮನಿಗೆ ಪ್ರಿಯನಾಗುವವನು ಏನು ಮಾಡಬೇಕು ಎಂಬುದನ್ನು ಅನುಷ್ಠಾನ ಮಾಡಿ ತೋರುತ್ತಾ ಈಗಾಗಲೇ ದೇವಿ ಆಂಡಾಳ್ 6 ಮಂದಿ ಗೊಲ್ಲ ಬಾಲಕಿಯರಿಗೆ ಸುಪ್ರಭಾತವನ್ನು ಹಾಡ್ಬಿಟ್ಲು. ಪಿಳ್ಳಾಯ್ ನಾಯಕ ಪೆಣ್ ಪಿಳ್ಳಾಯ್ ಕೋದು ಕಲಮುಡೆಯ ಪಾವಾಯ್ ಮಾಮಾನ್ ಮಗಳೇ ಅಮ್ಮನಾಯ ರಂಗಲಮೆ ಪೊರ್ಕೊಡಿಯೇ ಕುತ್ತಮನಿಲ್ಲಾದ ಕೋವಲರ್ಥಂ ಪೊರ್ಕೊಡಿಯೇ ಎಂಬುದಾಗಿ 6 ಮಂದಿ ನಾಯಕಿಯರು, 6 ಮಂದಿ ಗೊಲ್ಲ ಬಾಲಕಿಯರು ಆಂಡಾಳ್ ಸುಪ್ರಭಾತವನ್ನು ಹಾಡಿ ಅವರೆಲ್ಲರನ್ನ ಉಪಾಯ ನಿಷ್ಠೆ ಇದ್ದರೆ ಸಾಕ, ಕೈಂಕರ್ಯ ಮಾಡಬೇಡವ, ಕೈಂಕರ್ಯದಲ್ಲಿ ತ್ವರಬೇಡವ, ಕೈಂಕರ್ಯ ಮಾಡಿಸಿಕೊಳ್ಳುವ ಕೃಷ್ಣ ಗೋಕುಲದಲ್ಲಿ ನಮಗಾಗಿ ಪರಮಪದ ಕ್ಷೀರಾಬ್ಧಿಯಿಂದ ಇಲ್ಲಿಗೆ ಬಂದಿದ್ದಾನೆ, ಅವನಿಗೆ ಸೇವೆ ಮಾಡುವುದನ್ನು ಬಿಟ್ಟು ಎಲ್ಲೋ ಪಲ್ಲಂಗದಲ್ಲಿ ಮಲಗಿದೆಯಲ್ಲ, ಎದ್ದು ಬಾ, ನೀನು ಮಲಗಿದವರವರ ಪೊರುಳ್ ಅರ್ಥವಾದರೂ ಏನು ಎತ್ತಕ್ಕೆ ಉರಂಗುಂ ಪೊರುಳ್. ನಿನಗೂ ಪ್ರಯೋಜನವಿಲ್ಲ, ನಮಗೂ ಪ್ರಯೋಜನವಿಲ್ಲ, ಕೃಷ್ಣ ಕೈಂಕರ್ಯವೂ ಆಗಲಿಲ್ಲ. ಯಾವ ಪುರುಷಾರ್ಥಕ್ಕಾಗಿ ಹೀಗೆ ಮಲಗಿದೆಯಾ ಎಂಬುದಾಗಿ ಕೇಳಿದಾಳಲ್ಲ, ಆ ಮಲಗಿರುವುದು ಎಂಬುದರ ಅರ್ಥವೇನು?
ಯಾವ ಉಪಾಯ ಅನುಷ್ಠಾನವನ್ನು ಮಾಡದೆ ಶರಣಾಗತಿ ಮಾಡಿದ ಮೇಲೆ ನಾವು ಮಾಡಬೇಕಾದ್ದು ಏನೂ ಇಲ್ಲ ಎಂಬುದಾಗಿ ನಿವೃತ್ತಿ ಧರ್ಮದಲ್ಲಿ ಇರುವಿಕೆಯೇ ಒಳಗಿರುವವರ ನಿದ್ದೆ. ಆ ಶರಣಾಗತಿ ಮಾಡಿದ ಮಾತ್ರಕ್ಕೆ ಕೈಂಕರ್ಯದಲ್ಲಿ ತ್ವರಬೇಡವಾ, ಕೈಂಕರ್ಯವನ್ನು ಮಾಡಬೇಡವಾ, ಭಾಗವತ ಗೋಷ್ಠಿಯಲ್ಲಿ ಸೇರಬೇಡವಾ, ಭಾಗವತರೊಡನೆ ಕೂಡಬೇಡವಾ, ಇದು ಹೊರಗಿರುವವರ ನಿಷ್ಠೆ. ಈ ರೀತಿ ಪ್ರಾಪ್ಯತ್ವರ ಇರುವವರು ಉಪಾಯ ನಿಷ್ಠರಾದವರಿಗೆ ಸುಪ್ರಭಾತವನ್ನು ಹಾಡುವುದನ್ನು ದೇವಿ ಆಂಡಾಳ್ ಅನುಷ್ಠಾನ ಮಾಡಿ ತಿರುಪ್ಪಾವೈ ದಿವ್ಯಶಾಸ್ತ್ರದಲ್ಲಿ ಅದ್ಭುತವಾಗಿ ನಿರೂಪಣೆ ಮಾಡುತ್ತಾ 6 ಮಂದಿ ಗೊಲ್ಲಬಾಲಕಿಯರಿಗೆ ಸುಪ್ರಭಾತ ಆಗೋಯ್ತು. ಸುಪ್ರಭಾತ ಗೀತೆಗಳಲ್ಲಿ ಇದು 6ನೇದು. ಆದರೆ ಒಟ್ಟು ತಿರುಪ್ಪಾವೈ ದಿವ್ಯ ಗ್ರಂಥದಲ್ಲಿ 11 ಪಾಶುರಗಳನ್ನು ಆಂಡಾಳ್ ಗಾನ ಮಾಡಿದ್ದಾಳೆ. ಹೀಗೆ ಹೇಳ್ತಾ ಆ ಭಾಗವತೋತ್ತಮರ ವಿಶೇಷತೆಗಳನ್ನೆಲ್ಲ ಹೇಳ್ತಾ ಇದ್ದಾಳೆ. ಅವರ ವಿಶೇಷತೆ ಮಾತ್ರವಲ್ಲ, ಅವರ ವಂಶದವರು, ಅವರ ಮನೆ, ಅವ್ರಿಗೆ ಸಂಬಂಧಪಟ್ಟವರು, ಅವರ ಗುಣಗಳು, ಅವರ ಸೌಂದರ್ಯ, ಇದು ಎಲ್ಲವನ್ನ ಆಂಡಾಳ್ ವರ್ಣನೆ ಮಾಡ್ತಾಳೆ. ನಿನ್ನೆಯ ಪಾಶುರದಲ್ಲಿ கத்து கரவை கணங்கள் பல கறந்து ಶತಾರ್ತಿರಳಿಯ ಸಂದೃಶರಿಚ್ಚಯ್ಯಂ ಎಂಬ ಪಾಶುರದಲ್ಲಿ ಆ ಭಾಗವತೋತ್ತಮೆಯ ಸೌಂದರ್ಯ ಲಾವಣ್ಯಗಳನ್ನ ಆಂಡಾಳ್ ಕೊಂಡಾಡಿದ್ಲು. ಅಷ್ಟು ಮಾತ್ರವಲ್ಲ, ಉತ್ಕೃಷ್ಟನಾದಂತಹ ಜಾತ್ಯುಚಿತವಾದ ಧರ್ಮವನ್ನ, ವರ್ಣಾಶ್ರಮ ಧರ್ಮವನ್ನ ಚೆನ್ನಾಗಿ ಪರಿಪಾಲನೆ ಮಾಡ್ತಕ್ಕಂತಹ ಶ್ಲಾಘ್ಯತೆಯನ್ನು ಉಳ್ಳವನ ಮನೆಯ ಮಗಳು ಅಂತ ಅವಳನ್ನು ಕರೆದ್ಲು. ಇವಳು ಯಾರ ಮಗಳು? ನಿನ್ನೆಯ ಪಾಶುರದಲ್ಲಿ ಎಚ್ಚರಿಸಲ್ಪಟ್ಟ ಗೊಲ್ಲಬಾಲಿಕ ವರ್ಣಾಶ್ರಮ ಧರ್ಮಗಳನ್ನು ಚಾಚೂ ಬಿಡದೆ ಚೆನ್ನಾಗಿ ಅನುಷ್ಠಾನ ಮಾಡುವವನ ಮನೆಯ ಬಾಲಕಿ ಅವಳು. ಅಂತ ಅವಳಿಗೆ ಸುಪ್ರಭಾತವನ್ನು ಹಾಡಿದ್ಲು. ಅಂತಹವರ ಮಗಳೇ ಎಂದು ಅಂದರೆ ಏನು? ನೇರಾಗಿ ಗೊಲ್ಲಬಾಲಿಕೆಗೆ ಸುಪ್ರಭಾತವಲ್ಲ, ಒಬ್ಬರ ಸಂಬಂಧವನ್ನು ಇಟ್ಟು ಅವಳನ್ನು ಹೇಳಿದ್ರು. ಕೋವಲರ್ಥಂ ಪೊರ್ಕೊಡಿಯೇ, ಅಂತಹ ಗೋಪಾಲಕರ ಗೊಲ್ಲರ ಪುತ್ರಿಯೇ, ಮಗಳೇ, ವಂಶದಲ್ಲಿ ಹುಟ್ಟಿದವಳೇ ಇತ್ಯಾದಿಯಾಗಿ ಅವರ ಸಂಬಂಧವನ್ನು ಇಟ್ಟು ಇವಳನ್ನು ನಿರೂಪಣೆ ಮಾಡಿದ್ರು. ಆ ರೀತಿ ಹಾಗೆ ಎಲ್ಲ ಧರ್ಮಗಳು ಶಾಸ್ತ್ರ ಹೇಳುತ್ತೆ ಇಂತಿಂಥ ವರ್ಣದವರು ಈ ರೀತಿ ನಡ್ಕೊಳ್ಬೇಕು ಅಂತ. ಆ ಗೋಕುಲದಲ್ಲಿರುವವರು ವೈಶ್ಯರಾದ್ದರಿಂದ ಗೋ ಸಂರಕ್ಷಣೆ ಅವರಿಗೆ ಧರ್ಮವಾದದ್ದರಿಂದ ಆ ಗೋ ಸಂರಕ್ಷಣೆ ಎಂಬುದನ್ನು ಚಾಚೂ ತಪ್ಪದೆ ಮಾಡುವವನನ್ನು ಎಚ್ಚರಿಸಿದ್ಲು ಆಂಡಾಳ್. ಆದರೆ ಈಗ ಆ ಗೊಲ್ಲಬಾಲಿಕೆಯೂ ಕೂಡ ಎಚ್ಚೆತ್ತುಕೊಂಡು ಬಂದು ಇವರ ಗೋಟಿಯಲ್ಲಿ ಸೇರಿದ್ದಾರೆ. ಈಗ ಇನ್ನೊಬ್ಬಳ ಮನೆ ಬಾಗಿಲಲ್ಲಿ ಬಂದು ನಿಂತ್ಕೋತಾರೆ. ಅವಳನ್ನು ತೆರಿಬೇಕಲ್ಲ, ಒಬ್ಬರು ಬಿಟ್ಟು ಹೋಗಬಾರ್ದಲ್ಲ. ಎಲ್ಲರೂ ಒಂದಾರೋ ಎಂಬುದಾಗಿ ಕೇಳ್ತಾಳಲ್ಲ ಮುಂದೆ. ಆದ್ರಿಂದ ಎಲ್ಲರೂ ಒಂದಾರ್ ಅಂತ ಹೇಳಬೇಕಾದ್ರೆ ಎಲ್ಲರನ್ನ ಎಬ್ಬಿಸಿ ಕರ್ಕೊಂಡು ಹೋಗ್ಬೇಕಲ್ಲ. ಈಗ ಇನ್ನೊಬ್ಬ ಗೋಪಬಾಲಿಕ ಅವಳ ಮನೆ ಬಾಗಿಲಲ್ಲಿ ನಿಂತು, ಸಖಿ ಪ್ರಾತಃ ಕಾಲವಾಯಿತು, ಹೇಳುವವಳಾಗು ಅಂತಾಳೆ ಆಂಡಾಳ್. ಅವಳು ಏನೂ ಮಾತಾಡಲ್ಲ, ಮೌನವಾಗಿದ್ದಾಳೆ ಒಳಗಡೆ ಇರುವವಳು. ಆಗ ಆಂಡಾಳ್ ಅವಳ ಮನೆಯನ್ನು ನೋಡ್ತಾಳಂತೆ. ಹೇಗಿದೆ ಈ ಗೊಲ್ಲಬಾಲಿಕೆಯ ಮನೆ? ತಾವು ನಿಂತಿರುವ ಜಾಗವನ್ನು ನೋಡ್ತಾರೆ, ಅವಳ ಮನೆಯನ್ನು ನೋಡ್ತಾರೆ. ಇವರು ನಿಂತಿರೋ ಜಾಗವೆಲ್ಲ ಬರೀ ಕೆಸರಾಗ್ಬಿಟ್ಟಿದೆ, ಕೊಚ್ಚೆ ಕೆಸರು, ಅದರಲ್ಲಿ ಇವರೆಲ್ಲ ಬಂದು ನಿಂತಿದ್ದಾರೆ. ನಿನ್ನೆ ಅವಳ ಮನೆಯದು ನಿನ್ ಮುತ್ತಂಪು ಹುಂದ್, ತುಂಬ ಸುಂದರವಾದ ಅಂಗಳ. ನೆನ್ನೆಯ ಮನೆಯ ನಾಯಕಿಯ ಅಂಗಳ ಚೆನ್ನಾಗಿ ಗುಡಿಸಿದೆ, ಸಾರಿಸಿದೆ, ರಂಗೋಲಿ ಹಾಕಿದಾಳೆ. ಕೃಷ್ಣನಿಗೆ ಪ್ರಿಯವಾದ ಜಾಗ, ಕೃಷ್ಣ ಆಟವಾಡುವ ಜಾಗ, ಕೃಷ್ಣ ಬಚ್ಚಿಟ್ಟುಕೊಳ್ಳುವ ಜಾಗ, ಸಖಿಯರೆಲ್ಲ ಕೂಡಿ ಕೃಷ್ಣನಾಮ ಸಂಕೀರ್ತನೆ ಮಾಡುವ ಜಾಗ. ನಿನ್ ಮುತ್ತಂಪು ಹುಂದ್, ಏನು ಸುಂದರವಾಗಿದೆ ನಿನ್ನ ಮನೆ ಅಂಗಳ ಅಂದ್ರು. ಆದರೆ ಇವತ್ತಿನ ಗೊಲ್ಲಬಾಲಿಕೆಯ ಮನೆಯ ಅಂಗಳ ಅದೇ ಆಗಿದೆ ಅಂತಂದ್ರು. ಬರೀ ಕೊಚ್ಚೆ ಕೆಸರು, ಎಲ್ಲಿ ನೋಡಿದ್ರು ಕಸ ಕೊಳೆ ತುಂಬಿಕೊಂಡಿದೆಯಂತೆ. ಇಂತಹ ಈ ಬರೀ ಕೊಚ್ಚೆ ಕೆಸರು ಇವೆಲ್ಲವೂ ತುಂಬಿಕೊಂಡಿದೆ. ಎಲ್ಲ ಕಡೆ ಹಸು ಕರುಗಳ ಆರ್ತನಾದ ಕೇಳಿಸ್ತಾ ಇದೆ, ಎಮ್ಮೆಗಳ ಆರ್ತನಾದ ಕೇಳಿಸ್ತಾ ಇದೆ. ಏನೋ ಮನೆ ವಾತಾವರಣ ಸರಿ ಇಲ್ಲ. ಅಂತಹ ಮನೆಯ ಬಾಗಿಲಲ್ಲಿ ನಿಂತು ಅಂತಹ ಮನೆಯ ನಾಯಕಿಯನ್ನು ಕುರಿತು ಆಂಡಾಳ್ ಅವಳ ಅಂತಹ ಮಹದೈಶ್ವರ್ಯವನ್ನ ಕೊಂಡಾಡುತ್ತಾ ಗಾನ ಮಾಡುವ ತಿರುಪ್ಪಾವೈ ದಿವ್ಯಶಾಸ್ತ್ರದ 12ನೆಯ ಪಾಶುರವೇ ಕನೈತ್ತಿಳಂ ಕತ್ತೆರುಮೈ ಕನ್ರೆಕ್ಕಿರಂಗಿ நினைத்து முலவழியே நின்று பால் சோர நனைத்தில்லம் சேராக்கும் நச்சல்வன் தங்காய். ಒಳಗಿರುವ ಬಾಲಕಿಯನ್ನ ನಚ್ಚಲ್ವನ್ ತಂಗಾಯ್ ಎಂಬುದಾಗಿ ಆಂಡಾಳ್ ಸಂಬೋಧನೆ ಮಾಡ್ತಾಳೆ. ಇದು ಸಂಬೋಧನೆಯ ಶಬ್ದಗಳು. ಪಾವಾಯ್ ಅಂತ ಕರೆಯೋದು, ಪೊರ್ಕೊಡಿಯೇ, ಪಿಳ್ಳಾಯ್ ಎಂಬುದಾಗಲ್ಲ, ಇದು ಸಂಬೋಧನಾ ವಾಚಕ ಶಬ್ದಗಳು.
ಆ ಒಳಗಿರುವವಳನ್ನ ಕರೆಯುವ ಶಬ್ದ. ಇವಳನ್ನ ಏನಂತ ಕರೀತಾರೆ? ನಚ್ಚಲ್ವನ್ ತಂಗಾಯ್. ಅತ್ಯಂತ ಅಧಿಕವಾದ ಒಳ್ಳೆಯ ಶುಭವಾದ ಎಂದೂ ನಾಶವಾಗದೇ ಇರತಕ್ಕಂತಹ ಸಿರಿ ಸಂಪತ್ತನ್ನ ಉಳ್ಳವನ ಸಹೋದರಿಯೇ, ತಂಗಿಯಾದವಳೇ ಎಂಬುದಾಗಿ ಇವಳಿಗೆ ಸಂಬೋಧನೆ. ಇಲ್ಲೊಂದು ಸಂಬಂಧ, ಅಣ್ಣನಿಗೂ ತಂಗಿಗೂ ಇಲ್ಲೊಂದು ಸಂಬಂಧ. ನೆನ್ನೆಯ ಭಾಷಣದಲ್ಲಿ ಆ ಗೋಪನಿಗೂ ಅವನ ಮಗಳಾಗಿದ್ದಾಳೆ ಎಂಬುದರಿಂದ ಆ ಗೋಪಾಲಕನಿಗೂ ಇವಳಿಗೂ ಒಂದು ಸಂಬಂಧ. ಈ ರೀತಿ ಸಂಬಂಧಗಳನ್ನು ಇಟ್ಟು ಆಂಡಾಳ್ ಈ ಎರಡೂ ಪಾಶುರಗಳನ್ನು ಗಾನ ಮಾಡ್ತಾ ಇದ್ದಾಳೆ. ಇಲ್ಲಿ ಈ ಮನೆಯ ಸ್ಥಿತಿ ಹೇಗಿದೆ ಎಂದು ಕನೈತ್ ಆಕ್ರಂದನ ಮಾಡ್ತಾ ಇದೆಯಂತೆ. ಅಂಬಾ ಅಂತ ಕೇಳುವವರು ಎಲ್ಲಿದ್ರೂ ಓಡಿ ಬರಬೇಕು, ಆ ರೀತಿಯಾಗಿ ಆರ್ತನಾದವನ್ನ ಮಾಡ್ತಾ ಇದೆ. ಕನೈತ್ ಆರ್ತನಾದವನ್ನ ಮಾಡುತ್ತಾ ಇಳಂ ಕತ್ತೆರೊಮೈ ಎಳೆಯ ಕರುಗಳನ್ನು ಉಳ್ಳಂತಹ ಎಮ್ಮೆಗಳು, ಹಸುಗಳು ಕನೈತ್ ಆರ್ತನಾದವನ್ನ ಮಾಡ್ತಾ ಇದೆಯಂತೆ, ಆಕ್ರಂದನವನ್ನ ಮಾಡ್ತಾ ಇದೆಯಂತೆ. ಕನೈತ್ ಇಳಂ ಕತ್ತು ಎರುಮೈ ಕರುಗಳಿಂದ ಕೂಡಿದ ಎರುಮೈ ಎಮ್ಮೆಗಳು. ಕನೈತ್ ಇಳಂಕತ್ತೆರುಮೈ ಎಳೆಯ ಕರುಗಳು, ಇನ್ನೂ ಕೂಡ ಹಾಲನ್ನ ಬಿಟ್ಟು ಹುಲ್ಲನ್ನ ತಿನ್ನಲಾರದ ಕರುಗಳು. ಇಳಂ ಕತ್ತು ಎಳೆಯ ಕರುಗಳು ಅಂದ್ರೇನು? ಅವುಗಳಿಗೆ ಎಳೆಯ ಹುಲ್ಲನ್ನು ಕೂಡ ತಿನ್ನೋಕ್ಕಾಗಲ್ಲ. ಇನ್ನು ಹಾಲು ಕುಡಿಯುವ ಪರ್ವದಲ್ಲಿಯೇ ಇರ್ತಕ್ಕಂತಹ ಎಳೆಯ ಕರುಗಳಿಂದ ಕೂಡಿದ ಹಸುಗಳು, ಎಮ್ಮೆಗಳು ಕನೈತ್ ಆರ್ತನಾದವನ್ನು ಮಾಡ್ತಾ ಇದೆಯಂತೆ, ಆಕ್ರಂದನವನ್ನು ಮಾಡ್ತಾ ಇದೆಯಂತೆ. ಕನೈತ್ತಿಳಂ ಕತ್ತೆರುಮೈ ಹೀಗೆ ಆರ್ತನಾದ ಮಾಡ್ತಾ ಆ ಹಸುಗಳು ಏನ್ ಮಾಡ್ತಾ ಇದೆ, ಎಮ್ಮೆಗಳು ಏನ್ ಮಾಡ್ತಾ ಇದೆ ಎಂದ್ರು. ನಿನೈತ್ ಮುಲೆವಳಿಯೇ ತಮ್ಮ ಕರುಗಳನ್ನ ನಿನೈತ್ ಸ್ಮರಿಸಿಕೊಂಡು ತಮ್ಮ ಕರುಗಳನ್ನ ನೆನೆಯುತ್ತಾ ಇಳಂ ಕತ್ತೆರುಮೈ ಕನ್ರಿಕ್ ಇರಂಗಿ ತಮ್ಮ ಕರುಗಳಿಗಾಗಿ ಇರಂಗಿ ವಾತ್ಸಲ್ಯದಿಂದ ಪರಮ ಪ್ರೇಮದಿಂದ ಎಳೆಯ ಕರುಗಳ ಮೇಲೆ ಇರುವ ವಾತ್ಸಲ್ಯದಿಂದ ಕನೈತ್ತಿಳಂ ಕತ್ತೆರುಮೈ ಕನ್ರಿಕ್ ಇರಂಗಿ ತಮ್ಮ ಎಳೆಯ ಕರುಗಳಿಗಾಗಿ ವಾತ್ಸಲ್ಯದಿಂದ ನಿನೈತ್ ಆ ಕರುಗಳನ್ನು ನೆನೆಸಿಕೊಂಡು ಮುಲೆವಳಿಯೇ ಕೆಚ್ಚಲಿನ ದ್ವಾರದಿಂದ ಕೆಚ್ಚಲಿನ ಮೂಲಕವಾಗಿ ಪಾಲ್ಶೋರ ಹಾಲಿನ ಪ್ರವಾಹವನ್ನ ಅವುಗಳು ಹರಿಸ್ತಾ ಇದೆಯಂತೆ. ನಿನೈತ್ ಮುಲೈವಳಿಯೇ ಮುಲೈ ಅಂದ್ರೆ ಕೆಚ್ಚಲು, ಕೆಚ್ಚಲಿನ ದ್ವಾರವಾಗಿ ಮೂಲಕವಾಗಿ ಪಾಲ್ಶೋರ ಹಾಲಿನ ಪ್ರವಾಹವೇ ಹರಿತಾ ಇದೆಯಂತೆ. ಯಾರೂ ಕರಿತಾ ಇಲ್ಲ ಹಾಲನ್ನು, ತಾನಾಗಿ ಕೆಚ್ಚಲಿನಿಂದ ಕ್ಷೀರಧಾರೆ ಸುರಿದು ಹೋಗ್ತಾ ಇದೆ. ನಿನೈತ್ ಮುಲೆವಳಿಯೇ ನಿನ್ನ ಪಾಲ್ಶೋರ ನನೈತ್ ಇಲ್ಲಂ ಆ ಕ್ಷೀರಧಾರೆಯಿಂದ ಕೆಚ್ಚಲಿನ ಮೂಲಕವಾಗಿ ಹರಿದು ಬರ್ತಾ ಇರುವ ಹಾಲಿನ ಪ್ರವಾಹದಿಂದ ಇಲ್ಲಂ ಆ ಇಡೀ ಮನೆಯೇ ನನೈತ್ ಒದ್ದೆ ಆಗ್ಬಿಟ್ಟಿದ್ಯಂತೆ. ಇಲ್ಲಂ ನನೈತ್ ಇಲ್ಲಂ ಅಂತಿದೆ. ಆ ಕ್ಷೀರಧಾರೆ ಮನೆಯೆಲ್ಲವನ್ನ ಒದ್ದೆ ಮಾಡಿಬಿಟ್ಟಿದೆ. ನನೈತ್ ಇಲ್ಲಂ ಶೇರಾಕುಂ ಕೆಸರ ಮಾಡ ಹಾಕ್ಬಿಟ್ಟಿದೆ. ಆ ಕ್ಷೀರದ ಪ್ರವಾಹ ಕೆಚ್ಚಲಿನ ಮೂಲಕವಾಗಿ ಹರಿದು ಎಲ್ಲ ಕಡೆ ಹಾಲಿನ ಪ್ರವಾಹ, ಹಸುವಿನ ಸಗಣಿ, ಅರ್ಧ ತಿಂದು ಬಿಟ್ಟ ಹುಲ್ಲು, ಅದೆಲ್ಲ ಮಣ್ಣಿನ ನೆಲ, ಇದರ ಮೇಲೆ ಆ ಹಾಲಿನ ಪ್ರವಾಹ ಹರಿದು ಎಲ್ಲ ಮನೆ ಅಂಗಳ ಎಲ್ಲವೂ ಕೂಡ ಶೇರಾಕುಂ ಕೆಸರಾಗ್ಬಿಟ್ಟಿದೆಯಂತೆ. ಹೀಗೆ ಕೆಸರಾಗಿ ಇರ್ತಕ್ಕಂತಹ ನಚ್ಚಲ್ವಂತಂಗಾಯ್ ಈ ಮನೆಯ ಯಜಮಾನನಾದ ಇಂತಹ ಸಂಪತ್ತನ್ನ ಉಳ್ಳ ಅಪರಿಮಿತವಾದ ಐಶ್ವರ್ಯವನ್ನ ಉಳ್ಳವನ ತಂಗಿಯೇ ಹೇಳುವವಳಾಗು. ಇದೊಂದು ಸಂಪತ್ತ. ಹಸು ಕರುಗಳು ಅರ್ಚ್ಕೋತಾ ಇದೆ, ಕರು ಕೂಕೊಳ್ತಾ ಇದೆ, ಎಲ್ಲ ಆರ್ತನಾದ ಮಾಡ್ತಾ ಇದೆ, ಮನೆಯೆಲ್ಲ ಕೆಸರು, ಮನೆಯೆಲ್ಲ ಕೊಳೆ, ಹಾಲು ಎಲ್ಲಂದ್ರಲ್ಲೂ ಹರಿತಾ ಇದೆ. ಇದೊಂದು ಸಂಪತ್ತ. ಮನೆ ಶುದ್ಧವಾಗಿದೆ, ಚೆನ್ನಾಗಿದೆ, ಪರಿಮಳ ಬರೋ ಒಂದು ಊದುಬತ್ತಿಯನ್ನು ಹಚ್ಚಿದ್ದಾರೆ, ಹೂಮಾಲೆಗಳು ತೂಗಾಡ್ತಾ ಇದೆ, ದೀಪ ಬೆಳಗಿದ್ದಾರೆ. ಇದು ಒಂದು ಸಂಪತ್ತು, ಇದು ಲಕ್ಷಣ. ಅದು ಬಿಟ್ಟು ಮನೆ ಗುಡಿಸಿಲ್ಲ, ಮನೆ ಸಾರಿಸಿಲ್ಲ, ಬರೀ ಕೆಸರು, ಹಸು ಅರ್ಚ್ತಾ ಇದೆ, ಕರು ಅರ್ಚ್ತಾ ಇದೆ, ಇದೆಲ್ಲ ಒಂದು ಸಂಪತ್ತ. ಆಂಡಾಳ್ ಇದನ್ನ ನಚ್ಚಲ್ವನ್ ಅಳಿಯದ ಸಂಪತ್ತು, ಶಾಶ್ವತವಾದ ಸಿರಿಯನ್ನ ಉಳ್ಳವನು ಈ ಮನೆಯ ಯಜಮಾನ ಅಂತ ಹೇಳ್ತಾ ಇದ್ದಾಳೆ ಆಂಡಾಳ್. ಯಾಕೆ ಇವನ್ ಮನೆ ಹೀಗಿದೆ ಎಂದು. ನೆನ್ನೆಯ ಗೊಲ್ಲನ ಮನೆ ಕಾಲ ಕಾಲಕ್ಕೆ ಹಸುಗಳನ್ನ
ಕೋಟ್ಯಾಂತರ ಹಸುಗಳನ್ನು ಒಬ್ಬನೇ ಕರೆದು ಅತಿ ಶುದ್ಧವಾಗಿ ಆ ಗೋ ಸಂರಕ್ಷಣೆ ಮಾಡಿದವನು ನಿನ್ನೆಯ ಗೊಲ್ಲ, ಇವತ್ತಿನ ಗೊಲ್ಲನ ಮನೆ ಈ ರೀತಿ ಅಸ್ತವ್ಯಸ್ತವಾಗಿದೆಯಲ್ಲ, ಇವನು ಎಲ್ಲಿಗೆ ಹೋಗಿದ್ದಾನೆ ಎಂದರು. ಯಾಕೆ ಇವ್ರ ಮನೆ ಹೀಗಿದೆ? ನಚ್ಚಲ್ವನ್ ಶೇರಾಕ್ಕುಂ ನಚ್ಚಲ್ವನ್ ತಂಗಾಯ್, ಅಂತಹ ಅಪರಿಮಿತವಾದ ಸಿರಿ ಸಂಪತ್ತನ್ನು ಉಳ್ಳವನ ತಂಗಿಯೇ ಏಳುವವಳಾಗು ಇರಿತ್ತಾಲೆ ಇಳಿಂದಿರಾಯ್ ಎಂಬುದಾಗಿ ಅವಳಿಗೆ ಆಂಡಾಳು ಸುಪ್ರಭಾತವನ್ನು ಆಡ್ತಾಳೆ. ಈ ಮನೆಯ ಗೊಲ್ಲ ಎಲ್ಲಿ ಹೋಗಿದ್ದಾನೆ, ಯಾಕೆ ಇವನ ಮನೆ ಹೀಗಿದೆ ಎಂದರು. ಇಲ್ಲಿ ಈ ಹಸು ಕರುಗಳಿಗೆ ಈ ಸ್ಥಿತಿ ಬರೋಕ್ಕೆ ಏನು ಕಾರಣ? ರಾತ್ರಿ ವೇಳೆಯಲ್ಲಿ ಆ ಕರುಗಳನ್ನು, ಎಳೆಯ ಕರುಗಳನ್ನು ಬೇರೆ, ಹಸು ದೊಡ್ಡ ತಾಯಿ ಎಮ್ಮೆಗಳನ್ನೆಲ್ಲ ಬೇರೆ ಬೇರೆ ಕಟ್ತಾರಂತೆ. ಇಡೀ ರಾತ್ರಿ ಹಾಲು ಕುಡಿದು ಎಳೆಯ ಕರುವಿಗೆ ಅಜೀರ್ಣವಾಗಬಾರದು ಅಂತ ಹೇಳಿ ಸ್ವಲ್ಪ ದೂರದಲ್ಲಿ ಎಲ್ಲವನ್ನ ಕಟ್ಟಿರ್ತಾರಂತೆ. ಪ್ರಾತಃ ಕಾಲವಾದಾಗ ಆ ಕರುಗಳನ್ನು ಹಸುಗಳ ಬಳಿಗೆ, ಎಮ್ಮೆಗಳ ತಾಯಿ ಹಸುಗಳ ಬಳಿಗೆ ಹಾಲು ಕುಡಿಯೋದಕ್ಕೆ ಅವುಗಳನ್ನು ಬಿಡಬೇಕು. ಕಟ್ಟಿರುವುದನ್ನು ಬಿಚ್ಚಿ ತಾಯಿಯ ಬಳಿಗೆ ಬಿಡಬೇಕು. ಈ ದೊಡ್ಡ ಹಸು ಎಮ್ಮೆಗಳನ್ನು ಕೂಡ ಕಟ್ಟಿ ಬಿಚ್ಚಿ ಅವುಗಳನ್ನು ಕರು ಎಷ್ಟು ಕುಡಿಯುತ್ತೋ ಅಷ್ಟು ಹಾಲು ಕುಡಿದಾದ ಮೇಲೆ ಹಾಲನ್ನು ಕರಿಬೇಕು. ಇವರಿಗೆ ಹಾಲು ಬೇಕು ಅನ್ನೋಕ್ಕಿಂತ ಹೆಚ್ಚಿಗೆ ಆ ಕೆಚ್ಚಲಲ್ಲಿ ಹಾಲು ತುಂಬ್ಕೊಂಡ್ಬಿಟ್ರೆ ಅವುಗಳಿಗೆ ಯಾತನೆ ಆಗುತ್ತೆ, ನೋವಾಗುತ್ತೆ. ಕೆಚ್ಚಲಿನ ಭಾರವನ್ನು ಅವುಗಳು ತಡೆಯಲಾರದು. ಅಪಾರವಾಗಿ ಪುಷ್ಟವಾಗಿ ಬೆಳೆದ ಹಸುಗಳು, ಕೃಷ್ಣ ಸ್ಪರ್ಶ ವೇಣುಗಾನವನ್ನು ಕೇಳಿ ಬೆಳೆದ ಹಸುಗಳಲ್ಲವಾ, ಅಪಾರವಾಗಿ ಹಾಲು ಶೇಖರಣೆಯಾಗಿಬಿಡುತ್ತೆ. ಕೆಚ್ಚಲಲ್ಲಿ ಕರೆಯದೇ ಹೋದರೆ ಅವುಗಳಿಗೆ ಭಾರ, ಅವುಗಳಿಗೆ ನೋವು. ಆದ್ದರಿಂದ ಕರು ಕುಡಿಯುವಷ್ಟಾದ ನಂತರ ಅದನ್ನು ಕರಿಬೇಕು. ಆ ಹಾಲನ್ನು ಕರೆದು ಹಸುವಿಗೆ ತೊಂದರೆಯಾಗದಂತೆ ಅವುಗಳನ್ನು ರಕ್ಷಣೆ ಮಾಡಬೇಕು. ಆದರೆ ಈಗ ಅದೇನೂ ಇಲ್ಲ. ಕರುಗಳು ಎಲ್ಲೋ ಕೊಟ್ಟಿಗೆಯಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ. ಅದು ಹಸುವಿನಿಂದ ಕರುಗಳ ಅರ್ಚಿಸ್ತಾ ಇದೆ. ಕೆಚ್ಚಲಿನ ಭಾರದಿಂದ ತಾಯಿ ಹಸು ಎಮ್ಮೆಗಳು ಇವುಗಳ ಅರ್ಚಿಸ್ತಾ ಇದೆ. ಅವುಗಳನ್ನು ಕಟ್ಟನ್ನು ಬಿಚ್ಚಿ ಇವುಗಳ ಬಳಿಗೆ ಬಿಡುವವನಾಗಲಿ, ಇವುಗಳ ಹಾಲನ್ನು ಕರೆಯುವವನಾಗಲಿ, ಕೊಟ್ಟಿಗೆಯನ್ನು ಶುದ್ಧ ಮಾಡುವವನಾಗಲಿ ಯಾರೂ ಅಲ್ಲಿ ಇಲ್ಲ. ಇದನ್ನೆಲ್ಲ ಯಾರು ಮಾಡೋರೇ ಇಲ್ಲ ಅಲ್ಲಿ. ಆದರೆ ಈ ಹಸು ಆ ಕರುಗಳಲ್ಲಿ ಕೂಕೊಳ್ತಾ ಇದೆ. ಹಸುವಿನಿಂದ ಪುಟ್ಟ ಪುಟ್ಟ ಕರುಗಳು ಅಂಬಾ ಎಂಬುದಾಗಿ ಅವುಗಳ ಆರ್ತನಾದ ಮಾಡ್ತಾ ಇದೆ. ಆ ಕರುಗಳನ್ನು ನೆನೈತೆ, ಆ ಕರುಗಳನ್ನು ನೆನೆಸ್ಕೊಂಡು ಈ ತಾಯಿ ಹಸುಗಳಿಗೆ ಏನಾಗ್ಬಿಟ್ಟಿದೆ, ಕೆಚ್ಚಲಿನಿಂದ ತಾನಾಗಿ ಹಾಲು ಸುರಿದು ಹೋಗ್ತಾ ಇದೆ. ಅವುಗಳು ಯಾವಾಗ ಕರುಗಳು ಕೂಗೋದು ಕೇಳಿಸ್ತಾ ಇದೆ, ಇವುಗಳಿಗೆ ಪ್ರೀತಿ ಬಂದ್ಬಿಡ್ತು, ಕರು ಮೇಲೆ ವಾತ್ಸಲ್ಯ ಅಧಿಕವಾಗ್ಬಿಡ್ತು. ಕರೆಯುವವರು ಇಲ್ಲದೇನೆ ಇವುಗಳ ಕೆಚ್ಚಲಿನಿಂದ ಹಾಲು ತಾನಾಗಿ ಸೋರು ಹೋಗ್ತಾ ಇದೆ. ಹೇಗೆ? ಕನೈತ್ತಿಳಂ ಕತ್ತೆರುಮೈ ಕನ್ರೆಕ್ಕೆ ಇರಂಗಿ, ವಾತ್ಸಲ್ಯದಿಂದ ನಿನೈತ್ತು ತಮ್ಮ ಆ ಅರಚುತ್ತಿರುವ ಕರುಗಳನ್ನು ನೆನೆದು ನಿನ್ನ ಮುಲೆವಳಿಯೇ ನಿನ್ರು ಅಂತಾಳೆ. ಎಡಬಿಡದೆ ಆ ಕೆಚ್ಚಲಿನಿಂದ ಎಡಬಿಡದೆ ಪಾಲ್ಶೋರ, ಹಾಲಿನ ಪ್ರವಾಹವೇ ಹರಿದು ಹೋಗ್ತಾ ಇದೆ. ಅಲ್ಲಿ ಕರುಗಳಿಗೆ ಹಸಿವು, ಇಲ್ಲಿ ಇವುಗಳಿಗೆ ಕೆಚ್ಚಲಿನ ಭಾರ. ಪ್ರೀತಿಯಿಂದ ವಾತ್ಸಲ್ಯದಿಂದ ಕರುಗಳನ್ನು ನೆನೆದು ಕೆಚ್ಚಲಿನ ಮೂಲಕ ಹರಿದು ಬರುವ ಕ್ಷೀರಧಾರೆಯಿಂದ ನನೈತ್ತಿಲ್ಲಂ ಶೇರ ಹಾಕೊಂಡು ಮನೆಯೆಲ್ಲ ಕೆಸರಾಗ್ಬಿಟ್ಟಿದೆ. ಯಾಕೆ ಹೀಗಾಗಿದೆ? ಈ ಮನೆಯ ಗೊಲ್ಲ ಇದನ್ನೆಲ್ಲ ನೋಡಲ್ವಾ? ಗೋ ಸಂರಕ್ಷಣೆ ಮಾಡಲ್ವಾ? ಅವನು ಯಾವತ್ತಿದನ್ನೆಲ್ಲ ಮಾಡ್ತಾನೆ? ಯಾವತ್ತಿವನು ಕೊಟ್ಟಿಗೆ ಕೊಡಿಸ್ತಾನೆ? ಯಾವತ್ತಿವನು ಹಸುಗಳಿಗೆ ಹಾಲು ಕರೀತಾನೆ? ಯಾವಾಗ ಕರುಗಳನ್ನು ಬಿಡ್ತಾನೆ? ಗೋರಕ್ಷಣೆಯನ್ನ ಇವನೇನು ಮಾಡ್ತಾ ಇಲ್ವಲ್ಲ. ಅಂದ್ರೆ ಏನು? ವರ್ಣಾಶ್ರಮ ಧರ್ಮವನ್ನ ಇವನು ಪಾಲನೆ ಮಾಡ್ತಾ ಇಲ್ಲ. ನೆನ್ನೆಯ ಗೊಲ್ಲ ಎಲ್ಲ ಮಾಡಿದವನು, ಇವತ್ತಿನ ಗೊಲ್ಲ ಎಲ್ಲವನ್ನ ಬಿಟ್ಟವನು. ಗೋ ಸಂರಕ್ಷಣೆ ಎಂಬ ವರ್ಣಧರ್ಮವನ್ನ ಪಾಲನೆ ಮಾಡದೆ ಇವನಿದ್ದಾನೆ ಎಂದರು. ಇವನು ಯಾವತ್ತು ವರ್ಣಧರ್ಮಾನುಷ್ಠಾನ ಮಾಡ್ತಾನೆ? ಯಾವಾಗ ಹಸುಗೆ ಹಾಲು ಕರೀತಾನೆ? ಯಾವಾಗ ಗೋ ಸಂರಕ್ಷಣೆ ಮಾಡ್ತಾನೆ ಎಂದರು. ವ್ಯಾಖ್ಯಾನಕಾರ ತಿಳಿಸ್ತಾರೆ, ಲಕ್ಷ್ಮಣ ಯಾವತ್ತು ಅಗ್ನಿಹೋತ್ರ ಮಾಡ್ತಾನೋ ಆವತ್ತು ಇವನು ಗೋ ಸಂರಕ್ಷಣೆ ಮಾಡ್ತಾನೆ ಎಂದರು. ಏನ್ರೀ ಸಂಬಂಧ? ಲಕ್ಷ್ಮಣ ಅಗ್ನಿಹೋತ್ರ ಮಾಡೋದಕ್ಕೂ ಇವನ ಹಸುಗಳನ್ನು ಸರಿಯಾಗಿ ಪರಿಪಾಲನೆ ಮಾಡೋದಕ್ಕೂ ಏನು ಸಂಬಂಧ ಅಂದರು. ಆ ಸಂಬಂಧವನ್ನ ಹೇಳುವುದೇ ಆಚಾರ್ಯರುಗಳ ವೈಶಿಷ್ಟ್ಯ. ಲಕ್ಷ್ಮಣ ಅಗ್ನಿಹೋತ್ರ ಯಾವತ್ತು ಮಾಡ್ತಾನೆ ಎಂದರು. ಗೃಹಸ್ಥನಾದ ತ್ರೈವರ್ಣಿಕರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ಜನರಿಗೂ ಯಜ್ಞೋಪವೀತ ಉಂಟು, ಸಂಧ್ಯಾವಂದನಾದಿಗಳು ಉಂಟು, ಅಗ್ನಿ ಕಾರ್ಯ ಉಂಟು. ಮೂವರಿಗೂ ಕೂಡ ದಿನವೂ ಕೂಡ ಅಗ್ನಿ ಕಾರ್ಯವನ್ನು ಮಾಡಬೇಕಲ್ವಾ? ಪಕ್ಕದಲ್ಲಿ ಪತ್ನಿಯನ್ನು ಕೊಡಿಸಿಕೊಂಡು ಗೃಹಸ್ಥನಾದವನು ಪ್ರತಿನಿತ್ಯ ಅಗ್ನಿಹೋತ್ರ, ನಿತ್ಯ ಅಗ್ನಿಹೋತ್ರಿಗಳು ಅದನ್ನು ಮಾಡಬೇಕು. ಹಾಗೆ ಈ ಲಕ್ಷ್ಮಣ ಯಾವತ್ತು ಅಗ್ನಿಹೋತ್ರ ಮಾಡ್ತಾನೆ ಎಂದರು.
ಅವನು ಮಾಡೇ ಇಲ್ಲ ಅಂದ್ಬಿಟ್ರು. ಯಾಕೆ ಅಂದರು, ಶ್ರೀರಾಮಚಂದ್ರ ಸೀತೆಯೊಡಗೂಡಿ ಅವನ ಅಗ್ನಿಹೋತ್ರವನ್ನು ರಾಮ ಮಾಡುವಾಗ ಈ ಲಕ್ಷ್ಮಣ ಪಕ್ಕದಲ್ಲಿ ನಿಂತು ಸಮಿತ್ತನ್ನು ಕೊಡುವುದು, ತುಪ್ಪವನ್ನು ಕೊಡುವುದು, ಅಗ್ನಿಯಲ್ಲಿ ಇಂಧನವನ್ನು ಇಡುವುದು, ಈ ಸೇವೆ ಮಾಡ್ತಾ ಇವನ್ ರಾಮನ ಪಕ್ಕದಲ್ಲಿ ನಿಂತಿರ್ತಾನೆ ಹೊರತು ಇವನ್ ಅಗ್ನಿಹೋತ್ರ ಮಾಡಿದ್ರಾ? ಇಲ್ವೇ ಇಲ್ಲ ಅಂದ್ಬಿಟ್ರು. ಸರಿ, ಕಾಡಿಗೆ ಹೋದಾಗ ಪತ್ನಿ ಇಲ್ವೇ ಇಲ್ವಲ್ಲ, ಪತ್ನಿ ಬೇಕು. ಅಗ್ನಿ ಕಾರ್ಯ ಮಾಡಬೇಕಾದ್ರೆ ಪತ್ನಿ ಬೇಕು. ಪಾಣಿನಿ ವ್ಯಾಕರಣವೇ ಅದನ್ನು ಹೇಳ್ಬಿಡ್ತು. ಹೆಂಡತಿ ಎಂಬ ಒಂದು ಮಾತಿಗೆ ಸಂಸ್ಕೃತ ಭಾಷೆಯಲ್ಲಿ ಅನೇಕ ಪದಗಳು, ಕಾಮಿನಿ, ಪತ್ನಿ, ದಾರ, ಎಷ್ಟೋ ಶಬ್ದಗಳಿದೆ, ಭಾರ್ಯ, ಇದೆಲ್ಲ ಶಬ್ದಗಳು ಪತ್ನಿಯನ್ನು ಹೇಳುವುದಕ್ಕೆ. ಪತ್ನಿ, ಭಾರ್ಯ, ದಾರ, ಎಷ್ಟೋ ಶಬ್ದಗಳಿದೆ. ಎಲ್ಲದಕ್ಕೂ ಒಂದೇ ಅರ್ಥನಾದ್ರು ಅಲ್ಲ ಅಂದ್ಬಿಟ್ರು. ಕಾಮಿನಿ ಅಂದರೆ ಪತಿಯ ಮನಸ್ಸನ್ನು ಒಲಿಸುವವಳು, ಸಂತೋಷಪಡಿಸುವವಳು ಅಂತ ಅರ್ಥ. ಭಾರ್ಯ ಅಂದ್ರೇನು? ಗಂಡನ ಜೊತೆಗೆ ಸಂಸಾರದ ಭಾರವನ್ನು ಹೊರುವವಳು ಅಂತ ಅರ್ಥ. ದಾರ ಅಂದ್ರೇನು? ಸಂಸಾರದ ಗಾಡಿಯನ್ನು ಎತ್ತಿನಂತೆ ಎಳೆಯುವವಳು ಅಂತ ಅರ್ಥ. ಪತ್ನಿ ಅಂದ್ರೇನು? ಯಜ್ಞ ಕಾರ್ಯ ಮಾಡುವಾಗ ಪತಿಯ ಪಕ್ಕದಲ್ಲಿ ಕುಳಿತುಕೊಂಡು ಅಗ್ನಿಹೋತ್ರದಲ್ಲಿ ಯಾವಳು ಸಹಕಾರಿಯಾಗಿದ್ದಾಳೆ ಅವಳಿಗೆ ಪತ್ನಿ ಅಂತ ಹೆಸರು. ಪತ್ನಿ ಯಜ್ಞ ಸಂಯೋಗೆ ಪಾಣಿನಿ ವ್ಯಾಕರಣದಲ್ಲಿ ಹೇಳ್ಬಿಟ್ರು. ಪತ್ನಿ ಅನ್ನೋ ಶಬ್ದ ಯಾವಾಗ ಪ್ರಯೋಗ ಮಾಡಬೇಕು? ದಶರಥನಿಗೆ 365 ಜನ ಪತ್ನಿಯರಿದ್ದಾರೆ. ಎಲ್ಲರೂ ಪತ್ನಿಯರ ಅಲ್ಲ, ಕೌಸಲ್ಯ, ಸುಮಿತ್ರ, ಕೈಕೇಯಿ ಮಾತ್ರ ಪತ್ನಿಯರು. ಯಜ್ಞ ಕಾರ್ಯದಲ್ಲಿ ಇವ್ರು 3 ಜನ ಬರ್ತಾರೆ, ಉಳಿದವರೆಲ್ಲ ಅವನಿಗೆ ಪತ್ನಿ ಸ್ಥಾನೀಯರು, ಆದರೆ ಪತ್ನಿಯರಲ್ಲ. ಯಜ್ಞ ಕಾರ್ಯದಲ್ಲಿ ಯಾವಳು ಸಹಭಾಗಿಯಾಗ್ತಾಳೆ ಅವಳು ಪತ್ನಿ. ಆದ್ರಿಂದ ಇಲ್ಲಿ ಈ ಲಕ್ಷ್ಮಣ ಆ ಪತ್ನಿಯನ್ನ ಇಲ್ಲೇ ಬಿಟ್ಟು ಹೋಗಾಯ್ತು. ಅಯೋಧ್ಯೆಯಲ್ಲಿ ಊರ್ಮಿಳೆಯನ್ನ ಬಿಟ್ಟು ಕಾಡಿಗೆ ಹೋಗಾಯ್ತು. ಪತ್ನಿಯೇ ಇಲ್ಲದೆ ಹೋದ್ಮೇಲೆ ಇನ್ನು ಅಗ್ನಿಹೋತ್ರ ಕಾಡಲ್ಲಿ ಏನು ಮಾಡ್ತಾನೆ? ನಾಡಲ್ಲಿ ರಾಮನ ಮುಂದೆ ನಿಂತಿದ್ದ, ರಾಮ ಕೈಂಕರ್ಯ ಮಾಡ್ತಾ. ಕಾಡಿನಲ್ಲಿ ಊರ್ಮಿಳೆ ಇಲ್ವೇ ಇಲ್ಲ, ಅಲ್ಲಿ ಅಗ್ನಿಹೋತ್ರ ಮಾಡೋ ಹಾಗೆ ಇಲ್ಲ. ಆದ್ರಿಂದ ಈ ಲಕ್ಷ್ಮಣ ಅಗ್ನಿ ಕಾರ್ಯವನ್ನ ಮಾಡದೇ ಇದ್ದದಕ್ಕೆ ಕಾರಣ ಏನು? ಅನವರತ ರಾಮ ಕೈಂಕರ್ಯದಲ್ಲಿ ಇದ್ದದ್ದು. ರಾಮನಿಗೆ ಸೇವೆ ಮಾಡ್ತಾ ಇದ್ದಾನೆ ಲಕ್ಷ್ಮಣ. ಅಯೋಧ್ಯೆಯಲ್ಲಿ ರಾಮ ಅಗ್ನಿಹೋತ್ರ ಮಾಡುವಾಗ ರಾಮನಿಗೆ ಸಹಕಾರಿಯಾಗಿ ನಿಂತಿದ್ದಾನೆ. ಕಾಡಿಗೆ ಹೋದಾಗ ಊರ್ಮಿಳೆ ಇಲ್ವೇ ಇಲ್ಲ, ಅಗ್ನಿಹೋತ್ರ ಮಾಡೋ ಹಂಗೆ ಇಲ್ಲ. ಅಲ್ಲಿಂದ ಬಂದ ಮೇಲೆ ಮಾಡಿದ್ನ ಅಂದ್ರು. ಬಂದ ಮೇಲೂ ರಾಮನ ಜೊತೆ ರಾಮನ ಸೇವೆ. ಹೀಗಿರುವಾಗ ಲಕ್ಷ್ಮಣ ಅಗ್ನಿಹೋತ್ರ ಯಾವಾಗ ಮಾಡ್ತಾನೆ? ಅನವರತ ರಾಮನನ್ನ ಅನುಸರಣ ಮಾಡುತ್ತಾ, ರಾಮ ಕೈಂಕರ್ಯದಲ್ಲಿ ತೊಡಗಿತ್ತಾ, ರಾಮನ ಸೇವೆಯನ್ನೇ ಸರ್ವವಾಗಿ ಭಾವಿಸಿದ ಲಕ್ಷ್ಮಣ ಅಗ್ನಿಹೋತ್ರ ಯಾವತ್ತು ಮಾಡ್ತಾನೆ? ಅವನು ಮಾಡೋಲ್ಲ. ಇವನು ಯಾವತ್ತು ಗೋ ಸಂರಕ್ಷಣೆ ಮಾಡ್ತಾನೆ? ಮಾಡೋದೇ ಇಲ್ಲ ಅಂದ್ರು. ಅವನಾದರೋ ರಾಮನ ಸೇವೆ ಮಾಡ್ತಾ ಇದ್ದ, ರಾಮನ ಹಿಂದೆ ಹೋದ, ಅಗ್ನಿಹೋತ್ರ ಮಾಡಲಿಲ್ಲ. ಇವನು ಎಲ್ಲಿಂದ? ಇವನು ಕೃಷ್ಣನ ಹಿಂದೆ ಅಲಿತಾ ಇದ್ದಾನೆ ಎಂದ್ಬಿಟ್ರು. ಲಕ್ಷ್ಮಣ ರಾಮ ಕೈಂಕರ್ಯದಲ್ಲಿದ್ದು ಅಗ್ನಿಹೋತ್ರವನ್ನ ಬಿಟ್ಟ. ಈ ಗೊಲ್ಲ ಕೃಷ್ಣನ ಹಿಂದೆ ಅಲೆಯುತ್ತಾ, ಕೃಷ್ಣನನ್ನ ನೆರಳಿನಂತೆ ಹಿಂಬಾಲಿಸುತ್ತಾ, ಕೃಷ್ಣಾನುಸರಣವನ್ನ ಮಾಡುತ್ತಾ ಇವನು ಗೋ ಸಂರಕ್ಷಣೆಯನ್ನ ಕೈಬಿಟ್ಟಿದ್ದಾನೆ. ಪರಮ ಪುರುಷಾರ್ಥವಾದ ಕೃಷ್ಣನನ್ನ ಅನುಕರಣ ಮಾಡ್ತಾ, ಅನವರತ ಕೃಷ್ಣನನ್ನ ಹಿಂಬಾಲಿಸುತ್ತಾ, ಕೃಷ್ಣನನ್ನ ಅರೆಗಳಿಗೆ ಕೂಡ ಬಿಟ್ಟಿರಲಾರದೆ ಇರುವವನು ಇವನಾದ್ದರಿಂದ ಇವನ ಮನೆಯಲ್ಲಿ ಹಸುಗಳನ್ನು ಪರಾಮರ್ಶಿಸುವವರು, ಕೊಟ್ಟಿಗೆಯನ್ನು ಶುದ್ಧ ಮಾಡುವವರು, ಕಾಲಕಾಲಕ್ಕೆ ಹಾಲನ್ನು ಕರೆಯುವವರು ಯಾರೂ ಇಲ್ಲದೆ ಇವನ ಮನೆ ಹೀಗಾಗಿದೆಯಂತೆ. ಇದನ್ನ ಆಂಡಾಳ್ ನಚ್ಚಲ್ವನ್ ಎಂಬುದಾಗಿ ಹೇಳ್ತಾಳೆ. ಮಹದೈಶ್ವರ್ಯವುಳ್ಳ ಗೊಲ್ಲ ಅಂದ್ಬಿಟ್ಲು. ಇವ್ರ ಮನೆ ಹೀಗಿದೆಯಲ್ಲ, ಇದು ಮಹದೈಶ್ವರ್ಯವ ಎಂದರೆ ಹೌದು. ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಎಂದರಲ್ಲವ ವಾಲ್ಮೀಕಿ ಭಗವಾನ್. ಆ ಲಕ್ಷ್ಮಣನನ್ನ ಲಕ್ಷ್ಮೀ ಸಂಪನ್ನ, ಪತ್ನಿಯನ್ನು ಇಲ್ಲೇ ಬಿಟ್ಟು ನಾರುಮಡಿಯನ್ನು ಉಟ್ಟು ರಾಮಸೀತೆಯರಿಗೆ ದಾಸನಾಗಿ ಹೋದನನ್ನ ಮಹದೈಶ್ವರ್ಯ ಉಳ್ಳವನು ಅಂದ್ಬಿಟ್ರು ವಾಲ್ಮೀಕಿ. ಯಾವ ಐಶ್ವರ್ಯ? ಕೈಂಕರ್ಯ ಲಕ್ಷ್ಮೀ ಮಾಲೆ ಇಟ್ಟಾಳಿರೆ. ಶ್ರೀರಾಮಚಂದ್ರನ ಕೈಂಕರ್ಯವೆಂಬ ಲಕ್ಷ್ಮೀ ಲಕ್ಷ್ಮಣನಿಗೆ ಮಾಲೆ ಇಟ್ಲು ಅಂದ್ಬಿಟ್ರು. ಶ್ರೀರಾಮನ ಕೈಂಕರ್ಯವೇ ಅವನ ಸಂಪತ್ತಲ್ಲವ, ಆ ಲಕ್ಷ್ಮಣನ ಸಿರಿಯಲ್ಲವ. ಆ ರೀತಿ ಕೃಷ್ಣ ಕೈಂಕರ್ಯದಲ್ಲಿ ತೊಡಗಿ ಕೃಷ್ಣನನ್ನ ಅನುಸರಣ ಮಾಡುತ್ತಾ ಅನವರತ ಕೃಷ್ಣನಂತ ನೆರಳಿನಂತೆ ಇರುವಂತಹ ಐಶ್ವರ್ಯ ಈ ಗೊಲ್ಲನದಾಗಿದೆ. ನಚ್ಚಲ್ವನ್, ಅದುವೇ ಈ ಮನೆಯ ಗೊಲ್ಲನ ಮಹದೈಶ್ವರ್ಯ ಎಂಬುದಾಗಿ ಆಂಡಾಳು ಕೊಂಡಾಡ್ತಾ, ಇಂತಹ ಐಶ್ವರ್ಯವುಳ್ಳವನ ತಂಗಿಯೇ ಏಳು ಅಂತಾಳು. ಆ ಮಾತಿನ ಅರ್ಥ ಏನು? ನಿಮ್ಮಣ್ಣ ಅವನನ್ನೇ ನಂಬ್ಕೊಂಡಿರೋ ಹಸುಕರಗಳನ್ನು ಬಿಟ್ಬಿಟ್ಟು ಆ ಕಳ್ಳ ಕರಿಯಿಂದ ಅವನು ಅಲಿತಾ ಇದ್ದಾನೆ. ನೀನು ಅವನ ತಂಗಿ ಅಲ್ವಾ? ನಿನ್ನನ್ನೇ ನಂಬಿ ಬಂದಿರೋ ನಮ್ಮನ್ನ ಹೀಗೆ ಬಾಗ್ಲಲ್ಲಿ ನಿಲ್ಲಿಸಿ ನಮ್ಮನ್ನು ಗೋಳಕೋತಿದ್ಯಾ? ಆ ಅಣ್ಣಂಗೆ ಸರಿಯಾಗಿರೋ ತಂಗಿ ಎಂಬ ಭಾವ.
ಅವನೂ ನಂಬಿಕೊಂಡ ಹಸುಗಳ ಕೈ ಬಿಟ್ಟ. ಯಾರನ್ನು ನಂಬಿಕೊಂಡು? ಅವನೋ ಕೃಷ್ಣನ ಹಿಂದೆ ಹೋಗಿ. ನೀನು ಆ ಕೃಷ್ಣನನ್ನು ಸ್ಮರಿಸುತ್ತಾ, ಕೃಷ್ಣಾನುಭವ ಮಾಡ್ತಾ, ಕೃಷ್ಣನ ಗುಣವನ್ನು ಅನುಸಂಧಾನ ಮಾಡ್ತಾ ನಮ್ಮನ್ನು ಹೀಗಿದೆಯಾ? ಆ ಹಸುಗಳಿಗೂ ನಮಗೂ ಏನು ವ್ಯತ್ಯಾಸ? ಅವುಗಳು ಆಕ್ರಂದನ ಮಾಡ್ತೀವಿ, ನಾವು ಬಾಗಿಲಲ್ಲಿ ನಿಂತ್ಕೊಂಡು ನಿನ್ನ ಮುಂದೆ ನಿನಗಾಗಿ ಆರ್ತನಾದ ಮಾಡ್ತಿದ್ದೀವಿ. ನಮ್ಮಿಬ್ಬರಿಗೂ ಏನು ವ್ಯತ್ಯಾಸ ಎಂಬ ಒಳ ಅರ್ಥ ಇರುವಂತೆ ಕನೈತ್ತಿಳಂಕತ್ತೆರುಮೆ ಕನ್ರೆಕ್ಕಿರಂಗಿ ನಿನೈತ್ತು ಮುಲವಡಿಯೇ ನಿನ್ನ ಪಾಲ್ಸೋರ ನನೈತ್ತಿಲ್ ಅಂಶೇರಾಕೊಂ ನಚ್ಚಲ್ವಂತಂಗಾಯ್ ಎಂಬುದಾಗಿ ಒಂದು ಭಾವ. ಗೋಪಿಕಾ ಭಾವದಲ್ಲಿ ಪಾಶುರವನ್ನು ಹಾಡ್ತಾ ಇರೋದ್ರಿಂದ ಸಖಿ ಭಾವದಲ್ಲಿ ಹೇಳುವಾಗ ಇದು ಒಂದು ಮಾತು. ಆದರೆ ಇಲ್ಲಿಯ ಆ ಅದ್ಭುತವಾಗಿರ್ತಕ್ಕಂತಹ ಅರ್ಥಗಳು ಏನು ಎಂದರೆ, ಇಲ್ಲಿ ಸಂಪ್ರದಾಯದಲ್ಲಿ ಒಂದೊಂದಕ್ಕೆ ಒಂದೊಂದು ರಹಸ್ಯಾರ್ಥ ಉಂಟಲ್ಲವ. ಹಾಗೆ ಇಲ್ಲಿ ಈ ಹಸು ಎಂದರೆ ಸಂಪ್ರದಾಯದಲ್ಲಿ ಆಚಾರ್ಯ ಎಂಬುದಾಗಿ ಅರ್ಥ. ಹೇಗೆ ಆ ಹಸುಗಳು ಕ್ಷೀರಧಾರೆಯಿಂದ ಏನೂ ಅರಿಯದ ಮಕ್ಕಳನ್ನು ಪೋಷಣೆ ಮಾಡುತ್ತವೋ, ಹಾಗೆ ಏನೂ ಅರಿಯದ ಅಜ್ಞಾನದಲ್ಲಿರುವ ಜೀವರಾಶಿಗಳನ್ನು ಜ್ಞಾನಾಮೃತವನ್ನು ನೀಡಿ ಪೋಷಣೆ ಮಾಡುವ ಆಚಾರ್ಯರುಗಳನ್ನು ಹಸುಗಳು ಎನ್ನಲಾಗಿದೆ. ಆ ರೀತಿ ಆ ಕ್ಷೀರಧಾರೆ ಯಾರ್ಯಾರು ಅಜ್ಞಾನದಲ್ಲಿದ್ದಾರೋ ಎಲ್ಲ ಚೇತನರಿಗೆ ಸದುಪದೇಶವನ್ನು ಮಾಡಿ ಪರಮಾತ್ಮನ ಬಳಿಗೆ ಸೇರಿಸಬೇಕು ಎಂಬ ಕಾತರತೆಯಿಂದ ಜಿಜ್ಞಾಸುಗಳನ್ನು ನೆನೆದು ಆಚಾರ್ಯವಾನ್ಗಳಾದವರು ಹೇಗೆ ಜ್ಞಾನವನ್ನು ಉಪದೇಶ ಮಾಡಬೇಕು ಅಂತ ಅವರು ಆರ್ತಿಯಿಂದ ಇರ್ತಾರೆಯೋ ಆ ರೀತಿ ಇಲ್ಲಿ ಇರುವುದು. ಹಾಗೆ ಆ ಕರುಗಳಂತೆ ಇರುವವರೇ ಶಿಷ್ಯರುಗಳು. ಇಂತಹ ಗುರು ಶಿಷ್ಯರ ಸಂಬಂಧವಲ್ಲವ ಇದು. ಆ ರೀತಿಯಾದ ಹಸು ಕರುಗಳನ್ನು ಉಳ್ಳಂತಹ ನಚ್ಚಲ್ವನ್ ಎಂದರೆ ಅವನ ಸಂಬಂಧವನ್ನು ಇವಳಿಗೆ ಹೇಳ್ತಾರೆ. ಇಂತಹ ಸಂಪತ್ತನ್ನು ಉಳ್ಳವನು ಅವನ ಮನೆಯ ತಂಗಿಯೇ, ಅವನ ತಂಗಿಯೇ, ಅವನಿಗೆ ಅಧೀನಳಾದವಳೆ ಎಂಬುದಾಗಿ ಇಲ್ಲಿನ ಅರ್ಥ. ಹೀಗೆ ಆ ಲಕ್ಷ್ಮಣ ಯಾವ ರೀತಿ ಭವಾಸ್ತು ಸಹ ವೈದೇಹ್ಯ ಗಿರಿಸಾನುಶುರಂಸ್ಯತೆ ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ ಸ್ವಪತಶ್ಚತೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿ, ರಾಮ ನಿನಗೆ ಸರ್ವದೇಶ ಸರ್ವಕಾಲ ಸರ್ವಾವಸ್ಥೋಚಿತವಾದ ಕೈಂಕರ್ಯವನ್ನ ನಾನು ಮಾಡ್ತೀನಿ ಇಂದ 14 ವರ್ಷ ಲಕ್ಷ್ಮಣ ನಿದ್ರೆಯನ್ನೇ ಮಾಡಲಿಲ್ಲ, ರೆಪ್ಪೆಯೇ ಮುಚ್ಚಲಿಲ್ಲ ಲಕ್ಷ್ಮಣ. ಈ ರೀತಿಯಾಗಿ ಅನವರತ ಸೀತಾರಾಮರ ಕೈಂಕರ್ಯವನ್ನು ಮಾಡಿದಂತೆ ಇವನು ಕೃಷ್ಣನನ್ನು ಅನುಸರಿಸಿ ಇವನು ಹೋಗ್ತಾ ಇದ್ದಾನೆ. ಪೆರಿಯಾಳ್ವಾರ್ ಪಾಶುರ ಅದ್ಭುತವಾದ ಒಂದು ಪಾಶುರ. ಸುರಿಗೈಯುಂ ತೆಂಚೆರಿಗೋ ಶೆಂಡು ಕೋಲುಂ ತೆರಿವಿಲ್ಲುಂ ತೋಳನ್ಮಾರ್ ಕೊಂಡೋಡ. ಈ ಕೃಷ್ಣ ಈ ಗೊಲ್ಲ ಬಾಲಕರೆಲ್ಲರೂ ಕೂಡ ಕಾಡಿಗೆ ಹಸುಗಳನ್ನು ಮೇಯಿಸುವುದಕ್ಕೆ ಹೋಗುವಾಗ ಏನು ಮಾಡ್ತಾರಂತೆ? ಚೆಂಡು, ಬುಗುರಿ, ಕೋಲು, ಕವಣೆಕಲ್ಲು ಅದೇನೇನೋ ಎಲ್ಲ ಹೊತ್ಕೊಂಡು ಹೋಗ್ತಾರಂತೆ. ಹಸುಗಳ ಮೇಯುವಾಗ ಇವರು ಕಾಡಿನಲ್ಲಿ ಆಟವಾಡಬೇಕಲ್ಲವ, ಮರದ ಮೇಲಿರುವ ಕಾಯಿಯನ್ನು ಬೀಳಿಸುವುದಕ್ಕೆ ಆ ಕವಣೆ. ಅದೇ ರೀತಿ ಇವರಿಗೆ ಚಿನ್ನಿದಾಂಡ ಆಡುವುದಕ್ಕೆ ಕೋಲು ಮತ್ತೆ ಚಿನ್ನಿ. ಇನ್ನು ಹಸುಗಳನ್ನು ಕರೆಯುವುದಕ್ಕೆ ಶಂಖ. ಹಸುಗಳಿಗೆ ಮಧ್ಯಾಹ್ನ ಮೇವನ್ನ ಮೇಯ್ದ ಮೇಲೆ ಆನಂದ ಏರ್ಪಡುವುದಕ್ಕಾಗಿ ವೇಣುಗಾನ, ಆ ಮುರಳಿ. ಒಂದ ಎರಡ ಚೆಂಡು, ಬುಗುರಿ, ಗೋಲಿ ಎಲ್ಲ ಒಂದು ಪರಿವಾರ ಪಟಾಲಮೆ ಎಲ್ಲವನ್ನ ಕಾಡಿಗೆ ಹೊತ್ಕೊಂಡು ಹೋಗ್ತಾರಂತೆ. ಬೆಳಗ್ಗೆ ಹಸು ಮೇಯ್ಸಕ್ಕೆ ಹೋಗುವಾಗ ಈ ಕೃಷ್ಣನೂ ಇದೆಲ್ಲ ತಗೊಂಡು ಹೋಗ್ಬೇಕಲ್ಲ. ಹಿಂತಿರುಗಿ ಬರುವಾಗ ಏನಾಗುತ್ತೆ? ಈ ಕಳ್ಳ ಒಂದನ್ನು ಇವನ್ ತರೋಲ್ವಂತೆ. ಶುರಿಗೈಯುಂ ಶೆಂಡುಕೋಲಂ ಆ ಯಾವ್ಯಾವ ಪದಾರ್ಥಗಳನ್ನು ಇವರುಗಳು ತೆಗೆದುಕೊಂಡು ಹೋಗಿದ್ದಾರೆ. ಶುರಿಗೈಯುಂ ತೆರಿವಿಲ್ಲಂ ಶೆಂಡುಕೋಲಂ, ಚೆಂಡು, ದಾಂಡು, ಕವಣೆ, ಬುಗುರಿ, ಗೋಲಿ ಅದೇನೇನು ತಗೊಂಡು ಹೋಗಿದ್ರು ಇದೆಲ್ಲವನ್ನ ತೋಳನ್ಮಾರ್ಕೊಂಡು ಓಡ. ಇವನ ಮಿತ್ರ ಇದೆಯಲ್ಲ ಪಟಾಲಮು 1000 ತನ್ನೇರಾಯಿರಂ ಪಿಳ್ಳೆಗಳೋಡು ಎಂಬುದಾಗಿ ಪೆರಿಯಾಳ್ವಾರ ಹೇಳ್ತಾರಲ್ಲ. 1000 ಗೋಪಬಾಲಕರು ಇದ್ದಾರಲ್ಲ, ಆ ಇವನ ಮಿತ್ರರು ಇವನ್ನೆಲ್ಲ ಹೊರ ಇದೆಯಲ್ಲ ಅದನ್ನೆಲ್ಲ ತಗೊಂಡು ಅವ್ರ ಮುಂದೆ ಹೋಗ್ಬಿಡ್ತಾರಂತೆ. ಇವನೇನು ಬೆಣ್ಣೆ ತಿಂದು 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 ಮೈ ಭಾರ ಜಡ್ಡು ಕಟ್ಬಿಟ್ಟಿದೆ. ಎಲ್ಲೋ ಹಿಂದ್ಗಡೆ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕೃಷ್ಣರು. ಇದು ಏನು ಮಾಡ್ತಾನಂತೆ? ಹಾಗೆ ಬರುವಾಗ ಯಾಗೆ ಬಂದ? ஒரு கையால் ஒருவன் தோளையூன்னி ஆனிரையினம் மீள குறித்த ಸಂಗಂ. ಪೆರಿಯಾಳ್ವಾರ್ ತಿರುಮಳಿ. ಆ ಹಿಂದೆ ಬರುವ ಇವನು ಒಬ್ಬ ಗೆಳೆಯನ ಹೆಗಲ ಮೇಲೆ ಕೈ ಹಾಕಿಕೊಂಡು ನಿಧಾನಕ್ಕೆ ಬರ್ತಾ ಇದ್ದಾನಂತೆ. ಈ ಮಿತ್ರರೆಲ್ಲ ಮುಂದೆ ತೋಳನ್ನು ಮಾರ್ಕೊಂಡು ಓಡ.
ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡ್ಬಿಟ್ಟು ಹಸುಕರಗಳ ಹಿಂದೆ ಆ ಗೊಲ್ಲ ಬಾಲಕರೆಲ್ಲ ಓಡಿ ಓಡಿ ಹೋಗ್ತಾ ಇದ್ದಾರೆ. ಇವನೆಲ್ಲೋ ಹಿಂದೆ ಯಾವನೋ ಗೆಳೆಯನ ಮೇಲೆ ಕೈ ಹಾಕಿಕೊಂಡು ನಿಧಾನಕ್ಕೆ ಹಿಂದೆ ಬರ್ತಾ ಇದೆ ಈ ಕೃಷ್ಣ. ಆ ರೀತಿ ಹಾಗೆ ಒರುವಂ ತೋಳೆಯುನ್ನಿ, ಒಬ್ಬನ ತೋಳ ಮೇಲೆ ಕೈ ಹಾಕಿಕೊಂಡು ಬಂದ ಅಂತ ಪೆರಿಯಾಳ್ವಾರು ಹೇಳ್ತಾರಲ್ಲ, ತೋಳನ್ ಕೃಷ್ಣನಿಗೆ ಪ್ರಿಯನಾದ ಮಿತ್ರ ಅವನೇ ಈ ಆಂಡಾಳ್ ಹೇಳುವ ನಚ್ಚಲ್ವನ್. ಪೆರಿಯಾಳ್ವಾರಲ್ಲಿ ತೋಳನ್ ಅಂದ್ರು. ಕೃಷ್ಣ ಆತ್ಮೀಯತೆಯಿಂದ ಒಬ್ಬನ ಹೆಗಲ ಮೇಲೆ ಕೈ ಹಾಕಿಕೊಂಡು ಬಂದ ಅಂದ್ರಲ್ವಾ, ಆ ತೋಳನ್ ಯಾರಿದ್ದಾರೆ? ಅನವರತ ಕೃಷ್ಣನೊಡನೆ ಇರುವವನು ಅವನು. ಅವನೇ ಆಂಡಾಳಳ 12ನೆಯ ಪಾಶುರದಲ್ಲಿ ಎಚ್ಚರಿಸಲ್ಪಡುವ ನಾಯಿಕ ನಚ್ಚಲ್ವನ್ ತಂಗಾಯ್ ಅಂತಾಳಲ್ಲ, ಆ ನಚ್ಚಲ್ವನ್ ಈ ತೋಳನ್. ನೀವು ಮಥುರಾ ಬೃಂದಾವನ ಯಾತ್ರೆ ಹೋದರೆ ನಂದಗಾಮ್ ಅಂತ ಅಲ್ಲಿ ಒಂದು ನಂದರ ಹಸುಗಳನ್ನೆಲ್ಲ ಇಟ್ಟಿದ್ದ ಒಂದು ಗ್ರಾಮ. ಅಲ್ಲಿ ಕೃಷ್ಣನಿಗೆ ದೇವಸ್ಥಾನ ಇಲ್ಲಿದೆ. ಕೃಷ್ಣ ಬಲರಾಮರು ಗೊಲ್ಲ ವೇಷದಲ್ಲಿದ್ದಾರೆ. ಗರ್ಭಗೃಹದಲ್ಲಿ ಅದ್ಭುತವಾದ ದೇವಸ್ಥಾನ. ಪಕ್ಕದಲ್ಲಿ ಬರೀ ಕೌಪೀನವನ್ನು ಧರಿಸಿ ಕೈಯಲ್ಲಿ ಕೋಲು ಹಿಡ್ಕೊಂಡು ಒಬ್ಬ ನಿಂತಿದ್ದಾನೆ. ಅವನನ್ನು ಅಲ್ಲಿ ಹೋಗಿ ಕೇಳಿದ್ರೆ ಏ ಖಾನಾಕ ಸಖಾಹೆ ಅಂತಾರೆ. ಕೃಷ್ಣನ ಮಿತ್ರ ಇವನು ಅಂತ ಅಲ್ಲಿ ಇವರು ತೋರಿಸ್ತಾರೆ. ಈ ಕೃಷ್ಣನಿಗೆ ನೈವೇದ್ಯ ಮಾಡಿ ಆರತಿ ಮಾಡಿದ ಮೇಲೆ ಅವನಿಗೂ ಆರತಿ ಮಾಡ್ತಾರೆ. ಅದು ಯಾರು ಅಂತ ಕೇಳಿ ಖಾನಾಕ ಸಖಾಹೆ ಅಂತ ಹೇಳ್ತಾರೆ. ಕೃಷ್ಣನ ಮಿತ್ರ ಇವನು ಅಂತಾರೆ. ಆ ಖಾನಾಕ ಸಖಾ ಇದನಲ್ಲ, ಅವನೇ ನಚ್ಚಲ್ವನ್, ಅವನೇ ತೋಳನ್. ಪೆರಿಯಾಳ್ವಾರ್ ಹಾಡತಕ್ಕಂತಹ ತೋಳನ್ ಅನವರತ ಕೃಷ್ಣನ ಜೊತೆಯಲ್ಲಿ ಇದ್ದವನು ಖಾನಾಕ ಸಖ ಅಂತ ಹೇಳ್ತಾರೆ. ಕೃಷ್ಣನ ಕನ್ನಯ್ಯ, ಆ ಕೃಷ್ಣನಿಗೆ ಸಖ ಮಿತ್ರ ಇವನು ಅಂತ ಹೇಳ್ತಾರೆ ಅಲ್ಲಿರುವವರು. ಅವನಿಗೂ ಕೂಡ ಕೃಷ್ಣನ ಜೊತೆಯಲ್ಲಿ ಪೂಜೆ ಆಗುತ್ತೆ. ಹೇಗೆ ರಾಮನ ಜೊತೆಯಲ್ಲಿ ಲಕ್ಷ್ಮಣನಿಗೂ ಪೂಜೆ ಆಗುತ್ತೋ, ಸೀತಾರಾಮ ಲಕ್ಷ್ಮಣ ಹನುಮಾನ್ ಆ ನಾಲ್ವರಿಗೂ ಕೂಡ ಒಟ್ಟಾಗಿ ಪೂಜೆ ಮಾಡ್ತೀವಲ್ವ ನಾವು. ರಾಮನ ಜೊತೆ ಲಕ್ಷ್ಮಣನಿಗೂ ಪೂಜೆ ಆಗುತ್ತೆ. ಆ ರೀತಿ ಕೃಷ್ಣ ಬಲರಾಮನೊಡನೆ ಅವನಿಗೂ ಪೂಜೆ ಅಲ್ಲಿ. ಹೇಗೆ ಲಕ್ಷ್ಮಣ ಹೇಗೆ ರಾಮನನ್ನ ಹಿಂಬಾಲಿಸಿ ಹೋದನೋ ಹಾಗೆ ಕೃಷ್ಣನನ್ನ ಹಿಂಬಾಲಿಸಿ ಹೋದವನು ಇವನು. ಅಂತಹ ಆ ನಚ್ಚಲ್ವನ್ ಅದು ಒಂದು ಗ್ರಾಮ. ಅಲ್ಲಿ ನಂದಗಾಂವ್, ಉತ್ತರ ಮಧುರೈಯಲ್ಲಿ ನಂದಗಾಂವ್ ಎಂಬುದಾಗಿ ಒಂದು 10 ಕಿಲೋಮೀಟರ್ ಇರ್ಬೋದು ಬೃಂದಾವನ ಗೋಕುಲದಿಂದ. ಅಲ್ಲಿ ಆ ಗ್ರಾಮದಲ್ಲಿ ದೇವಸ್ಥಾನ, ಅಲ್ಲಿ ಈ ಗೊಲ್ಲನು ಇದ್ದಾನೆ. ಆ ಗೊಲ್ಲ ಅನವರತ ಕೃಷ್ಣನನ್ನು ಹಿಂಬಾಲಿಸಿದನು ಅಂತ ಅಲ್ಲಿ ಅವರು ಹೇಳ್ತಾರೆ. ಅದನ್ನ ನಮ್ಮ ಪೆರಿಯಾಳ್ವಾರು ಏನು ಹೇಳಿದ್ರು, ಆ ತೋಳನ ಮೇಲೆ ಕೈಯೂರಿಕೊಂಡು ಕೃಷ್ಣ ಬರ್ತಾ ಇದ್ದಾನೆ. ಆಪ್ತ ಮಿತ್ರನಾದವನು ಸಖನಾದವನು ಕೃಷ್ಣನಿಗೆ. ಹಾಗೆ ಕೃಷ್ಣನನ್ನ ಅನವರತ ಹಿಂಬಾಲಿಸಿರುವವನೇ ಈ ನಚ್ಚಲ್ವನ್. ಆದ್ರಿಂದ ಇವನ ಮನೆಯ ಹಸುಕರಗಳನ್ನ ಪರಾಮರ್ಶಿಸುವವರು ಇಲ್ಲ. ಇದು ಒಂದು ಮಹದೈಶ್ವರ್ಯ. ಕೃಷ್ಣನೇ ಸಿಕ್ಕಿಬಿಟ್ಟಾಗ ಇನ್ನು ಮಿಕ್ಕಿದೆಲ್ಲ ಯಾಕೆ ಬೇಕು? ನೈಮಿಷಾರಣ್ಯದಲ್ಲಿ ಋಷಿಮುನಿಗಳೆಲ್ಲ ಯಜ್ಞಯಾಗಗಳನ್ನು ಮಾಡ್ತಾ ಇದ್ದಾರೆ. ಆಗ ಆ ಯಜ್ಞಯಾಗ ಎಲ್ಲ ಯಾಕೆ? ಪರಮಾತ್ಮನಿಗಾಗಿ. ಪರಮಾತ್ಮನನ್ನ ಪಡಿಬೇಕು, ಅವನನ್ನು ಕಾಣಬೇಕು, ಅವನ ಸಾಕ್ಷಾತ್ಕಾರ ಆಗಬೇಕು ಅನ್ನೋಕೆ ತಾನೇ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳೆಲ್ಲ. ಅವರೆಲ್ಲ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರ್ತಾರೆ. ಕೃಷ್ಣನೇ ಬಂದುಬಿಟ್ಟ ನೈಮಿಷಾರಣ್ಯಕ್ಕೆ. ಋಷಿಮುನಿಗಳಿಗೆ ಏನು ಮಾಡಿದ್ರು? ಸಕ್ಕು ಸವು ಎಲ್ಲ ಅಲ್ಲಲ್ಲೇ ಬಿಟ್ರು, ಅಗ್ನಿಯನ್ನು ಬಿಟ್ರು, ತುಪ್ಪದ ಬಟ್ಲು ಇಟ್ರು, ಸಕ್ಕು ಸವು ಎಲ್ಲ ಅಲ್ಲೇ ಹೋಯ್ತು. ಎದ್ರು, ಓಡಿದ್ರು ಕೃಷ್ಣನ ಬಳಿಗೆ. ಹೋಮಂ ಅಮುಂಚತ ಜಪಂ ಅಮುಂಚತ ಎಲ್ಲವನ್ನ ಬಿಟ್ರು. ಜಪ ಮಾಡ್ತಾ ಇದ್ದವ್ರು ಜಪ ಬಿಟ್ರು, ಹೋಮ ಮಾಡ್ತಾ ಇದ್ದವ್ರು ಹೋಮ ಬಿಟ್ರು, ಎಲ್ಲ ಓಡೋಗಿ ಕೃಷ್ಣನ ಕಾಲಕ್ಕೆ ಬಿದ್ದುಬಿಟ್ರು. ಅದಕ್ಕಾಗಿ ತಾನೇ ಇದು. ಅವನೇ ಬಂದ ಮೇಲೆ ಅವನ ಕಾಲನ್ನು ಹಿಡಿಯುವುದಕ್ಕಿಂತ ಈ ಜಪವ ಈ ಹೋಮವ ಇದೆಲ್ಲ ಸ್ವಪ್ರವೃತ್ತಿಗಳು. ನಾವು ಮಾಡುವ ಜಪ, ನಾವು ಮಾಡುವ ಹೋಮ, ನಾವು ಮಾಡುವ ಯಾಗ ಇದೆಲ್ಲ ನಮ್ಮ ಅಹಂಕಾರ ಮಮಕಾರ ಗರ್ಭಿತವಾದ ಸ್ವಪ್ರವೃತ್ತಿಗಳು. ಅವನೇ ನೇರಾಗಿ ಬಂದಾಗ ಅವನ ಪಾದವನ್ನು ಹಿಡಿಯುವುದಕ್ಕಿಂತ ಈ ನಮ್ಮ ಸ್ವಪ್ರವೃತ್ತಿ ದೊಡ್ಡದ. ಹೋಮಮ ಮುಂಚತ ಜಪಮ ಮುಂಚತ ಎಂಬುದಾಗಿ ಹೇಳ್ತಾರೆ. ಎಲ್ಲವನ್ನ ಬಿಟ್ಟು ನೇರಾಗಿ ಪರಮಾತ್ಮನ ಬಳಿಗೆ ಓಡಿದರಲ್ಲವ. ಆ ರೀತಿ ಈ ವರ್ಣ ಆಶ್ರಮ ಧರ್ಮಾನುಷ್ಠಾನಗಳೆಲ್ಲವೂ ಕೂಡ ಪರಮಾತ್ಮ ಮಾಡಿ ಇಟ್ಟಿದ್ದು. ಪರಮಾತ್ಮನೇ ಸಿಕ್ಬಿಟ್ಟ ಮೇಲೆ ಇದರಲ್ಲಿ ವೈರಾಗ್ಯ ತಾನಾಗಿ ಏರ್ಪಟ್ಟು ಬಿಡುತ್ತದೆ ಅಲ್ಲವ. ಪರಮಾತ್ಮ ಸಿಕ್ಕಿದ ಮೇಲೆ ಇದರಲ್ಲಿ ವೈರಾಗ್ಯ. ಲೌಕಿಕವಾದ ವಿಷಯದಲ್ಲಿ ಇದನ್ನು ಬಿಟ್ಟು ಅವನನ್ನು ಸೇರಬೇಕು ಅನ್ನೋದು ಒಂದು, ಅದು ಕಷ್ಟ. ಆದರೆ ಅವನನ್ನು ಸೇರಿಬಿಟ್ರೆ ಇದು ತಾನಾಗಿ ಬಿಟ್ಟು ಹೋಗುತ್ತೆ. ಒಳ್ಳೆಯ ಪದಾರ್ಥವನ್ನ ಸ್ಥಿತೇರವಿಂದೆ ಮಕರಂದ ನಿರ್ಭರೆ ಮಧುವ್ರತೋ ನೇಕ್ಷರ ಕಂಹಿ ವೀಕ್ಷತೆ ಅಂತಾರೆ ಆಳವಂದರ ಸ್ತೋತ್ರದಲ್ಲಿ ಸ್ವಾಮಿ ಯಾಮನಾಚಾರ್ಯರು.
ಅದ್ಭುತವಾದ ತಾವರೆಯಲ್ಲಿ ಇರತಕ್ಕಂತಹ ಅಪರಿಮಿತವಾದ ಮಧುವನ್ನ ಪಾನ ಮಾಡಿದ ದುಂಬಿ ದತ್ತೂರ ಪುಷ್ಪದಲ್ಲಿರುವ ಅಲ್ಪವಾದ ಜೇನಿಗೆ ಹೋಗುತ್ತಾ ಅಂತ ಕೇಳ್ತಾರೆ. ಪರಮಾತ್ಮನ ದಿವ್ಯಾದ್ಭುತವಾದ ಕೈಂಕರ್ಯದಲ್ಲಿ ಪೂರ್ಣವಾಗಿ ತೊಡಗಿದವನು, ಪರಮಾತ್ಮನ ಸಖ್ಯದಲ್ಲಿ ಇರುವವನು ಎಂದಾದರೂ ಸಾಂಸಾರಿಕವಾದ ವಿಷಯಕ್ಕೆ ಬರ್ತಾನ? ಇದರಲ್ಲಿ ಆಸೆ ಬರುತ್ತಾ? ಇದನ್ನು ಬಿಟ್ಟು ಅದಕ್ಕೆ ಬಾಂದ್ರ ಕಟ್ಟ. ಅದನ್ನು ಹಿಡ್ಕೊಂಡು ಬಿಟ್ರೆ ಇದು ತಾನಾಗಿ ಹೋಗ್ಬಿಡುತ್ತೆ. ಅಡಿಯ ಎಡೆಯಿಂದ ಉಳ್ಳಂ ತೇರಿ ಮನಸ್ಸೆಲ್ಲ ಶುದ್ಧ ಮಾಡಿಕೊಂಡು ಆಮೇಲೆ ಪರಮಾತ್ಮನ ಹತ್ರ ಹೋಗ್ತೀನಿ ಅಂದರೆ ಜನ್ಮಕ್ಕೂ ಆಗಲ್ಲ. ಇದು ನಮ್ಮನ್ನು ಬಿಡೋದೇ ಇಲ್ಲ. ಆಶಾಪಾಶಗಳು ನಮ್ಮನ್ನು ಬಿಡೋದೇ ಇಲ್ಲ. ಆದ್ದರಿಂದ ಅವನ ಪಾದ ಹಿಡಿದು ಬಿಡು, ಇದು ತಾನಾಗಿ ಬಿಟ್ಟು ಹೋಗುತ್ತೆ. ಉರಂಗುವಾನ್ ಕೈಪಂಡಂ ಪೋಲೆ ತನ್ನಡೆಯೇ ನഴുವಂ. ಲೋಕಾಚಾರ್ಯರು ಹೇಳ್ತಾರೆ, ಒಂದು ಮಗು ಒಂದು ಗೊಂಬೆ ಇಟ್ಕೊಂಡಿರುತ್ತೆ, ಯಾರು ಕೇಳಿದ್ರು ನಂದು ಕೊಡಲ್ಲ ಅನ್ನತ್ತೆ. ಆ ಮಗು ನಿದ್ರೆ ಮಾಡಿದಾಗ ಆ ಬೊಂಬೆ ಕೈ ಜಾರಿ ಹೋಗ್ಬಿಡುತ್ತೆ. ಆ ಮಗು ಅವಾಗ ನಂದು ಅಂತ ಹೇಳಕ್ ಸಾಧ್ಯವ? ಕೈ ಜಾರಿ ಹೋಗ್ಬಿಡುತ್ತೆ. ಆ ರೀತಿ ಪರಮಾತ್ಮನನ್ನ ಆಶ್ರಯ ಮಾಡಿದ ಮೇಲೆ ಸಾಂಸಾರಿಕವಾದ ವಿಷಯಗಳು ತಾವಾಗಿ ಕೈಯಿಂದ ಜಾರು ಹೋಗ್ಬಿಡುತ್ತೆ. ಇದನ್ನು ಬಿಟ್ಟು ಅದಕ್ಕೆ ಹೋಗ್ತೀನಿ ಬೇಡ, ಅದು ಈ ಜನ್ಮಕ್ಕಾಗಲ್ಲ, ಅವನನ್ನು ಹಿಡ್ಕೊಂಡ್ಬಿಡು, ಇದು ತಾನಾಗಿ ಬಿಡುತ್ತೆ ಎಂದು. ಅಡಿಯ ಅಡೈಂದು ಪರಮಾತ್ಮನ ಪಾದಗಳನ್ನು ಆಶ್ರಯ ಮಾಡಿಬಿಡು. ಉಳ್ಳಂ ತೇರಿ ಮನಸ್ಸು ತಾನಾಗಿ ನಿರ್ಮಲವಾಗಿಬಿಡುತ್ತೆ, ವೈರಾಗ್ಯ ಬರುತ್ತೆ, ಇದೆಲ್ಲ ತಾನಾಗಿ ಬಿಟ್ಟು ಹೋಗುತ್ತೆ. ಆ ರೀತಿಯಾದ ಒಂದು ಸ್ಥಿತಿಯಲ್ಲಿ ಇರುವವನು ಈ ಮನೆಯ ಗೊಲ್ಲ ನಚ್ಚಲ್ವನ್, ಅಂತಹವನ ತಂಗಿಯೇ ಎಂಬುದಾಗಿ ಹೇಳ್ತಾಳೆ ಇಲ್ಲಿ. ಹೀಗೆ ಆದರೆ ಪರಮಾತ್ಮ ಏನು ಹೇಳ್ತಾನೆ? ವರ್ಣಾಶ್ರಮ ಧರ್ಮಗಳನ್ನು ಬಿಡಬಾರ್ದು, ಅದನ್ನು ಅನುಷ್ಠಾನ ಮಾಡಿಯೇ ತಿರ್ಬೇಕು. ಏನು ಪರಮಾತ್ಮನಲ್ಲಿ ಪ್ರಪತ್ತಿ ಮಾಡಿದ್ರು, ಶರಣಾಗತಿ ಮಾಡಿದ್ರು ಕೂಡ ವರ್ಣಾಶ್ರಮ ಧರ್ಮವನ್ನು ಬಿಡುವಂತಿಲ್ಲ. ಆಚಾರ್ಯ ರಾಮಾನುಜರಿಗೆ 120 ತಿರುನಕ್ಷತ್ರ. ಸ್ವಾಮಿಗಳು ಪರಮಪದಿಸಿದಾಗ ಆಚಾರ್ಯ ರಾಮಾನುಜರಿಗೆ 120 ವರ್ಷ ವೃದ್ಧಾಪ್ಯ ಆಗಿಬಿಟ್ಟಿದೆ. ಎದ್ದು ಸಂಧ್ಯಾವಂದನೆಯನ್ನು ಮಾಡ್ತಾರೆ. ಎದ್ದು ನಿಂತು ಅರ್ಘ್ಯ ಕೊಡೋದಕ್ಕಾಗೋದಿಲ್ಲ. ಪಕ್ಕದಲ್ಲಿರುವ ಇಬ್ಬರು ಶಿಷ್ಯರು ಹಿಡಿದು ಎತ್ತಿ ನಿಲ್ಲಿಸ್ತಾರಂತೆ. ಆಗ ನಡುಗುವ ಕೈಗಳಿಂದ ಅರ್ಘ್ಯವನ್ನು ಕೊಡ್ತಾರಂತೆ. ಆಚಾರ್ಯ ರಾಮಾನುಜರಾದಂತಹ ಅವರು 120ನೇ ವಯಸ್ಸಿನಲ್ಲಿ ಸಂಧ್ಯಾವಂದನೆ ಮಾಡದೆ ಇದ್ರೆ ಏನು? ಎಂಥ ಮಹಾಜ್ಞಾನಿಗಳು, ಎಂಥ ಪರಮ ವಿಲಕ್ಷಣರಾದವರು, ಅವರು ಮಾಡಬೇಕಾ? ಆದರೆ ಬಿಡೋಲ್ಲ. ಕಾರಣ ಏನು? ಅದು ಪರಮಾತ್ಮನ ಆಜ್ಞೆ. ಶ್ರುತಿ ಸ್ಮೃತಿರ್ಮಮೈವಾಜ್ಞಾ ಯಸ್ತಾಮುಲ್ಲಂಘ್ಯ ವರ್ತತೆ ಆಜ್ಞಾಚ್ಛೇದಿ ಮಮದ್ರೋಹಿ ಮದ್ಭಕ್ತೋಪಿ ನ ವೈಷ್ಣವಃ. ಪರಮಾತ್ಮ ಹೇಳ್ಬಿಟ್ಟ, ಶ್ರುತಿ ಸ್ಮೃತಿಗಳು ನನ್ನ ಆಜ್ಞೆ. ಆ ನನ್ನ ಆಜ್ಞೆಯನ್ನ ಪರಿಪಾಲಿಸಲೇಬೇಕು. ಯಾರದನ್ನು ಪರಿಪಾಲನೆ ಮಾಡೋಲ್ವೋ ಅವನು ಎಂಥ ಭಕ್ತನಾದರೂ ಕೂಡ ನನಗೂ ಅವನಿಗೂ ಸಂಬಂಧ ಇಲ್ಲ ಅಂದ್ಬಿಟ್ಟ. ನ ವೈಷ್ಣವ ಅಂದ್ಬಿಟ್ಟ. ವೈಷ್ಣವ ಅಂದ್ರೆ ಯಾರು? ವಿಷ್ಣು ಸಂಬಂಧಿಯಾದವನು ವೈಷ್ಣವ. ಆದ್ದರಿಂದ ಮದ್ಭಕ್ತೋಪಿ, ಅವನಿಗೆ ನನ್ನ ಮೇಲೆ ಭಕ್ತಿ ಇರ್ಬೋದು, ನನ್ನ ಮೇಲೆ ಪ್ರೀತಿ ಇರ್ಬೋದು. ಒಬ್ಬ ಮಗನಿಗೆ ತಂದೆನ ಕಂಡ್ರೆ ತುಂಬ ಪ್ರೀತಿ, ನಮ್ಮ ತಂದೆನ ಕಂಡ್ರೆ ತುಂಬ ಪ್ರೀತಿ, ಗೌರವ. ಆದರೆ ತಂದೆ ಹೇಳಿದ ಯಾವ ಮಾತನ್ನು ಮಗ ಕೇಳಲ್ಲ. ಆ ಪ್ರೀತಿ ಇದ್ರಷ್ಟು ಬಿಟ್ಟರಷ್ಟು. ನಮ್ಮ ತಂದೆನ ಕಂಡ್ರೆ ನಂಗೆ ತುಂಬ ಪ್ರೀತಿ, ಆದರೆ ತಂದೆ ಹೇಳಿದ ಯಾವ ಮಾತು ಮಗ ಕೇಳಲ್ಲ. ಆ ಪ್ರೀತಿ ಇದ್ರಷ್ಟು ಇಲ್ಲದೆ ಇದ್ರಷ್ಟು ಅದು ವ್ಯರ್ಥವಲ್ಲವ? ಆ ಪ್ರೀತಿಯಿಂದ ತಂದೆಯ ಮನಸ್ಸಿಗೆ ಏನಾದರೂ ಆನಂದ ಏರ್ಪಡುತ್ತಾ? ಆ ರೀತಿ ಪರಮಾತ್ಮನ ಮೇಲೆ ಭಕ್ತಿ ಇರಬಹುದು, ಆದರೆ ಪರಮಾತ್ಮನ ಆಜ್ಞೆ ಶಾಸ್ತ್ರಗಳು, ವಿಧಿ ನಿಷೇಧ, ಡೂಸ್ ಅಂಡ್ ಡೋಂಟ್ಸ್, ಇದಂ ಕುರು ಇದಂ ಮಾಕಾರ್ಷೀಹಿ, ಇದನ್ನು ಮಾಡು, ಇದನ್ನು ಮಾಡಲೇಬೇಕು, ಇದನ್ನು ಮಾಡಲೇಬಾರದು ಎಂಬುದಾಗಿ ಪರಮಾತ್ಮನ ನಿಯಮನ. ಆ ನಿಯಮನವನ್ನ ಪರಿಪಾಲನೆ ಮಾಡದೆ ಹೋದ್ಮೇಲೆ ಪರಮಾತ್ಮನ ಮೇಲೆ ಭಕ್ತಿ ಇದೆ ಅಂತ ಹೇಳೋದ್ರಲ್ಲಿ ಏನಾದರೂ ಅರ್ಥವಿದೆಯಾ? ಶಾಸ್ತ್ರಗಳು ಪರಮಾತ್ಮನ ಆಜ್ಞೆಗಳು. ಆ ಆಜ್ಞೆಯನ್ನ ಪರಿಪಾಲನೆ ಮಾಡದೆ ನಾನು ಪರಮಾತ್ಮನ ಮೇಲೆ ಭಕ್ತಿ ಇದೆ ಅಂದರೆ ಆ ಭಕ್ತಿಯಿಂದ ಏನು ಪ್ರಯೋಜನ? ಆದ್ದರಿಂದ ಪರಮಾತ್ಮ ಹೇಳ್ತಾನೆ ಆಜ್ಞಾಚ್ಛೇದಿ. ಆ ಶ್ರುತಿ ಸ್ಮೃತಿಗಳೆಂಬ ನನ್ನ ಆಜ್ಞೆಯನ್ನ ಯಾವನು ಛೇದಿ, ಯಾವನು ಅದನ್ನು ಒಡೆದು ಚೂರು ಮಾಡ್ತಾನೆ, ಯಾವನು ಪಾಲಿಸುವುದಿಲ್ಲ, ಅವನು ಏನಾಗ್ತಾನೆ? ಮದ್ಭಕ್ತೋಪಿ, ನನ್ನ ಭಕ್ತನಾಗಿದ್ದರೂ ಕೂಡ ನ ವೈಷ್ಣವ, ಅವನಿಗೆ ವೈಷ್ಣವತ್ವ ಇಲ್ಲ ಅಂದ್ಬಿಟ್ಟ ಪರಮಾತ್ಮ. ಹೀಗೆ ಆ ವರ್ಣಾಶ್ರಮ ಧರ್ಮವನ್ನು, ಬ್ರಾಹ್ಮಣ ಅಂದರೆ ಅವನಿಗೆ ಬ್ರಾಹ್ಮಣ ವರ್ಣ ಧರ್ಮ, ಅವನು ಬ್ರಹ್ಮಚಾರಿಯೋ ಗೃಹಸ್ಥನೋ ವಾನಪ್ರಸ್ಥನೋ ಸನ್ಯಾಸಿಯೋ, 4 ಆಶ್ರಮಗಳು, ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ, 4 ಆಶ್ರಮಗಳು. ಆಶ್ರಮಗಳು ಅಂದರೆ ಇನ್ನೇನು ಪರ್ಣಶಾಲೆ ಕಟ್ಕೊಂಡು ಇರೋದು ಅಂತ ಅರ್ಥವಲ್ಲ. ಆಯಾಯ ದಶೆ ಅಂತ ಅರ್ಥ, ಆಯಾಯ ಪೀರಿಯಡ್ ಸ್ಟೇಜ್ ಅಂತ ಅರ್ಥ, ಆಯಾಯ ಸ್ಥಿತಿಗಳು. ಮದುವೆಯಾಗುವುದಕ್ಕೆ ಮುಂಚೆ
ಬ್ರಹ್ಮಚರ್ಯ, ಬ್ರಹ್ಮಚಾರಿ ಎಂಬ ಸ್ಥಿತಿ, ಬ್ರಹ್ಮಚಾರಿಯ ಒಂದು ದಶೆ, ಆ ಪೀರಿಯಡ್. ಅನಂತರ ವಿವಾಹವಾದರೆ ಗೃಹಸ್ಥ ಎಂಬ ಸ್ಥಿತಿ, ಅನಂತರ ವಾನಪ್ರಸ್ಥ ಎಂಬ ಸ್ಥಿತಿ. ಆ ಸ್ಥಿತಿ, ಆ ರೀತಿಯಾದ ಜೀವನ ವಿಧಾನ, ಅದನ್ನು ಆಶ್ರಮ ಅಂತ ಹೇಳಲಾಗಿದೆ. ಈ ರೀತಿ ಆಯಾಯ ಆಶ್ರಮದಲ್ಲಿರೋರು, ಅದಕ್ಕೆ ಸನ್ಯಾಸಿಗಳಿಗೆ ಅವರಿಗೆ ನಿಯಮಗಳುಂಟು, ಅವರು ಅದನ್ನು ಪಾಲನೆ ಮಾಡಬೇಕು. ಗೃಹಸ್ಥನಾದವನಿಗೆ ಇವನಿಗೆ ಕೆಲವು ನಿಯಮಗಳುಂಟು, ಇವನು ಇದನ್ನು ಮಾಡಬೇಕು. ಬ್ರಹ್ಮಚಾರಿಗೆ ಅವನದೇ ಆದ ನಿಯಮಗಳು. ಈ ರೀತಿ ಇದು ಆಶ್ರಮ ಧರ್ಮ. ಇನ್ನು ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಆಯಾಯ ವರ್ಣದವರಿಗೆ ಕೆಲವು ಧರ್ಮಗಳು ಉಂಟು, ಅದನ್ನು ಮಾಡಬೇಕು. ಈ ರೀತಿ ಈ ವರ್ಣ ಆಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡಲೇಬೇಕು ಎಂಬುದು ಪರಮಾತ್ಮನ ಆಜ್ಞೆ. ಇದನ್ನು ಮಾಡಬೇಕು, ಮಾಡದೆ ಇರಕೂಡ್ದು ಅಂತಾನೆ ಕೃಷ್ಣ. ಮಾಡಲೇಬೇಕು ಅಂತೀಯ, ಆಜ್ಞೆ ಮಾಡಿದೀವಿ ಅಂತೀಯ, ಆಜ್ಞೆಯಿಂದ ಪಾಲನೆ ಮಾಡದೆ ಹೋದವನು ವೈಷ್ಣವನಲ್ಲ ಅಂತೀಯ. ಆದರೆ ಇವನಿಗೆ ಬಿಟ್ಟಿದ್ದಾನಲ್ಲ, ನಿನ್ನಿಂದ ಅಲಿತಾ ಇದ್ದಾನಲ್ಲ, ಇವನಿಗೇನು ಶಿಕ್ಷೆ ಕೊಡ್ತೀಯ? ಈ ಗೊಲ್ಲ. ಈಗ ವರ್ಣಧರ್ಮ ಗೋ ಸಂರಕ್ಷಣೆ ಮಾಡದ್ನ ಅವನು ಇಲ್ವಲ್ಲ, ಅವ ಮನೆ ಗೋವೆಲ್ಲ ಅರ್ಚ್ಕೊಳ್ತಾ ಇದೆಯಲ್ಲ, ಕರು ಎಲ್ಲ ಆಕ್ರಂದನ ಮಾಡ್ತಾ ಇದೆಯಲ್ಲ, ಯಾವುದೂ ಸುಸ್ಥಿತಿಯಲ್ಲಿ ಇಲ್ವಲ್ಲ, ವರ್ಣಧರ್ಮ ಬಿಟ್ಟಿದಾನಲ್ಲ, ಈಗ ಅವನಿಗೇನು ಶಿಕ್ಷೆ ಅಂದರು? ಅವನಿಗೆ ಶಿಕ್ಷೆನೇ ಇಲ್ಲ ಅಂದ್ಬಿಡ್ತು ಶಾಸ್ತ್ರ. ಅದೇ ಹಾಗೆ ಒಂದು ರೂಲ್ ಅಂತ ಮಾಡಿದ್ಮೇಲೆ ಇಟ್ ಈಸ್ ಅಪ್ಲಿಕಬಲ್ ಟು ಆಲ್. ಅದೇನು ಅವನಿಗಿಲ್ಲ ಇವನಿಗಿಲ್ಲ ಅಂತ ಪಕ್ಷಪಾತ ಮಾಡ್ತೀಯಾ? ಹೌದು ಅಂತಾನೆ ಪರಮಾತ್ಮ. ಏನು ಪಕ್ಷಪಾತ ಅಂತ ಕೇಳಿದ್ರು. ವರ್ಣಾಶ್ರಮ ಧರ್ಮಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಆದರೆ ಭಗವತ್ ಕೈಂಕರ್ಯದಲ್ಲಿ ಇದ್ದು ಬಿಟ್ಟರೆ ದೋಷವಿಲ್ಲ. ಪರಮಾತ್ಮನಿಗೆ ಉತ್ಸವ, ಬೆಳಗಿನ ರಾತ್ರಿ ತನಕ ಉತ್ಸವ ನಡೀತಾ ಇರುತ್ತೆ. ಸಾಯಂಕಾಲ ಅಷ್ಟತೀರ್ಥಕ್ಕೆ ಪರಮಾತ್ಮನ ಶ್ರೀ ಶರಗೋಪವನ ವಿಜಯ ಮಾಡಿಸ್ಕೊಂಡು ಎಲ್ಲ ಕಡೆ ಹೋಗಿರ್ತಾರೆ. ಆ ಜೊತೆಯಲ್ಲಿ ಹೋಗ್ತಾ ವೇದ ಪಾರಾಯಣ ಮಾಡ್ತಾ ಹೋಗೋರು ಬರುವ ವೇಳೆಗೆ ರಾತ್ರಿ ಆಗಿಬಿಡುತ್ತೆ. ಸಾಯಂಕಾಲದಲ್ಲಿ ಸಂಧ್ಯಾವಂದನೆ ಮಾಡೋಕ್ಕೆ ಅವ್ರಿಗೆ ಎಲ್ಲಿದೆ ಸಮಯ? ಪರಮಾತ್ಮನ ವಿಜಯ ಮಾಡಿಸ್ತಾ ಇರ್ತಾರೆ, ಒಂದೊಂದು ಕೊಳದಲ್ಲಿ ಪರಮಾತ್ಮನಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ, ವೇದ ಮಂತ್ರ ಪಾರಾಯಣ ಮಾಡ್ತಾ ಇದ್ದಾರೆ. ಯಾವಾಗ ಸಂಧ್ಯಾವಂದನೆಯನ್ನು ಮಾಡ್ತಾರೆ? ಅವತ್ತವರಿಗೆ ಸಾಯಂಕಾಲ ಸೂರ್ಯಾಸ್ತಮಾನವಾಗುವುದಕ್ಕೆ ಮುನ್ನ ಸಂಧ್ಯಾವಂದನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಅವರು ಸಂಧ್ಯಾವಂದನೆ ಬಿಟ್ಟರು ಅಂತ ಪರಮಾತ್ಮ ಅವರಿಗೆ ಶಾಪ ಕೊಡ್ತಾನ ಅಥವಾ ಚಿತ್ರಗುಪ್ತ ಬರಿತಾನ ಅಂದ್ರು. ಪರಾಶರ ಭಟ್ಟರು ಹೇಳಿದ್ರು, ಇಂದ್ರವಿಟ್ಟ ಸಂಧ್ಯಾವಂದನೆಯೈ ಚಿತ್ರಗುಪ್ತನ್ ಎಳ್ದ ಮಾಟಾನ್. ಆವತ್ತು ಬಿಟ್ಟು ಸಂಧ್ಯಾವಂದನೆಯನ್ನ ಚಿತ್ರಗುಪ್ತ ಬರ್ಕೊಳ್ಳಲ್ವಂತೆ ಪಾಪ ಅಂತ. ಯಾಕೆ ಬರ್ಕೊಳ್ಳಲ್ಲ ಅಂದ್ರು? ಪರಮಾತ್ಮನ ಕೈಂಕರ್ಯದಲ್ಲಿದ್ದು ಬಿಟ್ಟಿದ್ದಾರೆ. ಇನ್ನೇನೋ ಸೋಂಬೇರಿತನ ಮಾಡಿಕೊಂಡು 120 ಚಾನಲ್ಗಳನ್ನು ನೋಡಿಕೊಂಡು ಜಗಲಿ ಮೇಲೆ ಕೂತ್ಕೊಂಡು ಅವ್ರ ಹಾಗೆ ಇವ್ರ ಹಾಗೆ ಅಂತ ಮಾತನಾಡಿಕೊಂಡು ಸಂಧ್ಯಾವಂದನೆ ಬಿಟ್ಟರೆ ಖಂಡಿತ ಚಿತ್ರಗುಪ್ತ ಬರೀತಾನೆ, ಅದರಲ್ಲಿ ಏನೂ ಸಂದೇಹ ಇಲ್ಲ. ಪರಮಾತ್ಮನ ಕೈಂಕರ್ಯದಲ್ಲಿದ್ದು ಬಿಟ್ಟರೆ ಅದನ್ನು ಬರೆಯೋಲ್ಲ. ಕಾರಣ ಏನು? ಎಲ್ಲ ಮಾಡೋದೇ ಪರಮಾತ್ಮನ ಕೈಂಕರ್ಯಕ್ಕಾಗಿ. ಆ ಕೈಂಕರ್ಯದಲ್ಲೇ ಇರುವಾಗ ಇದನ್ನು ಬಿಟ್ಟರೆ ಅದೇ ಎಕ್ಸೆಂಪ್ಟೆಡ್. ಕಾರಣ ಏನು? ಅದಕ್ಕೊಂದು ಎಕ್ಸೆಂಪ್ಷನ್ ಕೊಟ್ಟಿದ್ದಾನೆ. ಪ್ರತಿಯೊಂದು ನಿಯಮಗಳಿಗೂ ಕೂಡ ಒಂದೊಂದು ವಿನಾಯಿತಿ ಇರುವಂತೆ ಪರಮಾತ್ಮನ ಕೈಂಕರ್ಯದಲ್ಲಿದ್ದು ಬಿಟ್ಟರೆ ಅದಕ್ಕೆ ವಿನಾಯಿತಿ ಉಂಟು. ಆದರೆ ಅಲ್ಲಿ ಒಂದು ಸೂಕ್ಷ್ಮ ಇದೆ. ಏನು ಸೂಕ್ಷ್ಮ ಅಂದರು? ಇಂದ್ರವಿತ್ತ ಸಂಧ್ಯಾವಂದನೆ ಚಿತ್ರಗುಪ್ತನ ಎಳ್ದ ಮಾಟ. ಇವತ್ತು ಭಗವತ್ ಕೈಂಕರ್ಯ ಮಾಡ್ತಾ ಇದೀಯಾ, ಇವತ್ತು ನೀನು ಬಿಟ್ಟಿರೋದ್ರಿಂದ ಅದನ್ನು ಕಾಲಕ್ಕೆ ಮಾಡಬೇಕು. ಸಂಧ್ಯಾವಂದನೆ ಯಾವಾಗಲೂ ರಾತ್ರಿ 12 ಗಂಟೆಗೆ ಮಾಡೋದಲ್ಲ, ಪ್ರಾತಃ ಸಂಧ್ಯಾವಂದನೆ ಮಧ್ಯಾಹ್ನ 1 ಗಂಟೆಗೆ ಮಾಡೋದಲ್ಲ. ಆಯಾಯ ಕಾಲದಲ್ಲಿ ಅದನ್ನು ಮಾಡಬೇಕಲ್ಲವ. ಹಾಗೆ ಆಯಾಯ ಕಾಲಕ್ಕೆ ಮಾಡೋಕ್ಕಾಗದೆ ಹೋಗೋದು ಕೂಡ ಒಂದು ದೋಷ. ಈ ರೀತಿಯಾಗಿ ದೋಷಗಳು ಏರ್ಪಟ್ಟರೆ ಇದನ್ನು ಚಿತ್ರಗುಪ್ತ ಪಾಪ ಅಂತ ಎಂಟರ್ ಮಾಡ್ತಾನ ಅಂದರೆ ಇಲ್ಲ ಅಂದ್ಬಿಟ್ರು. ಕಾರಣ ಭಗವತ್ ಕೈಂಕರ್ಯದಲ್ಲಿ ಇರೋದ್ರಿಂದ ಅದರಿಂದ ಮಾಡದೇ ಇರೋದ್ರಿಂದ ಅದನ್ನು ಚಿತ್ರಗುಪ್ತ ಬರೆಯೋಲ್ಲ, ಅದು ಪಾಪ ಆಗೋಲ್ಲ ಅಂದ್ಬಿಟ್ರು. ಬೇರೆ ಇತರ ಲೌಕಿಕ ನಮ್ಮ ಆಲಸ್ಯದಿಂದಲೋ ನಮ್ಮ ಚಾಪಲ್ಯದಿಂದಲೋ ನಮ್ಮ ಯಾವುದೋ ಬೇಡದ ಇತರ ವಿಷಯಗಳಲ್ಲಿನ ವ್ಯಾಮೋಹದಿಂದಲೋ ಬಿಟ್ಟರೆ ಖಂಡಿತ ಪಾಪ ಬರುತ್ತೆ. ಅಕಾರಣೆ ಪ್ರತ್ಯವಾಯ ಅಂದ್ಬಿಟ್ರು. ಸಂಧ್ಯಾವಂದನೆ ಮಾಡಿದ್ರೆ ಪುಣ್ಯ ಬರೋಲ್ಲ, ಮಾಡದೆ ಹೋದರೆ ಪಾಪ ಬರುತ್ತೆ. ಅದು ಅಂಥ ಒಂದು ಕ್ರಿಯೆ ಸಂಧ್ಯಾವಂದನೆ. ಆದರೆ ಮಾಡಿದ್ರೆ ಪುಣ್ಯ ಬರೋಲ್ಲ ಅನ್ನೋದಲ್ಲ, ಅದನ್ನು ಮಾಡೋದ್ರಿಂದ ಎಷ್ಟು ವಿಧವಾದ ಒಂದು ಫಲಗಳು ಏರ್ಪಡುತ್ತೆ. ಅದ್ಭುತವಾದ ಒಂದು ಗಾಯತ್ರಿ ಮಂತ್ರದ ಪ್ರಭಾವವಲ್ಲವ ಅದು. ಆ ರೀತಿ. ಆದರೆ ಇಲ್ಲೊಂದು ಸೂಕ್ಷ್ಮ ಇದೆ. ಇವಾಗ ಇವರು ಭಗವತ್ ಕೈಂಕರ್ಯವನ್ನು ಮಾಡ್ತಾ ಸಂಧ್ಯಾವಂದನೆ ಬಿಟ್ರಲ್ವಾ? ಹೌದು ಬಿಟ್ರು. ಇವ್ರಿಗೆ ಯಾತಕ್ಕೆ ಪಾಪ ಬರೋಲ್ಲ?
ಪರಮಾತ್ಮನ ಕೈಂಕರ್ಯದಲ್ಲಿ ಇದ್ದು ಸಂಧ್ಯಾವಂದನೆಯನ್ನು ಬಿಟ್ಟರೆ ಪಾಪ ಯಾತಕ್ಕೆ ಬರೋಲ್ಲ ಅಂದರು. ಈಗ ನಾನೊಂದು ಕೆಲಸ ಮಾಡಬೇಕು, ಏನೋ ಒಂದು ಕೆಲಸ, ಒಂದು ತೋಟ ಇರುತ್ತೆ, ಆ ತೋಟಕ್ಕೆ ಪ್ರತಿನಿತ್ಯವೂ ಕೂಡ ನೀರನ್ನು ಹಾಯಿಸಬೇಕು. ಆ ನೀರು ಹಾಯಿಸದೆ, ಒಂದು ದಿನ ನೀರು ಹಾಯಿಸದೆ ಹೋದರೂ ಕೂಡ ಆ ಗಿಡ ಮರಗಳು ಒಣಗಿ ಹೋಗುತ್ತೆ. ಪರಮಾತ್ಮನಿಗಾಗಿ ಪುಷ್ಪ ಕೈಂಕರ್ಯ ಮಾಡುವುದಕ್ಕಾಗಿ ಇರುವಂತಹ ತೋಟ, ಆ ಗಿಡ ಎಲ್ಲ ಬಾಡು ಹೋದರೆ ಪರಮಾತ್ಮನಿಗೆ ಪುಷ್ಪ ಸಿಗೋಲ್ಲ ಅಲ್ವಾ? ಅದು ಅಪರಾಧ, ಅಪಚಾರ. ಆದರೆ ನನಗೆ ಇವತ್ತು ಆಗ್ತಾ ಇಲ್ಲ ಮಾಡೋದಕ್ಕೆ, ನಾನೇನು ಮಾಡಬೇಕು? ಇನ್ನೊಬ್ಬರನ್ನ ನಿಯಮನ, ಇವತ್ತು ನನಗಾಗಲ್ಲಪ್ಪ, ನೀನು ಹೋಗಿ ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಹೂವೆಲ್ಲ ಕಿತ್ತು ಮಾಲೆ ಕಟ್ಟಿ ದೇವಸ್ಥಾನಕ್ಕೆ ಕೊಟ್ಬಿಡು ಅಂತ ಇನ್ನೊಬ್ರಿಗೂ ಹೇಳಬೇಕು. ಹೌದು ತಾನೇ? ಆ ರೀತಿ ಪರಮಾತ್ಮ ತನ್ನ ಕೈಂಕರ್ಯದಲ್ಲಿ ಇದ್ದು ಸಂಧ್ಯಾವಂದನಾದಿಗಳನ್ನು ಬಿಟ್ಟವರ ಯಾರ್ಯಾರು ಬಿಡ್ತಾರೋ ಅವರು ಬಿಟ್ಟದ್ದನ್ನು ಮಾಡುವುದಕ್ಕೆ 3 ಕೋಟಿ ಮಹರ್ಷಿಗಳನ್ನು ಅಪಾಯಿಂಟ್ ಮಾಡಿದಾನಂತೆ. ಪರಮಾತ್ಮ ಹ್ಯಾಸ್ ಅಪಾಯಿಂಟೆಡ್ 3 crores, 3 ಕೋಟಿ ಮುನಿಗಳನ್ನು ಪರಮಾತ್ಮ ಅಪಾಯಿಂಟ್ ಮಾಡಿದ್ದಾನೆ. ಏನು? ನನ್ನ ಕೈಂಕರ್ಯದಲ್ಲಿ ಇದ್ದು ಯಾರ್ಯಾರು ಸಂಧ್ಯಾವಂದನಾದಿಗಳನ್ನು ಬಿಡ್ತಾರೆ ಅವರ ಪರವಾಗಿ ನೀವು ಮಾಡಿ ಅಂತ. ಏನು? ಪರಮಾತ್ಮನ ಕೈಂಕರ್ಯದಲ್ಲಿ ಇದ್ದು ಬಿಟ್ಟವರದನ್ನು ಮಾತ್ರ ಅವ್ರು ಮಾಡ್ತಾರೆ, ಇತರ ಚಾಪಲ್ಯಗಳಿಂದ ಬಿಟ್ಟವ್ರದನ್ನು ಅವ್ರು ಮಾಡೋಲ್ಲ. ಅದರಿಂದ ಇವನಿಗೆ ಪಾಪ ಬರುತ್ತೆ. ಇವ್ರಿಗೆ ಯಾತಕ್ಕೆ ಪಾಪ ಬರಲ್ಲ? ಇವ್ರು ಬಿಟ್ಟಿದ್ದನ್ನು ಅವ್ರು ಮಾಡ್ತಾ ಇದ್ದಾರೆ. ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳುತ್ತೆ. ಮತ್ಕರ್ಮ ಕುರ್ವತಾಂ ಪುಂಸಾಂ ಕರ್ಮಲೋಪೋ ಭವೇದ್ಯದಿ ತತ್ಕರ್ಮ ಕುರ್ವತೆ ನಿತ್ಯಂ 3 ಕೋಟ್ಯೋ ಮಹರ್ಷಯಃ. ಪಾಂಚರಾತ್ರ ಆಗಮ, ಪಾಂಚರಾತ್ರ ಆಗಮದಲ್ಲಿ ಬರುವ ಶ್ಲೋಕ ಇದು. ಮತ್ಕರ್ಮ ಕುರ್ವತಾಂ ಪುಂಸಾಂ, ಮತ್ಕರ್ಮ ನನ್ನ ಕೈಂಕರ್ಯವನ್ನು ಯಾರ್ಯಾರು ಮಾಡ್ತಾ ಇದ್ದಾರೋ, ಪುಂಸಾಂ ಅಂದರೆ ಮನುಷ್ಯರು, ಜನಗಳು ಏನು ಕೈಂಕರ್ಯ ಮಾಡ್ತಾ ಇದ್ದಾರೋ, ಕರ್ಮಲೋಪೋ ಭವೇತ್ ಯದಿ ಅಂತಾನೆ. ಒಂದು ಪಕ್ಷ ಕರ್ಮಲೋಪ ಬಂದರೆ, ದಿನ ಅಲ್ಲ, ಏನೋ ಒಂದು ಪಕ್ಷ, ಯಾವತ್ತಾದರೂ ಒಂದು ದಿನ ಅಪರೂಪಕ್ಕೆ, ಸುಮ್ಮನೆ ಬಿಡೋದಲ್ಲ. ಇವನ ಕೈಂಕರ್ಯದಲ್ಲಿದ್ದು ಯದಿ ಯಾವತ್ತೋ ಒಂದು ದಿನ ಅಕಸ್ಮಾತ್ ಕರ್ಮಲೋಪ ಏರ್ಪಟ್ಟರೆ ತತ್ಕರ್ಮ ಕುರ್ವತೆ ನಿತ್ಯಂ, ಆ ಬಿಟ್ಟ ಕರ್ಮವನ್ನು ಮಾಡುವುದಕ್ಕಾಗಿ, ಆ ನಿತ್ಯ ಕರ್ಮವನ್ನು ಮಾಡುವುದಕ್ಕಾಗಿ 3 ಕೋಟ್ಯೋ ಮಹರ್ಷಯ, 3 ಕೋಟಿ ಮಹರ್ಷಿಗಳಿದ್ದಾರೆ. ಪರಮಾತ್ಮ ಅವ್ರನ್ನ ಅಪಾಯಿಂಟ್ ಮಾಡಿ ಇಟ್ಟಿದ್ದಾನೆ. ಕಾರಣ ಏನು? ಆ ಸಂಧ್ಯಾವಂದನೆ ಬಿಡಲೇಬಾರ್ದು. ಅದು ಬಿಟ್ಟರೆ ಕ್ಷಾಮ ಬರುತ್ತೆ. ಇವರು ಒಂದನಿ ಆಪ ಪುನಂತ ಪೃಥಿವಿ, ಮಾಧ್ಯಾಹ್ನಿಕದ ಮಂತ್ರ ಇದು. ಮಧ್ಯದಲ್ಲಿ ತೀರ್ಥವನ್ನು ಬಿಡ್ತಾರೆ ಭೂಮಿಗೆ. ಎಷ್ಟು ಮಹಾ ಬಿಡ್ತಾರೆ? ಒಂದು 3 ಆಪೋಷಣ ತೆಗೆದುಕೊಳ್ಳೋಷ್ಟು ನೀರು ಬಿಡ್ತಾರೆ. ಇವರು ಬಿಡೋ 3 ಆಪೋಷಣದ ತೀರ್ಥ ಇದೆಯಲ್ಲ, ಅದು ಭೂಮಿಯ ಒಳಗಡೆ ಅಂತರ್ಜಲವಾಗಿ ಹರಿಯುತ್ತಂತೆ, ಪ್ರವಾಹವಾಗಿ. ಆ ಅಂತರ್ಜಲವೇ ಮೇಲೆ ನದಿಯಾಗಿ ಬರೋದ್ರಿಂದ ಎಲ್ಲ ಕಡೆ ಬೆಳೆಗಳು ಸುಭಿಕ್ಷವಾಗಿರುತ್ತೆ. ನಾವು ಬಿಡೋ 3 ತೊಟ್ಟು ನೀರಿಂದ ಏನು ಅನ್ಬೇಡಿ, ಮಂತ್ರದ ಬಲದಿಂದ ಅದು ಅಂತರ್ಜಲವಾಗಿ ಆಗತ್ತೆ, ಭೂಮಿ ಹಸನಾಗಿ ಆಗತ್ತೆ. ಇವರು ಬಿಡೋದು 3 ಆಪ ಪುನಂತ ಪೃಥಿವಿ. ಈ ನಾನು ಬಿಡತಕ್ಕಂತಹ ಈ ತೀರ್ಥ ಭೂಮಿಯನ್ನು ಪವಿತ್ರೀಕರಣಗೊಳಿಸಲಿ, ಪವಿತ್ರ ಮಾಡಲಿ ಅಂತ ಮಂತ್ರ ಹೇಳ್ತಾರೆ. ಸಂಧ್ಯಾವಂದನೆ ಮಾಧ್ಯಾಹ್ನಿಕದ ಮಂತ್ರಗಳೆಲ್ಲ ಎಷ್ಟು ಚೆನ್ನಾಗಿದೆ. ಆ ಮಂತ್ರದ ಪ್ರಕಾರ ದಿನ ನಡೆದ್ರೆ ಎಲ್ಲೂ ಯಾವ ರೋಗವೂ ಬರೋಲ್ಲ, ಕ್ಷಾಮ ಬರೋಲ್ಲ, ಬಿರುಗಾಳಿ ಬೀಸೋಲ್ಲ, ಸಮುದ್ರ ಉಕ್ಕೇರೋಲ್ಲ, ಸುನಾಮಿ ಇಲ್ಲ, ಕರೋನಾ ಇಲ್ಲ, ಡೆಂಗೂ ಇಲ್ಲ, ಏನೂ ಬರೋಲ್ಲ. ಆ ಮಂತ್ರಗಳು ಹಾಗಿದೆ. ಆ ಕೊಡುವ ಅರ್ಘ್ಯಕ್ಕೆ ಅಷ್ಟು ಶಕ್ತಿ ಇದೆ. ಆ ಭೂಮಿಗೆ ಬೀಳುವ ಜಲ ಇದೆಯಲ್ಲ, ಇವರು ಹಾಕ್ತಾರಲ್ಲ, ಅರ್ಘ್ಯ ಬಿಡ್ತಾರಲ್ಲ, ಅದಕ್ಕಷ್ಟು ಶಕ್ತಿ ಇದೆ. ಆದರೆ ಅದನ್ನು ಮಾಡದೇ ಇರುವುದರಿಂದ ಈಗ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣವಾಗಿದೆ. ಯಾಕೆ ಅನಾಹುತ ಅಂದರೆ ಇದನ್ನು ಋಷಿಗಳು ಮಾಡೋಲ್ಲ. ಯಾಕೆಂದರೆ ಭಗವತ್ ಕೈಂಕರ್ಯದಲ್ಲಿ ಇವನು ಬಿಟ್ಟಿಲ್ಲ, ಇವನು ಬೇರೆ ಏನೇನೋ ಕಾರಣಕ್ಕಾಗಿ ಬಿಟ್ಟಿದ್ದಾನಲ್ವಾ. ಆದ್ದರಿಂದ ಇಲ್ಲಿ ಈ ರೀತಿಯಾದ ಅನಾಹುತಗಳು ಏರ್ಪಟ್ಟಿವೆ. ಮತ್ಕರ್ಮ ಕುರ್ವತಾಂ ನಿತ್ಯಂ, ಆ ಕರ್ಮವನ್ನು ಮಾಡುವುದಕ್ಕಾಗಿ 3 ಕೋಟ್ಯೋ ಮಹರ್ಷಯ ಎಂಬುದಾಗಿ ಆ ಪಾಂಚರಾತ್ರದ ಒಂದು ವಚನ. ಆದ್ದರಿಂದ ಇವನು ಆ ಪರಮಾತ್ಮನ ಕೈಂಕರ್ಯದಲ್ಲಿ ಇದ್ದು ವರ್ಣಧರ್ಮಗಳನ್ನು ಮಾಡದೆ ಹೋದರೂ ಕೂಡ ಅವನಿಗೆ ಯಾಕೆ ದೋಷವಿಲ್ಲ ಅಂದರೆ ಭಗವತ್ ಕೈಂಕರ್ಯವನ್ನು ಮಾಡ್ತಾ ಇದ್ದಾನೆ. ಇವನ ಎಲ್ಲ ವರ್ಣಾಶ್ರಮ ಧರ್ಮವೂ ಕೂಡ ಈ ಭಗವತ್ ಕೈಂಕರ್ಯದಲ್ಲಿ ಅಂತರ್ಗತ ಆಗಿಬಿಡ್ತು. ಆ ರೀತಿ ಇವನು ಕೃಷ್ಣ ಪರಮಾತ್ಮನ ಹಿಂದೆ ಇವನು ಹೋಗ್ತಾ ಇವನು ಆ ಗೋ ಸಂರಕ್ಷಣೆಯನ್ನು ಮಾಡದೇ ಇದ್ದಾನೆ. ಇಂತಹ ಕೃಷ್ಣ ಕೈಂಕರ್ಯವೆಂಬ ಸಂಪತ್ತು, ಅನವರತ
ಚರಣ ಎಂಬತಕ್ಕಂತಹ ಕೃಷ್ಣನನ್ನ ಅನುಸರಣ ಮಾಡುತ್ತಾ ಕೃಷ್ಣ ಕೈಂಕರ್ಯದಲ್ಲಿ ತೊಡಗಿರುವಂತಹ ಎಂದೂ ಅಳಿಯದ ಭಗವತ್ ಕೈಂಕರ್ಯವೆಂಬ ಸಂಪತ್ತನ್ನು ಉಳ್ಳವನು ನಚ್ಚಲ್ವನ್. ಎಷ್ಟು ಅದ್ಭುತವಾಗಿ ಆಂಡಾಳ್ ಪಾತ್ರ ಹಾಡ್ತಾಳೆ. ನೆನ್ನೆ ವರ್ಣಧರ್ಮದ ಅನುಷ್ಠಾನವೆಂಬ ಸಂಪತ್ತು, ಇವತ್ತು ಅನುಷ್ಠಾನವನ್ನು ಬಿಟ್ಟ ಸಂಪತ್ತು. ಬಿಟ್ಟದ್ದು ಎಲ್ಲಿ ಪೂರ್ತಿಯಾಯಿತು? ಕೃಷ್ಣ ಕೈಂಕರ್ಯದಲ್ಲಿ ಪೂರ್ತಿಯಾಗ್ಬಿಡ್ತು. ಆ ಪೂರ್ತಿಯನ್ನು ಹೇಳಬೇಕು, ಬಿಟ್ಟ ಅಂತ ಅಷ್ಟೇ ನಿಲ್ಲಿಸಬಾರ್ದು. ಬಿಟ್ಟದ್ದು ಎಲ್ಲಿ ಪೂರ್ತಿಯಾಗಿದೆ ಅದನ್ನು ಹೇಳಬೇಕು. ನಚ್ಚಲ್ವಂತಂಗಾಯ್ ಎಂಬುದಾಗಿ ಕನೈತ್ತಿಳಂ ಕತ್ತೆರುಮೈ ಕನ್ರೆಕ್ಕಿರಂಗಿ ನಿನೈತ್ತು ಮುಲೆ ವழிಯೇ ನಿன்று ಪಾಲ್ ಶೋರ ನನೈತ್ತಿಲ್ಲಂ ಶೇರಾಕೊಂ ನಚ್ಚಲ್ವಂತಂಗಾಯ್. ನಚ್ಚಲ್ವನ್ ಆ ಅಪರಿಮಿತವಾದ ಭಗವತ್ ಕೈಂಕರ್ಯವೆಂಬ ಸಂಪತ್ತನ್ನು ಉಳ್ಳಂತಹವನ ತಂಗಿಯಾದವಳೆ ಅವನ ಸಂಬಂಧ. ನೆನ್ನೆ ಒಂದು ಹೇಳಿದ್ರು, ಶಲ್ವಪೆಂಡಾಟಿ ಅಂದರು. ನೆನ್ನೆಯ ನಾಯಕಿಯನ್ನ ಏನು ಕರೆದ್ರು? ಸಿರಿಯೇ ಹೆಣ್ಣಾದವಳೆ, ಅಪರಿಮಿತವಾದ ಐಶ್ವರ್ಯವುಳ್ಳವಳೆ, ಮಹಾ ಸಿರಿದೇವಿಯಂತಿರುವವಳೆ, ಹೀಗೆಲ್ಲ ಕೊಂಡಾಡಿದ್ರಲ್ವಾ, ಶಲ್ವಪೆಂಡಾಟಿ ಅಂದರು. ಇವತ್ತೇನು ಹೇಳ್ತಾಳೆ? ನೆನ್ನೆ ಸಂಪತ್ತನ್ನ ಉಳ್ಳವಳೆ, ಸಂಪತ್ತೇ ನೀನಾದವಳೆ ಅಂದರು. ಇವತ್ತು ಅಪರಿಮಿತವಾದ ಸಂಪತ್ತನ್ನು ಉಳ್ಳವನ ಸೋದರಿಯೇ ಎಂಬುದಾಗಿ ಕರೀತಾಳೆ. ಅಲ್ಲಿ ಅಪರಿಮಿತವಾದ ಗೋ ಸಂಪತ್ತನ್ನು ಉಳ್ಳವನ ಪುತ್ರಿ ಅವಳು. ಇವತ್ತು ಕೃಷ್ಣ ಕೈಂಕರ್ಯವೆಂಬ ಸಂಪತ್ತನ್ನು ಉಳ್ಳಂತಹವನ ಸೋದರಿ ಇವಳು. ಹೀಗೆ ಸಂಬಂಧವನ್ನು ಹೇಳ್ತಾಳೆ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ತೂಮಣಿ ಮಾಡತ್ತೆ ಪಾಶುರದಲ್ಲಿ ನಾನು ಸೀತೆ ಅಶೋಕವನದಲ್ಲಿರುವ ಸೀತೆಯಂತೆ ರಾಮಾಗಮನವನ್ನೇ ಎದುರು ನೋಡ್ತಾ ಇದ್ದಂತಹ ಒಬ್ಬ ನಾಯಕಿ. ಯಾವ ಪ್ರಯತ್ನನೂ ಮಾಡೋಲ್ಲ, ರಾಮನೇ ಬಂದು ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಕಾದಿದ್ಲಲ್ವ. ಪಾತಿವ್ರತ್ಯ ಶಕ್ತಿಯಿಂದ ರಾವಣನನ್ನು ಭಸ್ಮ ಮಾಡುವ ಶಕ್ತಿ ಸೀತೆಗಿದ್ರೂ ಕೂಡ ಅವಳು ಮಾಡಲಿಲ್ಲ. ಕಾರಣ ಏನು? ರಾಮನ ವಸ್ತು ಇದು, ಅವನು ಬಂದು ರಕ್ಷಣೆ ಮಾಡಬೇಕೇ ಹೊರತು ನನ್ನನ್ನು ನಾನು ರಕ್ಷಣೆ ಮಾಡ್ಕೋಬಾರ್ದು, ಅದು ರಾಮನಿಗೆ ದೋಷ ಏರ್ಪಡಿಸುತ್ತದೆ ಎಂಬುದಾಗಿ ಇವಳು ಕಾದು ಕುಳಿತಿದ್ದಾಳಲ್ವಾ. ಹಾಗೆ ಉಪಾಯ ನಿಷ್ಠೆ, ನಾ ಪರಮಾತ್ಮನನ್ನು ಹಿಡಿದಿದ್ದೀನಿ, ಅವನು ಬರಬೇಕು, ಕರ್ಕೊಂಡು ಹೋಗಬೇಕು ಎಂಬುದು ತೂಮಣಿ ಮಾಡತ್ತೆ ನಾಯಕಿ. ನೋತ್ತುಚ್ಚುವರ್ ಕಂಪಾಶನದಲ್ಲಿ ಏನು? ವ್ರತವನ್ನೇ ಮಾಡಲಿಲ್ಲ, ವ್ರತದ ಫಲ ಬಂದ್ಬಿಡ್ತು. ತೂಮಣಿ ಮಾಡತ್ತೆ ನಾಯಕಿ ಕೃಷ್ಣನನ್ನು ವರಿಸಿದ್ದೇನೆ, ಕೃಷ್ಣನೇ ಬಂದು ಕರ್ಕೊಂಡು ಹೋಗ್ತಾನೆ ಎಂಬುದಾಗಿ ಕೃಷ್ಣನನ್ನು ವರಿಸಿದ್ದೇನೆ ಎಂಬ ಭಾವ. ಅಂದರೆ ಇವಳು ಪರಮಾತ್ಮನನ್ನು ಆಶ್ರಯಣ ಮಾಡಿದಾಳೆ. ಅಂದರೆ ಇವಳು ಸ್ವಗತ ಸ್ವೀಕಾರ, ತಾನು ಪರಮಾತ್ಮನನ್ನು ಆಶ್ರಯಿಸಿರುವುದು. ನೋತ್ತುಚ್ಚುವರ್ಕಂನಲ್ಲಿ ಏನು? ವ್ರತಾನುಷ್ಠಾನವೇ ಮಾಡಲಿಲ್ಲ, ಕೃಷ್ಣ ಬಂದು ಪಕ್ಕದಲ್ಲಿದ್ದಾನೆ, ಅನುಭವ ಏರ್ಪಟ್ಬಿಟ್ಟಿದೆ ಅಂದರೆ ಏನು? ಪರಮಾತ್ಮ ಅವನಾಗಿ ಬಂದು ಇವಳನ್ನ ಕೈಗೊಂಡಿದ್ದಾನೆ. ಹೀಗೆ ತೂಮಣಿ ಮಾಡತ್ತು ಪಾಶರದ ನಾಯಕಿಗೂ ಕೃಷ್ಣ ಇದ್ದಾನೆ, ನೋತ್ತುಚ್ಚುವರ್ಕಂ ಪಾಶರದ ನಾಯಕಿಗೂ ಕೃಷ್ಣ ಇದ್ದಾನೆ. ಅಲ್ಲಿ ಅವಳು ಕೃಷ್ಣನನ್ನು ಆಶ್ರಯಿಸಿದ್ದಾಳೆ, ಇಲ್ಲಿ ಕೃಷ್ಣನೇ ಇವಳ ಬಳಿಗೆ ಬಂದಿದ್ದಾನೆ. ಪರಮಾತ್ಮನ ಜೊತೆ ಸೇರೋದ್ರಲ್ಲಿ ಎರಡು, ಅದು ಸ್ವಗತ ಸ್ವೀಕಾರ, ಇದು ಪರಗತ ಸ್ವೀಕಾರ. ನಾವಾಗಿ ಪರಮಾತ್ಮನ ಬಳಿಗೆ ಹೋಗುವುದು ಸ್ವಗತ ಸ್ವೀಕಾರ, ಪರಮಾತ್ಮನೇ ನಮ್ಮನ್ನ ಕೈಗೊಳ್ಳುವುದು ಪರಗತ ಸ್ವೀಕಾರ. ಇದು ಎರಡು ಪರಮಾತ್ಮನ ವಿಷಯದಲ್ಲಿ ಹೇಳ್ಬಿಟ್ರು ಎರಡನ್ನು. ಮುಂದೆ ಕತ್ತಕ್ಕರವೈ ಹೇಳುವಾಗ ಕೋವಲರ್ಥಂ ಪರ್ಕೊಡಿ ಅಂತಾಳೆ. ಎಲ್ಲವನ್ನ ಮಾಡಿದವನ ಮನೆಯವಳು ಅಂದ್ರೆ ಏನು? ಸದನುಷ್ಠಾನ ಜ್ಞಾನಾನುಷ್ಠಾನ ಪರಿಪೂರ್ಣರಾದಂತಹ ಆಚಾರ್ಯ ಸಂಬಂಧವನ್ನ ಅಲ್ಲಿ ಆಂಡಾಳ್ ಹೇಳ್ತಾಳೆ. ಕೋವಲರ್ ಅಂದ್ರೆ ಯಾರು? ಪರಮಾತ್ಮನನ್ನ ಅರಿತು ಪರಮಾತ್ಮನಿಗೆ ಕೈಂಕರ್ಯ ಮಾಡುವ ಭಾಗವತ ಕುಲ, ಆಚಾರ್ಯ ಕುಲ, ಅಲ್ಲಿ ಅವರೊಡನೆ ಸಂಬಂಧಪಟ್ಟವಳು ಅಂದ್ರೆ ಏನು? ಆಚಾರ್ಯ ಸಂಬಂಧವನ್ನ ಉಳ್ಳವಳು. ಅಲ್ಲಿ ಮಾಡಿದ್ದನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ಹೋಗಿ ಆಚಾರ್ಯರನ್ನ ಆಶ್ರಯಣ ಮಾಡುವುದು. ಪರಮಾತ್ಮ ಪ್ರಥಮ ಪರ್ವ, ಅವನಿಗಿಂತ ಮೇಲಿನದು ಚರ್ಮ ಪರ್ವ ಆಚಾರ್ಯ ನಿಷ್ಠೆಯಲ್ಲವಾ. ಆ ಆಚಾರ್ಯರನ್ನ ನಾವು ಹೋಗಿ ಆಶ್ರಯಣ ಮಾಡ್ತಕ್ಕಂತಹದ್ದು ಅಲ್ಲಿ ಅಂದ್ರೆ ಆಚಾರ್ಯರನ್ನ ನಾವು ಆಶ್ರಯಿಸಿ ಆಚಾರ್ಯರ ಮುಖೇನ ಪರಮಾತ್ಮನನ್ನ ಪಡೆದುಕೊಳ್ಳುವುದು, ಅಥವಾ ಆಚಾರ್ಯರನ್ನ ಆಶ್ರಯಣ ಮಾಡಿ ಆಚಾರ್ಯ ಶುಶ್ರೂಷೆಯನ್ನು ಕಂಡೇ ಪರಮಾತ್ಮನ ಕೃಪೆ ಮಾಡಿಬಿಡ್ತಾನೆ. ಅದು ಕತ್ತಕ್ಕರವೈ ಪಾಶುರ ಕೋವಲರ್ಥಂ ಪೊರ್ಕೊಡಿಯೇ. ಇವಳು ಅಂತಹ ಆಚಾರ್ಯರೊಡನೆ ಎಲ್ಲವನ್ನ ಮಾಡುವವರ ಕುಲ. ಅಂದರೆ ಆಚಾರ್ಯರನ್ನ ಇವಳು ಆಶ್ರಯಣ ಮಾಡುವಿಕೆ, ಆಚಾರ್ಯರಲ್ಲಿ ಸ್ವಗತ ಸ್ವೀಕಾರ. ಇಂದಿನ ಪಾಶ ಏನು? ಏನೂ ಮಾಡದ ಮನೆ
ಅಂದ್ರೆ ಏನು? ಆಚಾರ್ಯರನ್ನ ಇವಳ ಆಶ್ರಯ ಮಾಡೋದಿರಲಿ, ಆಚಾರ್ಯರೇ ಇವರಿಗೆ ಕೃಪೆಯನ್ನು ಮಾಡ್ತಾರೆ ಶಿಷ್ಯರಿಗೆ. ನಾವು ಆಚಾರ್ಯನಲ್ಲಿ ಇಟ್ಟ ಭಕ್ತಿ ದೊಡ್ಡದ, ಆಚಾರ್ಯರು ನಮ್ಮ ಮೇಲೆ ಮಾಡುವ ಕೃಪೆ ದೊಡ್ಡದ ಅಂದರು. ನಾವು ಆಚಾರ್ಯರ ಮೇಲೆ ಭಕ್ತಿ ಇಟ್ಟಿರಬಹುದು, ಆದರೆ ಆಚಾರ್ಯರಿಗೆ ನಮ್ಮ ಮೇಲೆ ಪ್ರೇಮವಿಲ್ಲದಿದ್ದರೆ, ನಮ್ಮ ಮೇಲೆ ಕೃಪೆ ಇಲ್ಲದಿದ್ದರೆ ಆ ಪರಮಾತ್ಮನ ಮುಂದೆ ಆಚಾರ್ಯರು ನಮ್ಮನ್ನು ಶಿಫಾರಸು ಮಾಡ್ತಾರ? ನಮಗೆ ಬರೀ ಅನಾಚಾರ ದುರಾಚಾರ ಅಂತ ಅವನನ್ನು ಆಚಾರ್ಯರು ಕೈಗೊಳ್ತಾರ? ಇಲ್ವಲ್ಲ. ಆ ರೀತಿ ಆಚಾರ್ಯರನ್ನ ನಮಗೆ ಆಚಾರ್ಯರ ಮೇಲೆ ಭಕ್ತಿ ಇರ್ಬೋದು, ಪರಮಾತ್ಮ ಅದನ್ನು ನೋಡ್ತಾನೆ. ಎಂತಹ ಗುರುಭಕ್ತಿ ಇದೆ ಇವನಿಗೆ, ನಾನು ಮೋಕ್ಷವನ್ನು ಕೊಡಬೇಕು ಅಂತ ಕೊಡ್ತಾನೆ. ಆದರೆ ಅದಕ್ಕಿಂತ ಉತ್ಕೃಷ್ಟ ಯಾವುದು? ಆಚಾರ್ಯರು ನಮ್ಮನ್ನು ಅಭಿಮಾನಿಸಬೇಕು. ಇವನು ನಮ್ಮವನು, ನಮ್ಮ ಶಿಷ್ಯ, ನಮ್ಮನ್ನ ಆಶ್ರಯ ಮಾಡಿದ್ದಾನೆ, ಇವನಿಗೆ ಒಳಿತಾಗಬೇಕು ಅಂತ ಆಚಾರ್ಯರು ನಮ್ಮ ಬಗ್ಗೆ ಭಾವಿಸಬೇಕು. ಅದು ಕಾರ್ಯಕರವಾಗುವುದು. ಆಚಾರ್ಯಾಭಿಮಾನವೇ ಉತ್ತಾರಕಂ ಅಂದ್ರು ಲೋಕಾಚಾರ್ಯರು. ಆಚಾರ್ಯಾಭಿಮಾನ ಅಂದ್ರೆ ಏನು? ನಾವು ಆಚಾರ್ಯರಲ್ಲಿಟ್ಟ ಭಕ್ತಿಯ, ಆಚಾರ್ಯರು ನಮ್ಮ ಮೇಲಿಟ್ಟ ಕೃಪೆಯ ಅಂದ್ರು. ಆಚಾರ್ಯರು ನಮ್ಮ ಮೇಲಿಟ್ಟ ಕೃಪೆಯೇ ನಿಜಕ್ಕೂ ಉತ್ಕೃಷ್ಟವಾದದ್ದು. ಹಾಗೆ ಇಲ್ಲಿ ನಚ್ಚಲ್ವನ್ ಎಂದರೆ ಅನವರತ ಪರಮಾತ್ಮ ಕೈಂಕರ್ಯದಲ್ಲಿ ತೊಡಗಿ ಪರಮಾತ್ಮನೇ ಈ ಲೋಕದಲ್ಲಿ ಆಚಾರ್ಯರಾಗಿ ಅವತಾರ ಮಾಡ್ತಾನೆ. ಪೀದಹವಾಡೆ ಪಿರಾನಾರ್ ಪಿರಮ ಗುರುವಾಗಿ ಬಂದ್ರು ಪೆರಿಯಾಯ್ವಾರ್. ಆಚಾರ್ಯರು ಅಂದ್ರೆ ಯಾರು? ಪರಮಾತ್ಮನೇ ಆಚಾರ್ಯ ಅವತಾರ. ರಾಮಕೃಷ್ಣಾದಿ ಅವತಾರಗಳನ್ನು ಮಾಡಿದಂತೆ ಪ್ರತಿಯೊಬ್ಬ ಆಚಾರ್ಯರು ಕೂಡ ಪರಮಾತ್ಮನ ಅವತಾರ, ಪರಮಾತ್ಮನ ಅಂಶ ಅವರಲ್ಲಿ ಉಂಟೇ ಉಂಟು. ಪರಮಾತ್ಮ ಶಸ್ತ್ರ ಸುದರ್ಶನ ಚಕ್ರದಿಂದ ತಲೆಯನ್ನು ಕತ್ತರಿಸಿ ಬುದ್ಧಿ ಕಲಿಸ್ತಾನೆ. ಆಚಾರ್ಯರು ಶಾಸ್ತ್ರಪಾಣಿನ ಕೈಯಲ್ಲಿ ಶಾಸ್ತ್ರಗಳನ್ನು ಹಿಡಿದು ನಮ್ಮನ್ನು ಸನ್ಮಾರ್ಗಕ್ಕೆ ತರ್ತಾರೆ. ಆ ರೀತಿ ಶಾಸ್ತ್ರವನ್ನ ಕೈಯಲ್ಲಿ ಹಿಡಿದು ಸನ್ಮಾರ್ಗಕ್ಕೆ ತರ್ತಕ್ಕಂತಹ ಆಚಾರ್ಯರ ಅಭಿಮಾನಕ್ಕೆ ಪಾತ್ರರಾದಂತಹ ಜೀವಕೋಟಿಗಳನ್ನು ಆಂಡಾಳ್ ನಚ್ಚಲ್ವನ್ ತಂಗಾಯ್ ಅಂತಾಳು. ಇಲ್ಲಿ ಆ ನಚ್ಚಲ್ವನ್ ಆಚಾರ್ಯರು, ಅವರ ಅಭಿಮಾನಕ್ಕೆ ಪಾತ್ರಳಾದ ಒಂದು ಆತ್ಮ. ಹೀಗೆ ಆ ತೂಮಣಿ ಮಾಡತ್ತೆ ನೋತುಚ್ಚು ವರ್ಗಂ, ಪರಮಾತ್ಮನ ವಿಷಯದಲ್ಲಿನ ಸ್ವಗತ ಸ್ವೀಕಾರ ತೂಮಣಿ ಮಾಡತ್ತೆ, ಪರಮಾತ್ಮನ ವಿಷಯದಲ್ಲಿನ ಪರಗತ ಸ್ವೀಕಾರ ನೋತುಚ್ಚು ವರ್ಗಂ, ಆಚಾರ್ಯ ವಿಷಯದಲ್ಲಿನ ಸ್ವಗತ ಸ್ವೀಕಾರ ಕತ್ತಕ್ಕರವೈ, ಆಚಾರ್ಯ ವಿಷಯದಲ್ಲಿನ ಪರಗತ ಸ್ವೀಕಾರ ಕರೈತಿಳಂ ಕತ್ತಿರಮೈ. ಇದೆಲ್ಲ ಒಳಗಿನ ಅರ್ಥಗಳು. ಹೀಗೆ ಆಚಾರ್ಯರ ಅಭಿಮಾನಕ್ಕೆ ಪಾತ್ರರಾಗಬೇಕು. ಆ ಆಚಾರ್ಯರು ಸಚ್ಚಿಷ್ಯ ಸಿಗದೆ ಹೋದ್ರೆ, ಸದ್ಗುರು ಸಿಗದೆ ಹೋದರೆ ಈ ಶಿಷ್ಯ ಎಷ್ಟು ಕಷ್ಟಪಡ್ತಾನೋ ಸಚ್ಚಿಷ್ಯ ಸಿಗದೆ ಹೋದ್ರೂ ಕೂಡ ಅಷ್ಟೇ ಆಚಾರ್ಯರು ಕಷ್ಟಪಡ್ತಾರೆ. ಆದ್ದರಿಂದಲೇ ನ್ಯಾಸ ವಿಂಶತಿಯಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಆಚಾರ್ಯ ಲಕ್ಷಣವನ್ನ ಹೇಳ್ತಾರೆ, ಶಿಷ್ಯ ಲಕ್ಷಣವನ್ನ ಹೇಳ್ತಾರೆ. ಸದ್ವೃತ್ತಃ ಸದ್ಬುದ್ಧಿ ಸಾಧು ಸೇವಿ ಇದೆಲ್ಲ ಹೇಳ್ತಾ ಬರ್ತಾರೆ. ಹಾಗೆ ಆಚಾರ್ಯ ಲಕ್ಷಣವನ್ನು ಹೇಳ್ತಾರೆ. ಅಂಥ ಆಚಾರ್ಯರು ಇರಬೇಕು, ಇಂಥ ಶಿಷ್ಯ ಇರಬೇಕು. ನ್ಯಾಸ ವಿಂಶತಿಯಲ್ಲಿ ಇಬ್ಬರ ಲಕ್ಷಣವನ್ನು ಕೂಡ ಸ್ವಾಮಿ ವೇದಾಂತ ದೇಶಿಕರು ಅದ್ಭುತವಾಗಿ ತಮ್ಮ ಶ್ಲೋಕದಲ್ಲಿ ಹೇಗೆ ನಿರೂಪಣೆ ಮಾಡಿದ್ರು, ಆ ರೀತಿಯಾಗಿ ಇಲ್ಲಿ ಆ ಶಿಷ್ಯರಾದವರನ್ನ ನೆನೈತೆ ಮುಲೆಮಳಿಯೇ ನಿಂದ್ರು ಪಾಲ್ಸೋರ. ಯಾವಾಗ ಸದ್ವಿಷಯಗಳನ್ನು ಉಪದೇಶ ಮಾಡ್ತೀವಿ, ಯಾವಾಗ ಈ ಅಪಾರವಾದ ಶಾಸ್ತ್ರ ವಿಚಾರಗಳನ್ನು ಲೋಕಹಿತಕ್ಕಾಗಿ ಹೇಳ್ತೀವಿ ಅಂತ ಸದ್ಗುರುವಾದವರು ಅವರು ನೆನೈತು ಅದನ್ನೇ ಅವರು ಶಿಷ್ಯಂದಿರನ್ನು ನೆನೆದು ಚಿಂತಿಸುವಂತೆ ಇಲ್ಲಿ ಈ ಹಸುಗಳು ಹೀಗಿವೆ ಎಂಬುದಾಗಿ ತಿಳಿಸುತ್ತಾ, ಇಂತಹ ಆಚಾರ್ಯರ ಕೃಪೆಗೆ ಯಾರು ಪಾತ್ರರಾಗಿರ್ತಾರೆ ಆ ಕೃಪೆಗೆ ಪಾತ್ರರಾದರೆ ಸಾಕ ಆ ಆಚಾರ್ಯ ಕೈಂಕರ್ಯವನ್ನ, ಆ ಆಚಾರ್ಯರಿಂದ ಉಪದೇಶಿಸಲ್ಪಟ್ಟ ಪರಮಾತ್ಮನ ಕೈಂಕರ್ಯವನ್ನು ಮಾಡಬೇಡವಾ? ಎದ್ದು ಬಾ ಸಖಿ ಎಂಬುದು ಪಾಶುರಗಳಲ್ಲಿ ಹೇಳಲ್ಪಟ್ಟ ಅಂತರಂಗದ ಅರ್ಥ. ಹಾಗೆ ಹೇಳುವಾಗ ಇಲ್ಲಿ ಆಂಡಾಳ್ ಈಗ ಗೋಕುಲಕ್ಕೆ ಬರೋಣ. ಗೋಕುಲ ಏನಾಗಿದೆ? ಹೀಗೆ ಕೆಸರಾಗಿ ನಿಂತಹ ಗೋಪಬಾಲಿಕೆಯ ಮನೆಯ ದ್ವಾರದಲ್ಲಿ ಇವರು ನಿಂತಿದ್ದಾರೆ. ಅಮ್ಮ ನಮ್ಮ ಸ್ಥಿತಿ ನೋಡು, ಆ ಹಸು ಕರುಗಳು ಹೇಗೆ ಅರಸ್ತಾ ಇದೆ, ನಾವು ಹಾಗೆ ಆಕ್ರಮಣ ಮಾಡ್ತಾ ಇದ್ದೀವಿ. ನಿಮಗೇನಾಗಿದೆ? ಪನಿತ್ತಲೈ ವೀಳ ನಿನ್ವಾಶಲ್ ಕಡೈಪತ್ತಿ. ಅಮ್ಮ ಆ ಹಸು ಕರುಗಳು ಹೇಗೆ ಅರ್ಚ್ತಾ ಇದೆಯೋ ನಾವು ಹಾಗೆ ಆಕ್ರಂದನ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತ ಕೇಳಿದ್ರೆ, ಕಾಲ ಕೆಳಗೋ ನಿನ್ನ ಮನೆಯ ಹಾಲಿನ ಧಾರೆಯ ಕೆಸರು ಪ್ರವಾಹ, ತಲೆಯ ಮೇಲೋ ಧನುರ್ಮಾಸ ಮಾರ್ಗಳಿ ಮಾಸಂ ಹಿಮದ ಪ್ರವಾಹ, ಇಲ್ಲಿ ಅಂತರಂಗದಲ್ಲೋ ಕೃಷ್ಣ ವಿರಹದ ಯಾತನಾ ಪ್ರವಾಹ. ಈ ಮೂರು ಪ್ರವಾಹದಲ್ಲಿ ಸಿಕ್ಕಿಕೊಂಡು ನಿನ್ನ ಮನೆಯ ಬಾಗಿಲನ್ನ ಆಶ್ರಯವಾಗಿ ಹಿಡ್ಕೊಂಡು ನಿಂತಿದ್ದೀವಿ. ನಮ್ಮನ್ನು ನೋಡಿದ್ರೆ ನಿನಗೇನು ಅನ್ಸೋಲ್ವಾ? ಎದ್ದು ಬಾ ಅಂತಾರೆ.
ಪನಿ ತಲೈ ವೀಳ ಪನಿ ಹಿಮಪಾತ ತಲೈ ವೀಳ ತಲೆಯ ಮೇಲೆ ಬೀಳ್ತಾ ಇರುವಾಗ ವಾಸಲ್ ನಿನ್ನ ಮನೆಯ ಬಾಗಿಲಿನ ಕಡೈ ಆ ಚಿಲಕ ಅಗಳಿ ಇದೆಯಲ್ಲ ಪತ್ತಿ ಅದನ್ನ ಆಶ್ರಯಿಸಿ ನಾವು ನಿಂತಿದ್ದೀವಿ. ಪನಿ ತಲೈ ವೀಳ ವಾಸಲ್ ಕಡೈ ಪತ್ತಿ. ನೀವು ಏನೇ ಕರೆದ್ರೂ ಕೂಡ ನಾ ಬರೋಲ್ಲ ಅಂತಾಳೆ ಹೊರಗಡೆ ಇರೋದು. ಯಾಕೆ ಬರೋಲ್ಲ ಅಂದ್ರು, ನೀವೇನು ಮಾಡ್ತೀರಾ, ಈಗ ಬಾ ಹೊರಗಡೆ ಅಂತ ಕರಿತೀರಾ, ಸರಿ ಏನೋ ಗೆಳತಿಯರೆಲ್ಲ ಕರೆದ್ರಲ್ಲ ಹೋಗ್ಲಿ ಬರೋಣ ಅಂತ ನಾನು ಬಂದರೆ ನೀವು ಏನು ಮಾಡ್ತೀರಾ, ಇದಾನಲ್ಲ ಹಾದವನು ಕೃಷ್ಣ ಅವನ ನಾಮ ಸಂಕೀರ್ತನೆ ಮಾಡ್ತೀರಾ, ಅವನ ಹೆಸರಿಗೆ ಹೇಳಬೇಡಿ, ಅವನ ಹೆಸರಿಗೆ ಉಸಿರು ಎತ್ತಬಾರ್ದು, ನನ್ನ ಮನೆ ಬಾಗಿಲಲ್ಲಿ ಹೋಗಿ ಆಚೆ ಅಂತ ಇವಳು. ಒಳಗಡೆ ಮರಗಿರೋಳಿಗೆ ಕೃಷ್ಣನ ಮೇಲೆ ಕೋಪ. ಯಾಕೆ ಕೋಪ? ಪ್ರೇಮದ ಅತಿರೇಕ ಕೋಪವಾಗಿಬಿಟ್ಟಿದೆ. ಒಬ್ಬರ ಮೇಲೆ ತುಂಬ ಪ್ರೀತಿ, ಅವ್ರು ನಮ್ಮ ಜೊತೆ ಬರೋದೇ ಇಲ್ಲ, ನಾವು ಹೇಳಿದಾಗ ಕೇಳಲ್ಲ, ಏನೇನೋ ಮಾಡ್ತಿರ್ತಾರೆ ಅಂದಾಗ ಎಲ್ಲರೂ ಹಾಳಾಗೋಗು ಅಂತ ಬೈತೀವಲ್ವ ಕೋಪದಿಂದ. ಆ ರೀತಿ ಬೈತಾ ಇದ್ದಾಳೆ ಒಳಗಡೆ ಇರುವ ಗೋಪಬಾಲಿಕಾ. ಇದು ಪ್ರಣಯ ಕೋಪ. ಒಳಗಿರುವವಳಿಗೆ ಕೃಷ್ಣನ ಮೇಲೆ ಕೋಪವಂತೆ. ಏಕೆ ಕೋಪ? ಪನಿತ್ತಲೈ ವೀಳ ನಿನ್ವಾಸಲ್ ಕಡೆ ಪತ್ತಿ ಅಂತ ಹೇಳಿದಾಗ ಬಾಬಾ ಬಾ ಅಂತ ಕರಿತೀರ. ಈ ಬೆಳಗಿನ ಜಾವದ ಸವಿ ನಿದ್ರೇನು ಬಿಟ್ಬಿಟ್ಟು ಎದ್ದು ಬಂದರೆ ಆ ಕೃಷ್ಣನ ನಾಮ ಹಾಡ್ತೀರಾ. ನಿಮ್ಗೆ ಅದು ಬಿಟ್ಟು ಬೇರೆ ಏನು ಗೊತ್ತಿದೆ? ಕಣ್ಣನ್ ನಾಮಮೇ ಕುಳರಿ ಕೊನ್ನೀರ್. ಆ ಕೃಷ್ಣನ ನಾಮ ಹೇಳಿ 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 ಪ್ರಾಣ ತೆಗಿತೀರಾ, ನಾ ಎದ್ದು ಬರೋಲ್ಲ. ಯಾಕೆ ನೀನು ಕೃಷ್ಣನ ಮೇಲೆ ಅಷ್ಟು ಕೋಪ? ಕೋಪವ? ಅವನಷ್ಟು ಪ್ರಾಣ ಹಿಂಡವನು ಯಾರಾದರೂ ಇದ್ದಾರಾ ಎಂಬುದಾಗಿ ಹೇಳ್ತಾಳೆ. ಏನು ಮಾಡ್ದ ಅವನು ಮಾಡದೇ ಇರೋದು ಏನಿದೆ? ಈ ಪ್ರಾಣ ಹೋಗೋಕ್ಕೆ ಏನೇನು ಬೇಕೋ ಅದು ಎಲ್ಲವನ್ನ ಮಾಡ್ತಾನೆ. ನಾನು ಬರೋಲ್ಲ ಎದ್ದು ಅಂದ್ಬಿಟ್ಲು. ಸರಿ, ಕೃಷ್ಣ ಬೇಡ ತಾನೆ, ಕೃಷ್ಣನ್ ಬಿಟ್ಬಿಟ್ವಿ. ಮತ್ತಿನ್ಯಾರನ್ನ ಹಾಳೋದು? ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾனை சத்த மனத்துக்கினியானை பாடவும் நீவாய் திரவாய். ಶಿನತ್ತಿನಾಲ್ ಕಡುಕೋಪದಿಂದ, ತೆನ್ನಿಲಂಗೈ ದಕ್ಷಿಣ ಲಂಕೆಯ ಕೋಮಾನೈ ರಾಜನಾದಂತಹವನನ್ನ ಶತ್ತ ನಾಶ ಮಾಡಿದಂತಹ ಮನತ್ತಕ್ಕೆ ಈ ಮನಸ್ಸಿಗೆ ಇನಿಯಾನೈ ಅತ್ಯಂತ ಸವಿಯಾದವನನ್ನ ಪಾಡವಂ ಹಾಡುವುದಕ್ಕೆ ಪ್ರಾರಂಭ ಮಾಡಿದ ಮೇಲೂ ಇನ್ನೂ ಯಾಕೆ ಮಲಗಿದೆಯಾ, ಎದ್ದು ಬಾ. ಸರಿಪ, ಕೃಷ್ಣನನ್ನ ಬಿಟ್ಟು ಇನ್ನು ಕೃಷ್ಣನಾಮ ಸಂಕೀರ್ತನೆಯನ್ನ ನಾವು ಮಾಡೋದೇ ಇಲ್ಲ, ಕೃಷ್ಣನನ್ನ ನಾವು ಹಾಡೋದೇ ಇಲ್ಲ. ನಾವು ಆ ಕೃಷ್ಣನನ್ನ ಬಿಟ್ಬಿಟ್ವಿ. ಇನ್ನು ಕೃಷ್ಣನನ್ನ ಬಿಟ್ರ ಹಾಗಾದ್ರೆ ಇನ್ಯಾರನ್ನ ಹಾಡ್ತೀರಾ, ಏನನ್ನ ಹಾಡ್ತೀರಾ? ಏನು ನಿನಗೆ ಏನಾಗಬೇಕು? ಪ್ರಿಯನಾದವನು ರಾಮ, ಅವನನ್ನ ಹಾಡ್ತೀವಿ ಅಂದ್ರು. ಅದೇನು ಕೃಷ್ಣ ಬೇಡ ರಾಮ ಬೇಕು? ಪ್ರತಿಯೊಂದು ಹೆಣ್ಣು ಏನು ಬಯಸ್ತಾಳೆ? ಪತಿ ಅಂದರೆ ಶ್ರೀರಾಮಚಂದ್ರನಾಗಿರ್ಬೇಕು, ಮಗು ಕೃಷ್ಣನಾಗಿರ್ಬೇಕು. ಪತಿ ಕೃಷ್ಣ ಆಗಬಾರ್ದು. ಯಾವ ಪತ್ನಿ ತಾನೆ ನನ್ನ ಪತಿ ಕೃಷ್ಣನಾಗಬೇಕು ಅಂತಾಳೆ? ಕಂಡವಳಿಂದ ಎಲ್ಲ ಹೋಗೋ ಪತಿನ ಯಾವ ಹೆಣ್ಣು ಬಯಸ್ತಾಳೆ? ಗಂಡ ಶ್ರೀರಾಮಚಂದ್ರನಾಗಿರ್ಬೇಕು, ಮಗ ಕೃಷ್ಣನಾಗಿರ್ಬೇಕು. ಇದು ತಾನೇ ಆಸೆ ಎಲ್ಲ ಹೆಣ್ಣಿಗೂ ಕೂಡ. ಆ ರೀತಿ ಇಲ್ಲಿ ಒಳಗಡೆ ಮಲಗಿರುವವಳಿಗೆ ಕೂಡ ಅದೇ ಆಸೆಯಂತೆ. ಕಾರಣ ಏನು? ಈ ಕೃಷ್ಣನ ಮೇಲೆ ಏನು ಕೋಪ ಅಂತ ಕೇಳಿದ್ರೆ, ಈ ಕೃಷ್ಣ ಒಂದ ಎರಡ ನಮ್ಮನ್ನ ಹೇಗೆಲ್ಲ ಗೋಳಿಕೊಳ್ತಾನೆ, ಎಷ್ಟೆಲ್ಲ ನಮ್ಮನ್ನು ಹಿಂಸೆ ಮಾಡ್ತಾನೆ. ಒಂದ ಎರಡ ಇವನು ಮಾಡೋದು. ಒಂದು ಗೊಲ್ಲಬಾಲಿಕೆಗೆ ಹೇಳ್ತಾನಂತೆ, ಸರಿಯಾಗಿ ಸಾಯಂಕಾಲ 6 ಗಂಟೆಗೆ ಯಮುನಾ ತೀರದ ಹತ್ರ ಬಂದ್ಬಿಡು, ಅಲ್ಲೊಂದು ಮರಳಿನ ಗುಡ್ಡ ಇದೆ ನೋಡು, ಅಲ್ಲಿ ಬಂದ್ಬಿಡು. ಯಾರಿಗೂ ತಿಳಿದೇ ಇರೋ ಹಾಗೆ ರಹಸ್ಯವಾಗಿ ನಮ್ಮಿಬ್ಬರ ಸಮಾಗಮ, ಚೆನ್ನಾಗಿ ಪ್ರೇಮ ಸಲ್ಲಾಪ ಮಾಡೋಣ ಅಂತ. ಪಾಪ ಇದು ಹೋಗಿ ಕೂತಿರುತ್ತೆ 6 ಗಂಟೆಯಿಂದ. ಬೆಳಗ್ಗೆ 6 ಗಂಟೆ ಆದರೂ ಇವನು ಬರೋದೇ ಇಲ್ಲ. ಮಾರ್ಮಣಕುಂಡ್ರಿಲ್ ವಾಸುದೇವಾವರವು ಪಾರ್ತೇನ್. ಇಡೀ ರಾತ್ರಿ ಹಿಮದಲ್ಲಿ ನೆನೀತಾ ಕೂಶಿ ನಡಂಗಿ ಯಮುನೆ ಯಾತ್ರಿಲ್. ಆ ಚಳಿಗೆ ನಡುಗ್ತಾ ಯಮುನಾ ತೀರದಲ್ಲಿ ಈ ಪಾಪ ಪೆದ್ದ ಹುಡುಗಿ ಕೂತೇ ಇದೆ, ಅದು ಬರೋದೇ ಇಲ್ಲ. ಹೀಗೆಲ್ಲ ಮಾಡಿ ಗೋಳು ಹಿಕ್ಕೋತಾನೆ. ಒಂದ ಎರಡ ಎಷ್ಟು ಸುಳ್ಳು ಹೇಳ್ತಾನೆ. ನನಗೆ ಹೇಳ್ತಾನೆ ಗೋವರ್ಧನಕ್ಕೆ ಬಾ ಅಂತ. ಅಲ್ಲಿ ನೋಡಿದ್ರೆ ಆ ದೂರದ ಆ ಬೇಲ ವನದಲ್ಲಿ, ತಾಳೆ ಮರದ ವನದಲ್ಲಿ ಇನ್ನೊಬ್ಬಳ ಜೊತೆ ಆಲಿಂಗನದಲ್ಲಿ ಇರ್ತಾನೆ. ಇವನ ಒಳ್ಳೆಯವನು, ಅವನ ಹೆಸರೇ ಹೇಳಬೇಡಿ. ಹೇಗಿರಬೇಕು? ಪತ್ನಿ ಇದ್ರೆ ರಾಮನ ಹಾಗಿರ್ಬೇಕು. ಇದ್ದವಳು ಒಬ್ಬಳು ಪತ್ನಿ, ಆ ಪತ್ನಿಯನ್ನು ಯಾವನೋ ರಾಕ್ಷಸ ಅಪಹರಣ ಮಾಡಿಬಿಟ್ಟ. ಆಗ ಕೂಡ ಇನ್ನೊಂದು ಹೆಣ್ಣನ್ನ ಕಣ್ಣೆತ್ತಿ ನೋಡಿದ್ನ ರಾಮ. ಆಹಾ,
ಆ ರಾಮನಲ್ಲವಾ ಹೆಣ್ಣಿನ ಮನಸ್ಸಿಗೆ ಹಿತವಾದವನು. ಹೇಗಿದ್ದ? ಉಣ್ಣಾದೆ ಉರಂಗಾದೆ ಒಲಿಕಡಲೈ ಊಡರತ್ತೆ ಪೆಣ್ಣಾಕ್ಕಯ ಪುಂಡೆ ತಾಮುತ್ತ ಪೇದೆல்லாம். ಒಂದಾ ಎರಡ ರಾಮ ಊಟ ಮಾಡಿದನ. ಸೀತೆ ಕೇಳ್ತಾಳೆ. ಅಲ್ಲಿ ಹೋದಾಗ ಹನುಮಾನ್ ಅವನನ್ನ ಪ್ರತಿಯೊಂದು ಹೆಂಗಸ್ಗೂ ಅದೊಂದು ಆಸೆ, ನಾ ಇಲ್ಲದೆ ಇರಬೇಕಾದ್ರೆ ನಮ್ಮ ಯಜಮಾನರು ಏನು ಮಾಡ್ತಾರೆ, ಹೇಗಿರ್ತಾರೆ, ಇದೊಂದು ತಿಳ್ಕೊಳ್ಳೋ ಆಸೆ. CCTV ಕ್ಯಾಮ್ರಾ ಇಡಬೇಕಷ್ಟೆ. ಅದಕ್ಕೆ ಬದಲಾಗಿ ಹನುಮಾನ್ ಹೋಗ್ತಾ ಇದ್ದಾನೆ ಅಲ್ಲಿಗೆ. ಅವನನ್ನು ಕೇಳ್ತಾಳೆ, ನನ್ನ ಪತಿ ಹೇಗಿದ್ದಾರೆ? ಹನುಮಾನ್ ವರ್ಣನೆ ಮಾಡ್ತಾನೆ. ಅನಿದ್ರ ಸತತಂ ರಾಮ ಸುಪ್ತೋ ನಮಾಂಸಂ ರಾಘವೋ ಭುಂಕ್ತೆ. ರಾಮ ಮಾಂಸಾಹಾರವನ್ನು ಮಾಡೋಲ್ಲ. ರಾಮ ಕ್ಷತ್ರಿಯ, ಅದರಿಂದ ಅವರಿಗೆ ಬೇಟೆಯಾಡಿ ಮಾಂಸಾಹಾರಗಳೆಲ್ಲ ಉಂಟು. ಆ ರಾಮ ಅದಾವುದನ್ನು ಭಕ್ಷಿಸುವುದಿಲ್ಲ, ಅಂದರೆ ಊಟ ಮಾಡೋಲ್ಲ. ಉಣ್ಣಾದೆ, ಹಾಗೆ ಅನುವಾದ ಮಾಡಿಬಿಟ್ಲು ಅಂಡ. ಅನಂತರ ಅನಿದ್ರ ಸತತಂ ರಾಮ, ರಾಮ ನಿದ್ರೇನೇ ಮಾಡೋಲ್ಲ. ತೀರದ ಆಯಾಸದಿಂದ ಅಕಸ್ಮಾತ್ ಕಣ್ರೆಪ್ಪೆ ಮುಚ್ಚಿದ್ರೆ ಸೀದೇತಿ ಮಧುರಾಂ ವಾಣಿಂ ವ್ಯಾಹರನ್ ಪ್ರತಿಬುದ್ಧತೆ. ಹಾಗೆ ಅಪಾರವಾದ ಆಯಾಸದಿಂದ ರೆಪ್ಪೆಗಳು ಒಂದು ಕ್ಷಣ ಮುಚ್ಚಿದ್ರು ಕೂಡ ಹಾ ಸೀತೆ ಅಂತ ಹೇಳಿ ರಾಮ ಎದ್ಬಿಡ್ತಾನೆ. ದೇವಿ, ಅನವರತ ನಿನ್ನ ನೆನಪಲ್ಲಿದ್ದಾನೆ. ರಾಮ ಕೃಷ್ಣನಾಗಿ ಬಿಟ್ಟಿದ್ದಾನೆ. ಉಣ್ಣಾದೆ ಉರಂಗಾದೆ, ಊಟ ಮಾಡೋಲ್ಲ, ಉರಂಗಾದೆ ನಿದ್ರೆ ಮಾಡೋಲ್ಲ, ಅನವರತ ನಿನ್ನ ನೆನಪಲ್ಲೇ ಇದ್ದಾನೆ ಅಂತ. ಹಾಗಲ್ವಾ ಇರಬೇಕು. ಇದು ಇದೆ ಒಂದು. ಈ ಕಡೆ ತಿರುಗಿದು ಸಾಕು, ಆ ಕಡೆ ಇನ್ನೊಬ್ಬಳ ಜೊತೆ ಹೋಗುತ್ತೆ. ಆದರೆ ಹೆಸರೇ ಹೇಳಬೇಡ ಅಂತಾಳೆ ಒಳಗಿರುವವಳು. ಇವನು ಒಬ್ಬ ಪ್ರಿಯತಮನ, ಇವನು ಒಬ್ಬ ಪ್ರಿಯಕರನ, ಹೀಗ ನಡ್ಕೊಳ್ತಾರೆ. ಆ ರಾಮ ಆಹಾ ಎಂತಹವನು! ಆ ರಾಮ ಇದ್ದವಳು ಒಬ್ಬಳು ಪತ್ನಿ, ಅವಳು ಇಲ್ಲವಾದಾಗ ಅವಳಿಗಾಗಿ ಮರವೇ ಕಂಡೆಯ, ನದಿಯೇ ಕಂಡೆಯ, ಪಕ್ಷಿಯೇ ಕಂಡೆಯ, ಗಗನವೇ ಕಂಡೆಯ ಅಂತ ಇಡೀ ಬ್ರಹ್ಮಾಂಡವೇ ಶೋಕ ಪಡುವಂತೆ ಆರ್ತನಾದ ಮಾಡಿ ಅಲೆಯುತ್ತಾ ಕಪಿಗಳ ಸೈನ್ಯವನ್ನು ಕಟ್ಟಿಕೊಂಡು ಸಾಗರಕ್ಕೆ ಸೈನ್ಯವನ್ನು ಕಟ್ಟಿ ರಾವಣನನ್ನು ನಾಶ ಮಾಡಿ ಪುಷ್ಪಕ ವಿಮಾನದಲ್ಲಿ ಅವಳನ್ನೇ ಕರೆದು ತಂದ ಅವನಲ್ಲಿ ಇಲ್ಲಿ ಈ ನಂದು ಒಂದು ಕೈ ಹಿಡ್ಕೊಂಡಿರುವಾಗಲೇ ಇನ್ನೊಬ್ಬಳು ಸರಿಗೆ ಹಿಡಿತಾನಲ್ಲ, ಇವನಲ್ಲಿ ಅವನ ಹೆಸರು ಹೇಳಬೇಡಿ, ಬೇಡ ಅವನ ಹೆಸರು. ಏನು ಹಿಂಸೆ ಮಾಡ್ತಾನೆ ಅವನು! ಅವನ ನಿಜವಾಗಿಯೂ ಪ್ರಿಯತಮ, ಅವನ ನನಗೆ ನಿಜವಾಗಿಯೂ ಪತಿ, ಆ ಕೃಷ್ಣನ ಹೆಸರು ಹೇಳಬೇಡಿ ಎಂಬುದಾಗಿ ಇವಳಿಗೆ ಕೋಪವಂತೆ. ಒಂದ ಎರಡ ಇವನು ಏನೇನೆಲ್ಲ ಮಾಡ್ತಾನೆ ಎಂದರು. ಒಬ್ಳು ಒಂದಿನ ಹೇಳಿದಾನಂತೆ, ಸರಿಯಾಗಿ ಸಾಯಂಕಾಲ 7 ಗಂಟೆಗೆ ನಿನ್ನ ಮನೆಗೆ ಬಂದ್ಬಿಡ್ತೀನಿ ಅಂತ. ಪಾಪ ಈ ಗೋಪಿಕೆ ಪರಮಪ್ರಿಯನಾದವನಲ್ಲವ ಕೃಷ್ಣ, ಮನೆಯನ್ನೆಲ್ಲ ಸಿಂಗಾರ ಮಾಡಿ ತೊಳೆದು ಬೆಳೆದು ರಂಗೋಲಿ ಹಾಕಿ ಪರಿಮಳವನ್ನೆಲ್ಲ ಇಟ್ಟು ಧೂಪ ದೀಪಗಳನ್ನು ಬೆಳಗಿ ತಾನೂ ಚೆನ್ನಾಗಿ ಸಿಂಗಾರ ಮಾಡಿಕೊಂಡು ಕಾಯ್ತಾ ಇದ್ದಾಳೆ. 7 ಆಯಿತು, 8 ಆಯಿತು, 9 ಆಯಿತು, 10 ಆಯಿತು, 11 ಆಯಿತು, 12 ಆಯಿತು. ಕೃಷ್ಣನ ಸುಳಿವೇ ಇಲ್ಲವಂತೆ. ಪಾಪ ಇದು ಮನೆ ಬಾಗಿಲಲ್ಲಿ ಮೇಲ್ಗಡೆ ಉಪ್ಪರಿಗೆ ಮೇಲೆ ನಿಂತ್ಕೊಂಡು ಕೃಷ್ಣ ಬರ್ತಾನ ಅಂತ ಕಾಯ್ತಾ ನೋಡ್ತಾ ಇದ್ದಾಳಂತೆ. ಹಾಗೆ ನೋಡ್ತಾ ಇರುವಾಗ ಇವಳ ಮನೆಯ ಬೀದಿಯಲ್ಲಿಯೇ ಇನ್ನೊಬ್ಬಳ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗ್ತಾ ಇದ್ದಾನಂತೆ. ಹೋಗಿ ಇವಳು ಮನೆ ಬರುತ್ತಲ್ಲ, ಆವಾಗ ಹೊದ್ದುಕೊಂಡು ಉತ್ತರಿಯ ಇದೆಯಲ್ಲ ಅದನ್ನು ತೆಗೆದು ಹೀಗೆ ಮುಸ್ಕಾಕೊಂಡು ಹೋಗ್ತಾನಂತೆ, ತನ್ನ ಮುಖ ಕಾಣಬಾರ್ದು ಅಂತ. ಹೋಗ್ಬಿಟ್ಟು ಆ ಬೀದಿ ಮೂಲೆ ಇದೆಯಲ್ಲ ಆ ಮೂಲೆಗೆ ಹೋಗ್ಬಿಟ್ಟು ಅವಳನ್ನು ಕಳಿಸ್ತಾನಂತೆ. ಕಳಿಸಿಬಿಟ್ಟು ಹೋಗುವಾಗ ಅವಳ ಮುಖವನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರಿಯತಮೇ ಹೋಗ್ಬಿಟ್ಟು ಬರ್ತೀಯ ಅಂತೆಲ್ಲ ಹೇಳಿ ಅವಳಿಗೆ ಟಾಟಾ ಎಲ್ಲ ಮಾಡಿ ಅವಳನ್ನು ಕಳಿಸ್ಬಿಟ್ಟು ನೇರ ಇವಳು ಮನೆಗೆ ಬರ್ತಾನಂತೆ. ಇವಳು ಇದನ್ನೆಲ್ಲ ನೋಡ್ತಾ ಇದ್ದಾಳೆ, ಬಾಗಿಲಲ್ಲಿ ನಿಂತ್ಕೊಂಡು ಮೇಲೆ ಇದನ್ನೆಲ್ಲ ನೋಡ್ತಾ ಇದ್ದಾಳಂತೆ. ಆಗ ಕೃಷ್ಣ ಬಂದಾಗ ಬಾಗಿಲು ಹಾಕ್ತಾಳೆ, ಬರಬೇಡ ಹೋಗು, ಯಾವಳ ಜೊತೆ ಎಷ್ಟೊತ್ತು ಇದೆಯೋ ಹೋಗು ಅವಳ ಜೊತೆಗೆ ಅಂತ ಹೇಳಿಬಿಟ್ಟು ಅವಳ ಹಿಂದೆನೇ ಹೋಗು ಅಂತ ಬಾಗಿಲು ಹಾಕಿ ಕಳಿಸಿದಾಗ ಕಾಡಿ ಬೇಡಿ ಕೈಕಾಲಿಗೆ ಬಿದ್ದು, ನಿಜವಾಗ್ಲೂ ಅದು ನಾನಲ್ಲ, ನೀ ಬೇರೆ ಯಾರನ್ನೋ ನೋಡಿದೀಯಾ, ಅದು ಇದು ಅಂತ 1000 ಸುಳ್ಳು ಹೇಳಿ ಇವಳನ್ನು ಒಲಿಸಿ ಇವಳು ಬಾಗಿಲು ತೆಗಿತಾಳೆ. ಆಗ ಇವಳು ಅಳುತ್ತಾ ಇದ್ದಾಳಲ್ವ, ಅತ್ತಾಗ ಅವಳ ಕಣ್ಣೀರನ್ನು ಒರೆಸ್ತಾನಂತೆ. ಅಳಬೇಡ ಪ್ರಿಯೆ ಅಂತ. ಕಣ್ಣೀರು ಒರೆಸಿದ ಮೇಲೆ ಅವಳು ಇನ್ನೂ ಜಾಸ್ತಿ ಅಳ್ತಾಳಂತೆ. ಕಾರಣ ಏನು ಅಂದರೆ ಕಣ್ಣೀರು ಒರೆಸಿದ್ದ ಬಟ್ಟೆ ಈಗ ಹೋದ್ಲಲ್ಲ ಅವಳು ಸೆರಗು. ಈಗ ಮಾಡ್ತಾನಲ್ಲ, மின்னொத்தவாடை மின்னிட மடவார்கள் நின்னருள் சூடுவார் ನಾನದು ಮುನ್ಬದಂಜುವನ್ ಎಂಬುದಾಗಿ ನಮ್ಮ ಆಳ್ವಾರ್ ತಿರುವಾಯಿಮಳೆಯಲ್ಲಿ ಈ ಪ್ರಣಯ ಕೋಪಕ್ಕೆ 10 ಭಾಷಣ. ಹೋಗು ಅವ್ರ ಜೊತೆನೆ, ಇಲ್ಲಿ ಯಾಕೆ ಬಂದೆ ನೀನು? ಅವ್ರಿಗೂ
ನೀನು ಇಷ್ಟನಾಗಿ ನಡ್ಕೊಳ್ಳಲ್ಲ, ನನಗೂ ನಿಷ್ಠನಾಗಿ ನಡ್ಕೊಳ್ಳಲ್ಲ, ಎಂಥ ಬುದ್ಧಿ ನಿಂದು ಅಂತ ಬೈತಾರಂತೆ ಆ ಪರಮಾತ್ಮನನ್ನು ನೋಡಿ. ಈ ರೀತಿ ಎನ್ನುಡೆಯ ಪಂದುಂ ಕಳಲುಂ ತಂದು ಪೋಗು ನಂಬಿ ಎಂಬುದಾಗಿ ಹೇಳ್ತಾ ಈ ಗೋಪಿಕೆ ಈ ರೀತಿಯಾಗೆಲ್ಲ ಮಾಡಿದ್ಲ ಉಂಟಾ? ಯಾರಿದನ್ನೆಲ್ಲ ಹಾಡೋರು ಅಂದರು ಕುಲಶೇಖರ ಆಳ್ವಾರ್ ಅದ್ಭುತವಾದಂತಹ ಪಾಶರವನ್ನು ಹಾಡ್ತಾರೆ. ಮಿನ್ನೊತ್ತ ನುಣ್ಣಿಡೆಯಾಳೈಕ್ಕೊಂಡೆ ವಿಂಗಿರುಳ್ವಾ ಎಂದನ್ வீதியூடே பொன்னொத்த வாடை குக்கூடலிட்டு போகின்ன போது நான் ಕಂಡೇ ನಿನ್ನೆ. ಮಿನ್ನೊತ್ತವ ನುಣ್ಣಿಡೆಯಾಳೈಕ್ಕೊಂಡೆ ಸುಂದರವಾದ ಸೊಂಟವನ್ನು ಉಳ್ಳಂತಹ ಒಬ್ಬ ಗೋಪಿಕೆಯನ್ನ ನೀನು ಕರೆದುಕೊಂಡು ವೀಂಗಿರುಳ್ವಾಯ್ ಅರ್ಧರಾತ್ರಿಯಲ್ಲಿ ಎಂದನ್ ಬೀದಿಯೂಡೆ ನನ್ನ ಮನೆಯ ಬೀದಿಯಲ್ಲೇ ನೀನು ಹೋದೆಯಲ್ಲವಾ? ಹಾಗೆ ಹೋಗುವಾಗ ನನ್ನ ಮನೆ ಬಂದ ತಕ್ಷಣ ಏನು ಮಾಡಿದೆ? ಪೊನ್ನೊತ್ತ ವಾಡೈ ಪೀತಾಂಬರದ ಉತ್ತರೀಯ ಪೊನ್ನೊತ್ತ ವಾಡೈ, ಆಡೈ ಅಂದರೆ ವಸ್ತ್ರ, ಪೊನ್ನೊತ್ತ ವಾಡೈ ಆ ಬಂಗಾರದ ಬಣ್ಣದ ಪೀತಾಂಬರವನ್ನು ತೆಗೆದು ಕುಕ್ಕೂಡಲಿಟ್ಟು ಮುಸುಕಿ ಹಾಕಿಕೊಂಡು ಪೋಹಿನ್ನ ಪೋದು ನಾನ್ ಕಂಡೇ ನಿನ್ನೆ ನನ್ನ ಮನೆ ಬಾಗ್ಲ ನೀನು ಹೋಗೋದನ್ನ ನಾನು ನೋಡ್ತಾ ನಿಂತೆ. ಕಣ್ಣುತ್ತವಳ ನೀ ಕಣ್ಣಾಲಿಟ್ಟು ಅವಳ ಮುಖವನ್ನು ಈ ಕೈಯಲ್ಲಿ ಹಿಡ್ಕೊಂಡು ಅವಳ ಕಣ್ಣಲ್ಲಿ ನೀ ಕಣ್ಣಿಟ್ಟು ನೋಡಿದಿಲ್ಲ, ನಾನು ಅದನ್ನೂ ನೋಡಿದೆ. ಕಣ್ಣುತ್ತವಳ ನೀ ಕಣ್ಣಾಲಿಟ್ಟು ಕೈವಿಳಿಕ್ಕಿನ್ನದು ಕಂಡೇ ನಿನ್ನೇನ್ ಅವಳನ್ನು ಕಳಿಸುವಾಗ ಕೈಯೆಲ್ಲ ಬೀಸೋದಿಯಲ್ಲ ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಎತ್ತಕ್ಕವಳೆ ಬಿಟ್ಟು ಹಿಂಗು ಬಂದಾಯ್, ಅವಳನ್ನು ಬಿಟ್ಟು ಇಲ್ಲಿ ಯಾಕೆ ಬಂದೆ? ಇನ್ನು ಮಂಗೆ ನಡೋ ನಂಬಿನಿಯೇ ಹೋಗ ಅವಳ ಹತ್ರಕ್ಕೆ ಎಂಬುದಾಗಿ ಅಳುತ್ತೆ ಈ ಹುಡುಗಿ. ಹೀಗೆಲ್ಲ ಮಾಡ್ತಾನೆ. ಅವನ ಹೆಸರು ಹೇಳ್ತೀರಾ? ಬೇಡ, ಹೋಗಿ ಇಂತಾಳೆ ಇಲ್ಲಿ ಒಳಗಿರೋಳು. ಹೀಗೆಲ್ಲ ಮಾಡಿದ್ರೆ ಯಾವ ಹೆಣ್ತಾನೆ ಅವನನ್ನು ಪ್ರೀತಿಸ್ತಾಳೆ? ಅವನ ಮನತ್ತಕ್ಕಿನಿಯನ ಮನಸ್ಸಿಗೆ ಸವಿಯಾದವನೇ ಅಲ್ಲ. ನಮ್ಮಾಳ್ವಾರು ಏನು ಹೇಳಿದ್ರು? ಕಣ್ಣಕ್ಕಿನಿಯಾನೈ ಎನ್ಮಣಿವಣ್ಣನೈ. ನೋಡಕ್ಕೆ ಚೆನ್ನಾಗಿದೆ ಅಷ್ಟೇ, ಅದು ಮನಸ್ಸಿಗೆ ಏನು ಇತ್ವಿಲ್ಲ. ಅದರ ಹೆಸರು ಹೇಳ್ಬೇಡಿ. ಹೋಗಿ ಇಂತಾಳೆ ಒಳಗೆ ಮಲಗಿರುವ ನಾಯಿಕ. ಕೋಪ, ಪ್ರಣಯ, ರೋಷ ಒಳಗೆ ಇರ್ತಕ್ಕಂತಹ ಈ ನಾಯಕಿಗೆ ಸರಿ ಹೀಗೆಲ್ಲ ಯಾಕೆ ಮಾಡ್ತಾನೆ? ಇನ್ನೊಬ್ಳಿಗೆ ಹೇಳದ್ನಂತೆ, ಬಂದ್ಬಿಡು ಗೋವರ್ಧನದ ತಪ್ಪಲಿಗೆ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ. ಪಾಪ ಈ ಗೋವರ್ಧನ ತಪ್ಪಲಲ್ಲಿ ಕಾಯ್ಕೊಂಡು ಕೂತಿದೆ. ಒಬ್ಬ ದಾಸಿ ಜೊತೆಲಿ ಕರ್ಕೊಂಡು ಹೋಗಿದ್ದಾಳೆ ಸೇವಕಿಯನ್ನು. ಎಷ್ಟೊತ್ತಾದರೂ ಕೃಷ್ಣ ಬರಲಿಲ್ಲ. ಕೃಷ್ಣ ಯಾಕೆ ಬರಲಿಲ್ಲ ನೋಡ್ಕೊಂಬ ಅಂತ ಸೇವಕಿಯನ್ನು ಕಳಿಸ್ತಾಳಂತೆ ಈ ಗೋಪಿಕಾ. ಕಳಿಸಿದಾಗ ಆ ಸೇವಕಿನೂ ಎಷ್ಟೊತ್ತಾದರೂ ಬರಲಿಲ್ಲ. ಇವಳೇ ಹುಡ್ಕೊಂಡು ಬರ್ತಾಳೆ ಎಲ್ಲಿ ಹೋದ್ರು ಅಂತ. ನೋಡಿದ್ರೆ ಇವಳು ಯಾವ ಸೇವಕಿಯನ್ನು ಕಳಿಸಿದ್ಲೋ ಅವಳ ಜೊತೆ ಸರ್ಸಾಡ್ತಾ ಕೂತಿದ್ದಾನಂತೆ. ನಿನ್ನ ಬುದ್ಧಿ ನೋಡು. ಯಾನ್ ಬಿಡವಂದಯಂತೂದಿಯೋಡೆ ನೀ ಮಿಹುಬೋ ಹತ್ತೈ ನನ್ಗೂ ಹಂದಾಯ್ ಇದು ಉನ್ ಕೋರಂಬ ಕೇರ್ಕು ಮೊನ್ನೆ ನಿನ್ನ ಯೋಗ್ಯತೆಗೆ ಇದೆಲ್ಲ ಸರಿಯಾಗಿದೆಯಾ ಅಂತ ಬೈತಾರೆ ಕುಲಶೇಖರ ಆಳ್ವಾರರ ನಾಯಕಿ ಭಾವ. ಯಾಕೆ ನಿನಗಿಂತ ಬುದ್ಧಿ ಬಂತು ಗೊತ್ತಾ? ನೆಟ್ಟಿಗೆ ತಾಯಿಯ ವಕ್ಷಸ್ಥಳದಲ್ಲಿರೋ ಹಾಲು ಕುಡ್ದಿದ್ರೆ ಒಳ್ಳೆ ಬುದ್ಧಿ ಇರೋದು. ಹೋಗಿ ಹೋಗಿ ಪೂತನಿ ಹಾಲು ಕುಡ್ದೆ ನೋಡು, ನಿನ್ನ ಬುದ್ಧಿ ನಾಶವಾಗಿ ಹೋಯ್ತು ಎಂಬುದಾಗಿ ಬೈತಾರೆ. ತಾಯಿ ಮುಲೆಪಾಲಿಲ ಮುದಿರಕ್ಕ தளர்ந்து தவழ்ந்து தளர்நடையிட்டு பேய் முலை உண்ட ಪಿತ್ತನೆ என்று பிறர் ಏಷ ನಿನ್ನಾಯ್. ತಾಯಿ ಹಾಲು ಕುಡ್ದಿದ್ರೆ ಒಳ್ಳೆ ಬುದ್ಧಿ ಇರೋದು, ಪೇಯಿ ಹಾಲು ಕುಡ್ದೆ ನೋಡು ಇಂಥ ಬುದ್ಧಿ ಕೆಟ್ಟೋಯ್ತು ನಿನಗೆ ಎಂಬುದಾಗಿ ಬೈತಾರಂತೆ. ಇದೆಲ್ಲ ಗೋಪಿಕೆಯರ ಪ್ರಣಯ ಭಾವ. ಕುಲಶೇಖರ ಆಳ್ವಾರ್ ಅದ್ಭುತವಾದ ಪಾಶುರಗಳಲ್ಲಿ ಇದನ್ನು ಹಾಡ್ತಾರೆ. ಯಾನ್ ಬಿಡವಂದಯಂತೂದಿಯೋಡೆ ನೀ ಮಿಗುಬೋ ಹತ್ತೈ ನನ್ಗೂ ಹಂದಾಯ್ ಇದು ಉನ್ ಕೋರಂಬ ಕೇರ್ಕು ಮೊನ್ನೆ. ಮೂತಿ ತಿವಿತಾರೆ ಕೃಷ್ಣನಿಗೆ. ಎಂಥ ಪ್ರಣಯ, ಎಂಥ ಪ್ರೇಮ. ಆ ರೀತಿಯಾಗಿ ಆ ಕೃಷ್ಣನ ಮೇಲಿನ ಅಸೀಮವಾದ ಪ್ರೇಮ, ವಿಪ್ರಲಂಬ ಶೃಂಗಾರ, ಪರಮಾತ್ಮನಿಂದ ಕೃಷ್ಣನಿಂದ ದೂರಾಗಿರುವಾಗ ಏರ್ಪಟ್ಟ ಪ್ರಣಯ ಕೋಪ. ಆ ಕೋಪವೂ ಕೂಡ ಇವನ ಮೇಲಿನ ಪ್ರೇಮವೇ. ಆ ಪ್ರೇಮದ ಪರಾಕಾಷ್ಠೆಯ ಕೋಪವಲ್ಲವ. ಅವನ ಹೆಸರು ಹೇಳಬೇಡಿ ಇಂತಾಳೆ. ಅವನು ನೋಡಕ್ಕೆ ಚೆನ್ನಾಗಿದ್ದಾನೆ, ಏನೋ ದಬ್ದಬ್ಗೆ ಯಶೋದೆ ಒಂದಿಷ್ಟು ಬೆಣ್ಣೆ ಕೊಟ್ಟಿದ್ದಾಳೆ, ಸಾಲದಕ್ಕೆ ಅವ್ರ ಮನೇಲಿ ಕದ್ದು ಬೇರೆ ತಿಂದಿದೆ, ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದಿದೆ, ನೋಡಕ್ಕೆ ಚೆನ್ನಾಗಿದ್ದಾನೆ ಅಷ್ಟೇ, ಏನಾದರೂ ಮನಸ್ಸಿಗೆ ಹಿತವಾಗಿದ್ದಾನ, ಅವನ ಹೆಸರು ಹೇಳಬೇಡಿ ಎಂಬುದಾಗಿ ಒಳಗಿರುವವಳು ಹೇಳ್ತಾಳಂತೆ. ಆಯ್ತಮ್ಮ, ನಿನಗೆ ಅವನು ಬೇಡದೆ ಹೋದ್ಮೇಲೆ ನಮಗೂ ಬೇಡ. ಭಾಗವತರಿಗೆ ಯಾರು ಬೇಡವೋ ಅವನು ನಮಗೂ ಬೇಡ, ನಾವು ಬಿಟ್ವಿ. ಮತ್ಯಾರು ಬೇಕು? ಶಿನತ್ತಿನಾಲ್ ತೆನ್ನಿಲಂಗೈ கோமானைச்சத்த மனத்துக்கினியானை பாடவும் நீவாய் திரவாய். ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೆಚ್ಚತ್ತ. ಪರಿಮಿತವಾದಂತಹ ಕೋಪ. ಈ ರಾಮನು ಎಂಥ ಕೋಪದಿಂದ ತೆನ್ನಿಲಂಗೈ ಕೋಮಾನ್, ಆ ಸಮಸ್ತ ದಕ್ಷಿಣ ಲಂಕೆಗೆ
ಕೋಮಾನ್ ಚಕ್ರವರ್ತಿಯಾಗಿ ಇದ್ದವನು. ಇವನ್ ಏನು ವಿಶೇಷ, ತಿರುವಡಿ ಮದಿತ್ತ ಐಶ್ವರ್ಯಮಿರೆ ಅಂತಾರೆ ಪೆರಿಯವಾಚಾರ್ಯ ಪಿಳ್ಳ ವ್ಯಾಖ್ಯಾನದಲ್ಲಿ. ಆ ಹನುಮಾನ್ ಕೂಡ ಆ ಲಂಕೆಯ ಐಶ್ವರ್ಯವನ್ನು ನೋಡಿ ಮಂತ್ರಮುಗ್ಧನಾಗ್ತಾನಂತೆ. ರಾವಣನನ್ನು ನೋಡಿ ಆಶ್ಚರ್ಯ ಪಡ್ತಾನೆ. ಆಹಾ, ಎಂಥ ರೂಪ, ಎಂಥ ಧೈರ್ಯ, ಎಂತಹ ಪರಾಕ್ರಮ. ಹೀಗೆಲ್ಲ ಇದ್ದರೂ ಕೂಡ ಈ ರಾವಣನಿಗೆ ಅಧರ್ಮ ಅನ್ನೋದು ಒಂದು ಇಲ್ಲದೆ ಹೋಗಿದ್ದಿದ್ರೆ ಇವನು ಇಂದ್ರನಿಗೆ ಸಮನಾಗಿ ಆಗ್ತಾ ಇದ್ದಲ್ವಾ. ಅಹೋ ಧೈರ್ಯಂ, ಅಹೋ ರೂಪಂ, ಅಹೋ ರಾಕ್ಷಸ ರಾಜನ, ಈ ರಾಜನಾದವನ ರೂಪ ಎಂಥದ್ದು, ಐಶ್ವರ್ಯ ಎಂಥದ್ದು, ಅಬ್ಬಾ ಏನು ತೇಜಸ್ಸು. ಆದರೆ ಇವನಿಗೆ ಅಧರ್ಮ ಅನ್ನೋದೊಂದು ಸೇರ್ಕೊಂಡ್ಬಿಡ್ತಲ್ಲ. ಇದಿಷ್ಟೂ ಕೂಡ ವ್ಯರ್ಥವಾಯಿತಲ್ಲ. ಹಾವಿನ ತಲೆಯಲ್ಲಿ ಮಣಿ ಇದೆ, ಆದರೆ ಅದರ ಬಾಯಲ್ಲಿ ಇರುವ ವಿಷ ಇದೆಯಲ್ಲ, ಆದ್ದರಿಂದ ಆ ಮಣಿ ಕೂಡ ಬೆಲೆಯನ್ನು ಕಳ್ಕೊಳ್ಳುತ್ತಲ್ವ. ಆ ವಿಷಕ್ಕೆ ಅಂಜಿ ಯಾರು ಆ ಹಾವಿನ ಹತ್ರ ಹೋಗ್ತಾರೆ. ಆ ರೀತಿ ಈ ತಿರುವಡಿ ಮದಿತ್ತ ಐಶ್ವರ್ಯಮಿರೆ. ತಿರುವಡಿ ಅಂದರೆ ಹನುಮಾನ್. ಹನುಮಾನನೇ ಪ್ರಶಂಸೆ ಮಾಡತಕ್ಕಂತಹ ಆ ಲಂಕೆಯ ಐಶ್ವರ್ಯ. ಅಂಥ ಲಂಕೆಗೆ ಒಡೆಯನಾದವನು. ಆ ಮಾತನ್ನು ಆಂಡಾಳ್ ಅಸಖ್ಯದಿಂದ ಹೇಳ್ತಾಳಂತೆ. ಕಾರಣ ಏನು? ಸೀತಾರಾಮರನ್ನು ಬೇರೆ ಮಾಡಿದಂತಹ ಕೋಮಾನ್, ಅವನ ಚಕ್ರವರ್ತಿತನ ಕಟ್ಕೊಂಡು ನಮಗೇನಾಗಬೇಕು, ಅವನು ಬಹು ದುಷ್ಟ ನೀಚ ಅನ್ನೋ ಅರ್ಥದಲ್ಲಿ ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೆಚ್ಚತ್ತ. ಆ ರಾವಣನನ್ನ ನಾಶ ಮಾಡಿದವನು. ಹೇಗೆ ನಾಶ ಮಾಡ್ದ ಅಂತ ಕೇಳಿದ್ರು. ಕೇವಲ ರಾವಣನನ್ನು ಮಾತ್ರ ಕೊಂದನ. ರಾವಣ ಅತ್ಯಂತ ಅಭಿಮಾನಿ. ರಾವಣನ ಸಮಸ್ತ ಸೈನ್ಯವನ್ನು ಕೊಂದು, ರಾವಣನ ಮಕ್ಕಳನ್ನೆಲ್ಲ ಕೊಂದು, ಅವನ ಬಂಧು ಬಾಂಧವರನ್ನೆಲ್ಲ ಕೊಂದು, ಒಬ್ಬರು ಉಳಿಯದಂತಾಗಿ ರಾವಣ ಒಬ್ಬನೇ ಯುದ್ಧಕ್ಕೆ ಬಂದಾಗ ಅವನ ರಥವನ್ನು ಮುರಿದು, ಧ್ವಜವನ್ನು ಹರಿದು, ಸಾರಥಿಯನ್ನು ಕೊಂದು, ರಾವಣನ ಕೈಯಲ್ಲಿರುವ ಬಿಲ್ಲನ್ನು ಮುರಿದು, ಕೊನೆಗೆ ರಾವಣನ ಕೈಯಲ್ಲಿ ಆ ಬಿಲ್ಲನ್ನು ಹಿಡ್ಕೊಂಡಿದ್ದಲ್ಲ ಒಂದು ತುಂಡು, ಅದು ಮಾತ್ರ ಕೈಯಲ್ಲಿತ್ತಂತೆ. ಕೊನೆಗೆ ರಾವಣ ಅದನ್ನೂ ಹಿಡಿಯಕ್ಕಾಗದೆ ಬಿಟ್ಟುಬಿಟ್ಟು ನಿರ್ಗತಿಕನಾಗಿ ಆ ಯುದ್ಧ ಕಳದಲ್ಲಿ ನಿಂತ್ಕೊಳ್ತಾನೆ, ಯುದ್ಧ ರಂಗದಲ್ಲಿ. ಆಗ ರಾಮ ಏನು ಹೇಳ್ತಾನೆ, ಹೋಗು, ಪ್ರಾಣದಾನ ಮಾಡಿದ್ದೀನಿ, ಹೋಗು ಅಂತಾನೆ. ಇದಕ್ಕಿಂತ ರಾವಣನಿಗೆ ಇನ್ನೊಂದು ಅಸಖ್ಯ ಅವಮಾನ ಬೇಕಾ? ಗಚ್ಚಾನುಜಾನಾಮಿ ರಣಾರ್ಧಿತಸ್ತ್ರಂ ಪ್ರವಿಶ್ಯ ರಾತ್ರಿಂಚರ ರಾಜಲಂಕಾಂ. ಹೋಗು, ಈ ದಿನ ನಿನಗೆ ಪ್ರಾಣದಾನ ಮಾಡಿದ್ದೀನಿ. ಇವತ್ತು ಹೋಗಿ ನೀನು ಅರಮನೆಯಲ್ಲಿ ನಿನ್ನ ಆ ಅಂತಃಪುರ ಸ್ತ್ರೀಯರಿಂದ ಚೆನ್ನಾಗಿ ನಿನ್ನ ಕೈಗೆ, ನಿನ್ನ ಮೈಗೆ ಎಲ್ಲಕ್ಕೂ ಕೂಡ ಶುಶ್ರೂಷೆಯನ್ನು ಮಾಡಿಸಿಕೊಂಡು ನಾಳೆಯ ದಿನ ಹೊಸ ಧನುಸ್ಸು, ಹೊಸ ರಥ ಇವೆಲ್ಲವನ್ನ ತೆಗೆದುಕೊಂಡು ನಾಳೆ ಬಾ. ಅಂದರೆ ಇನ್ನೊಂದು ಅರ್ಥ ಏನು? ಹೊಸ ಮನುಷ್ಯನಾಗಿ ಬಾ ಅಂತ ಅರ್ಥ ಏನು? ಬಿಲ್ಲಿನಲ್ಲಿ ಬಾಣವನ್ನು ಹೂಡುವವನಾಗಿ ಬರಬೇಡ, ಹೀಗೆ ಬಾ, ಅಥವಾ ಹೀಗಾದರೂ ಬಾ. ಮಿತ್ರ ಮೌಪೈಕಂ ಕರ್ತು ಮೊದಲು ಸೀತೆ. ಅವನ ಜೊತೆಯಲ್ಲಿ, ರಾಮನ ಜೊತೆಯಲ್ಲಿ ನೀನು ಸ್ನೇಹ ಮಾಡಿಕೊ. ಶರಣಾಗತಿ ಮಾಡದೆ ಹೋದರೆ ಬೇಡ, ನೀನು ಅವನ ಜೊತೆ ಸ್ನೇಹವನ್ನಾದರೂ ಮಾಡು ಎಂದಳಲ್ಲವಾ ಸೀತೆ. ಆ ರೀತಿ ಕೊನೆಯ ಪಕ್ಷ ಎಲ್ಲವನ್ನ ರಾಮ ಏನು ಹೇಳ್ತಾನೆ? ಹೊಸ ಧನಸ್ಸು, ಹೊಸ ಬಾಣ, ಹೊಸ ರಥ ಎಲ್ಲವನ್ನ ಹೊಸದಾಗಿ ತೆಗೆದುಕೊಂಡು ಬಾ ಅನ್ನುವುದರ ಹಿನ್ನೆಲೆಯ ಅರ್ಥ ಏನು? ನೀನು ಹೊಸ ಮನುಷ್ಯನಾಗಿ ಬಾ ಎಂಬ ಅರ್ಥ. ಅದನ್ನು ಹೇಳೋಲ್ಲ. ಆದರೆ ರಾವಣ ಅದನ್ನು ತಿಳ್ಕೊಳ್ಳಿಲ್ಲ, ಹಾಗೆ ಬರಲಿಲ್ಲ. ಯೋ ವಜ್ರಪಾತ ಶನಿ ಎಂಬ ಹಾಗೆ ಏನು ಬಾಣದ ಮಳೆಯನ್ನು ಕರೀತಾನೆ. ಸೀತೆ ಅದನ್ನು ಆಸೆ ಪಡ್ತಾಳಲ್ವ. ಶರೈಸ್ತು ಸಂಕುಲಾಂ ಕೃತ್ವ ಲಂಕಾಂ ಪರಬಲಾರ್ಧನ ಮಾಮ್ನಯೇತ್ಯಧಿಕಾ ಕುತ್ಸ್ಥಃ ತತ್ತಸ್ಯ ಸದೃಶಂ ಭವೇತ್. ರಾಮ ಬರಬೇಕು, ಬಾಣದ ಮಳೆಯಿಂದ ಲಂಕೆಯನ್ನು ಮುಚ್ಚಬೇಕು. ಒಬ್ಬರ ಬಟ್ಟೆಯನ್ನು ಹರಿದು ಇಬ್ಬರು ಮಾನ ಮುಚ್ಚಿಕೊಳ್ಳುವ ದುರ್ದಶೆ ಲಂಕೆಗೆ ಬರಬೇಕು. ಆಗ ರಾಮ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅಂತಾಳೆ. ಹಾಗೆ ರಾಮ ಮಾಡಿದ, ಎಲ್ಲವನ್ನ ನಾಶ ಮಾಡಿದ. ಕೊನೆಗೆ ಚಚಾಲ ಚಾಪಂಚ ಮುಮೋಚ ವೀರ. ಚಾಪಂಚ ಆ ಒಂದು ಬಾಣ ಬಿಲ್ಲಿನ ತುಂಡನ್ನ ಕೈಯಲ್ಲಿ ಹಿಡಿದಿದ್ದಲ್ಲ, ಅದನ್ನು ಕೂಡ ಆ ರಾವಣ ಕೈ ಬಿಟ್ಬಿಟ್ಟ. ಆಗ ರಾಮ ಪ್ರಾಣದಾನ ಮಾಡಿದ್ದೀನಿ ಹೋಗು ಅಂದ. ವ್ಯಾಖ್ಯಾತ ಹೇಳ್ತಾರೆ, ಸ್ತ್ರೀ ಪ್ರಾಯನಾಕ್ಕಿ ಕೊನ್ನಾನಿರೆ. ಒಂದು ಹೆಣ್ಣಿನ ಹಾಗೆ ಮಾಡಿ ಅವನನ್ನು ರಾಮ ಕೊಂದ. ಅವನ ಅಹಂಕಾರ, ಮಮಕಾರ, ಅಭಿಮಾನ, ದರ್ಪ, ಗರ್ವ ಎಲ್ಲ ಸರ್ವನಾಶ ಆಗೋಯ್ತು. ಕೇವಲ ಸೈನ್ಯ, ಬಂಧು ಬಳಗ, ಪುತ್ರ, ಮಿತ್ರ ಇದನ್ನು ಮಾತ್ರ ರಾವಣ ಕಳ್ಕೊಂಡ. ಎಲ್ಲವನ್ನ ಕಳ್ಕೊಂಡ. ದರ್ಪವನ್ನು ಚೂರು ಚೂರು ಮಾಡಿ ಒಬ್ಬ ಸ್ತ್ರೀ ಪ್ರಾಯನಾಗಿ ಹೋಗು ಪ್ರಾಣದಾನ ಮಾಡಿದ್ದೀನಿ ಅಂತ ಹೇಳಿ ಮಾರನೆಯ ದಿನ ಬಂದವನನ್ನು ಕೊಂದನಲ್ಲ. ಇಂತಹ
ಶಿನತ್ತಿನಾಲ್ ಕೋಪವನ್ನು ಹೇಳ್ತಾಳೆ. ಈ ರೀತಿಯಾಗಿ ಛತ್ತ ಆ ರಾವಣನನ್ನು ಕೊಲ್ಲುವಾಗ ಇದ್ದ ಶ್ರೀರಾಮಚಂದ್ರನ ಮನೋಭಾವವನ್ನ ಅಷ್ಟೇ ಕಟುವಾದ ಪದದಿಂದ ಆಂಡಾಳು ಹೇಳ್ತಾಳೆ. ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೆ ಛತ್ತ. ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ಅಂದ್ರು ವಾಲ್ಮೀಕಿ. ಸಮುದ್ರಕ್ಕೆ ಹೇಗೆ ಸಮುದ್ರವೇ ಉಪಮಾನವೋ, ಗಗನಕ್ಕೆ ಆಕಾಶಕ್ಕೆ ಹೇಗೆ ಆಕಾಶವೇ ಉಪಮಾನವೋ, ಹಾಗೆ ರಾಮರಾವಣರ ಯುದ್ಧಕ್ಕೆ ರಾಮರಾವಣರ ಯುದ್ಧವೇ ಉಪಮಾನವೇ ಹೊರತು ಇದಕ್ಕೆ ಬೇರಾವ ವಿಧವಾದ ಉಪಮಾನವೂ ಇಲ್ಲ. ಅಷ್ಟೊಂದು ಘನಘೋರವಾಗಿರ್ತಕ್ಕಂತಹ ಯುದ್ಧ ಇವರಿಬ್ಬರ ನಡುವಿನಲ್ಲಿ ನಡೀತಾ ಇದೆ ಅಲ್ವಾ. ಇಷ್ಟೆಲ್ಲ ಆದರೂ ರಾಮ ಹೇಗೆ ನಿಂತಿದ್ದಾನೆ ಎಂದ. ಒಂದು ಬಾಣ ಬಿಟ್ಟರೆ ಅದು 2000 ಬಾಣ ಆಗಿ ಚುಚ್ತಾ ಇದೆ. ಅದು ಅವರ ಅಸ್ತ್ರಶಸ್ತ್ರಗಳ ಪ್ರಯೋಗದ ಕೌಶಲ್ಯ. ಹಾಗೆ ಬಾಣದ ಮಳೆಯನ್ನು ರಾಮನ ಮೇಲೆ ಕರೀತಾ ಇದ್ದಾನೆ ರಾವಣ. ಆದರೆ ರಾಮ ಹೇಗಿದ್ದ ಅಂದರು ವಾಲ್ಮೀಕಿ ವರ್ಣನೆ ಮಾಡ್ತಾರೆ. ಧನುರ್ಮಾಸದಲ್ಲಿ ಬೆಳಗಿನ ಚಳಿಯಲ್ಲಿ ಎಳೆ ಬಿಸಿಲಿಗೆ ಮೈಯೊಡ್ಡಿದ್ರೆ ಆಹಾ ಅದೇನು ಹಿತವಾಗಿದೆ ಆ ಬೆಳಗಿನ ಬಿಸಿಲು ಕಾಯಿಸೋದು. ಹಾಗೆಯೇ ಎಳೆಯ ಬಿಸಿಲಿಗೆ ಚಳಿಗಾಲದಲ್ಲಿ ಮೈಯೊಡ್ಡುವವನು ಹೇಗೆ ಹಿತವಾಗಿ ಇರ್ತಾನೋ ಹಾಗೆ ರಾಮ ರಾವಣನ ಬಾಣಗಳಿಗೆ ಮೈಯೊಡ್ಡಿದ. ಅಂದರೆ ಏನು? ಅಷ್ಟು ಸುಲಭವಾಗಿ ರಾವಣನ ಬಾಣಗಳನ್ನು ತಗೊಂಡ. ಅದು ಏನು ರಾಮನನ್ನು ಘಾತಿಗೊಳಿಸಲೇ ಇಲ್ಲ. ರಾಮನಿಗೆ ಆ ಬಾಣಗಳಿಂದ ಏನೂ ಆಗಲಿಲ್ಲ. ಲೀಲಾಜಾಲವಾಗಿ ರಾವಣನ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ. ಆ ಬಾಣಗಳು ರಾಮನನ್ನು ಏನೂ ಮಾಡ್ತಾನೇ ಇಲ್ಲ. ಕೋಪ ಬಂದ್ಬಿಡ್ತು ರಾವಣನಿಗೆ. ಇಷ್ಟೆಲ್ಲ ಬಾಣ ಪ್ರಯೋಗ ಮಾಡ್ತಾ ಇದ್ದೀನಿ, ಇವನಿಗೇನೂ ಆಗ್ತಾನೆ ಇಲ್ವಲ್ಲ. ಕಾರಣ ಏನು? ಓಹೋ, ಹನುಮಾನನ ಬೆನ್ನ ಮೇಲೆ ಏರಿದ್ದಾನೆ, ಭುಜದ ಮೇಲೆ ಕುಳಿತಿದ್ದಾನೆ. ಹನುಮಾನ್ ಆ ಕಡೆ ಈ ಕಡೆ ಸಂಚಾರ ಮಾಡುತ್ತಾ ಇರೋದ್ರಿಂದ ತನ್ನ ಬಾಣಗಳು ರಾಮನಿಗೆ ಏನೂ ಮಾಡ್ತಾ ಇಲ್ಲ. ಇದು ಹನುಮಾನನ ಶಕ್ತಿ, ಹನುಮಾನನ ವೈಭವ. ಆದ್ರಿಂದ ಮೊದಲು ಈ ಕಪಿಗೆ ಸರಿಯಾದ ಶಾಸ್ತಿ ಮಾಡಬೇಕು ಅಂತ ರಾವಣ ಭಾವಿಸ್ತ. ಈ ಕಪಿನ ಹೊಡೆದು ಉರುಳಿಸಿದ್ರೆ ಅರ್ಧ ರಾಮನ ಬಲ ಕಡಿಮೆ ಆಗಿಬಿಡುತ್ತೆ ಎಂಬುದು ರಾವಣನ ಭಾವನೆ. ಕೂಡದ ಏನು ಮಾಡ್ದ? ರಾಮನ ಮೇಲೆ ಪ್ರಯೋಗ ಮಾಡ್ತಾರೋ ಬಾಣ ಬಿಟ್ಬಿಟ್ಟ. ಎಲ್ಲ ಬಾಣಗಳನ್ನು ಆಂಜನೇಯನ ಮೇಲೆ ಪ್ರಯೋಗ ಮಾಡಿಬಿಟ್ಟ. ಸಕಲ ಬಾಣಗಳು ಕೂಡ ಆಂಜನೇಯನ ಮೈಯಲ್ಲಿ ನಾಟಿದೆ. ವಾಲ್ಮೀಕಿ ಹೇಳ್ತಾರೆ, ಸಾಲಹ ಪುಷ್ಪಿತಃ ಇವ. ಕೆಂಪಾದ ಹೂವನ್ನು ಬಿಡುವ ಮರ ಸಾಲ ವೃಕ್ಷ. ಹನುಮಾನ್ ಹೇಗಿದಾನಂತೆ? ಮೈ ತುಂಬ ಹೂ ಬಿಟ್ಟ ಸಾಲ ವೃಕ್ಷದ ಆಗಿದಾನಂತೆ. ಅಂದರೆ ಮೈಯೆಲ್ಲ ಮಾಂಸ ಕಿತ್ಕೊಂಡು ಬಂದ್ಬಿಟ್ಟಿದೆ, ಎಲ್ಲ ಕಡೆ ಬಾಣಗಳು ಚುಚ್ಚಿದೆ, ರಕ್ತದ ಧಾರೆ ಹರಿತಾ ಇದೆ. ಕೆಂಪಾದ ಹೂವಿನಿಂದ ತುಂಬಿದ ಸಾಲ ಮರದಂತೆ ಈ ಹನುಮಾನ್ ಇದ್ದಾನೆ ಅಂದ್ರೆ ಏನು? ಮೈ ಪೂರ್ತಿ ಮಾಂಸ ಎಲ್ಲ ಕಿತ್ಕೊಂಡು ಬಂದಿದೆ ಅಂತ ಅರ್ಥ. ಹಾಗೆ ಆಗ್ಬಿಟ್ಟಿದೆ. ರಾಮ ನೋಡ್ದ, ಇಷ್ಟೊತ್ತು ನನ್ನ ಬಳಿಗೆ ಬರ್ತಾ ಇದ್ದ ಬಾಣ ಎಲ್ಲ ಎಲ್ಲೋ ಹೋಯ್ತು ಅಂತ ನೋಡಿದ್ರೆ ತನ್ನನ್ನು ಭುಜದಲ್ಲಿ ಆರೋಹಣ ಮಾಡಿಕೊಂಡಂತಹ ಹನುಮಾನನ ಶರೀರದಲ್ಲಿ ಸಕಲ ಬಾಣಗಳನ್ನು ಅಟ್ಟಿ ಗಾಯಗಳಾಗಿ ರಕ್ತ ಹರಿದು ಬರ್ತಾ ಇದೆ ಹನುಮಾನನ ಮೈಯಲ್ಲಿ. ರಾಮ ಯಾವಾಗ ಇದನ್ನು ನೋಡಿದನೋ ಏನಾಯಿತು? ತಥೋ ರಾಮೋ ಮಹಾತೇಜಾಃ ದೃಷ್ಟ್ವಾ ಪ್ಲವಗಶಾರ್ದೂಲಂ ಕೋಪಸ್ಯ ವಶಮೇವಾನೇ. ತಥೋ ರಾಮೋ ಮಹಾತೇಜಾಃ ರಾವಣೇನ ಕೃತವ್ರಣಂ ದೃಷ್ಟ್ವಾ ಪ್ಲವಗಶಾರ್ದೂಲಂ ಕೋಪಸ್ಯ ವಶಮೇವಾನೇ ಎಂಬುದಾಗಿ ಯುದ್ಧಕಾಂಡದ 59ನೇ ಸರ್ಗ 136ನೇ ಶ್ಲೋಕ ಏನು ಹೇಳ್ತಾರೆ? ದೃಷ್ಟ್ವಾ ಪ್ಲವಗಶಾರ್ದೂಲಂ, ಇಡೀ ಮೈಯಲ್ಲ ರಾವಣೇನ ಕೃತವ್ರಣಂ, ರಾವಣನಿಂದ ಮಾಡಲ್ಪಟ್ಟಂತಹ ಅಪರಿಮಿತವಾದ ವ್ರಣವನ್ನ, ಪ್ಲವಗಶಾರ್ದೂಲಂ ಕಪಿಸಿಂಹನಾದ ಆ ಆಂಜನೇಯನನ್ನ ಈ ರೀತಿ ರಾವಣನಿಂದ ಮಾಡಲ್ಪಟ್ಟ ಗಾಯದೊಡನೆ ಕಂಡ ಕೂಡಲೇ ರಾಮ ಏನಾದ? ತಥೋ ರಾಮೋ ಮಹಾತೇಜ, ಅಪರಿಮಿತವಾದ ತೇಜಸ್ಸು ರಾಮನಲ್ಲಿ ಪೂರ್ಣವಾಗಿ ತುಂಬಿಕೊಂಡಿತು. ಕೂಡಲೇ ರಾಮ ಏನಾದ? ಕೋಪಸ್ಯ ವಶಮೇವಾನೆ, ಕೋಪಕ್ಕೆ ಇವನು ವಶನಾದ. ರಾಮನ ಗುಣವನ್ನು ಕೇಳ್ತಾರೆ. ಏನಂತ ಕೇಳ್ತಾರೆ? ಜಿತಕ್ರೋಧ ಕಹ. 16 ಗುಣಗಳಲ್ಲಿ ಒಂದು ವಾಲ್ಮೀಕಿ ಕೇಳುವ ಗುಣ. ಕೋಪವನ್ನು ಜಯಿಸಿದವನಾರು ಎಂಬುದು ಒಂದು ಗುಣ. ಆದರೆ ಇಲ್ಲಿ ವಾಲ್ಮೀಕಿ ಏನು ಹೇಳ್ತಾರೆ? ಕೋಪಸ್ಯ ವಶಮೇವಾನೆ, ರಾಮ ಕೋಪಕ್ಕೆ ವಶನಾಗ್ಬಿಟ್ಟ. ಎಲ್ಲ ಈ ಕೋಪವೇ ನಿನಗಿಟ್ಟ ಬಂದಾಗ ನನ್ನನ್ನು ಆಕ್ರಮಣ ಮಾಡು ಅಂತ ಬಿಟ್ಬಿಟ್ಟಂತೆ, ಕೋಪಕ್ಕೆ ವಶನಾಗಿ ಬಿಟ್ಟ ಅಂತ ಹೇಳಿ ಆಗ ಬಾಣ ಬಿಡ್ತಾನೆ. ಅದು ರಾವಣನನ್ನು ಕೊಲ್ಲತ್ತೆ. ತನ್ನ ಮೇಲೆ ಬಾಣ ಪ್ರಯೋಗ ಮಾಡುವ ತನಕ
ರಾಮ ನಗನಗ್ತಾ ಇದ್ದ, ಮುಗುಳ್ನಗ್ತಾ. ಆಂಜನೇಯನ ಮೈಯಲ್ಲಿ ಯಾವಾಗ ಗಾಯವನ್ನು ನೋಡಿದ, ಕೋಪಸ್ಯ ವಶಮೇ ಇವಾನೆ, ಅಗಾಧವಾದ ಕೋಪ ರಾಮನಿಗೆ ಏರ್ಪಟ್ಟಿರಲ್ಲ. ಇದೇನು ಹೇಳುತ್ತೆ? ಭಕ್ತರ ಭಾಗವತರಿಗೆ ನೋವಾದರೆ ಒಂದು ಕಾಲಕ್ಕೂ ಪರಮಾತ್ಮ ಸಹಿಸುವವನಲ್ಲ. ಪರಮ ಭಕ್ತನಾದ ಆಂಜನೇಯನ ಮೈಯಲ್ಲಿ ಗಾಯ ಏರ್ಪಟ್ಟಾಗ ರಾಮ ಅದನ್ನು ಸಹಿಸ್ಕೊಳ್ತಾನ. ಒಂದು ಕ್ಷಣವೂ ಸಹಿಸದೆ ತತ್ಕ್ಷಣ ರಾವಣನನ್ನು ನಿರ್ನಾಮ ಮಾಡಿದಂತಹ ಮನತ್ತೆಕ್ಕಿನಿಯಾನೈ, ಇವನಲ್ಲವಾ ಮನಸ್ಸಿಗೆ ಸವಿಯಾದವನು, ಇವನಲ್ಲವಾ ಮನಸ್ಸಿಗೆ ಹಿತವಾದವನು. ಆಶ್ರಿತರಿಗೆ ಏನಾದರೂ ಆದರೆ ಪರಿತಪಿಸಿ ಕೂಡಲೇ ಅದನ್ನು ನಿವಾರಣೆ ಮಾಡತಕ್ಕಂತಹವನು ಯಾವನೋ ಅವನು ಮನತ್ತೆಕ್ಕಿನಿಯಾನೈ. ಛತ್ತ ಶಿನತ್ತಿನಾಲ್, ಆಂಜನೇಯನ ಮೈಯಲ್ಲಿ ವ್ರಣವನ್ನ ಉಂಟು ಮಾಡಿದ್ದರಿಂದ ರಾಮನಿಗೆ ಏರ್ಪಟ್ಟ ಕೋಪವನ್ನ ಇಲ್ಲಿ ಆಂಡಾಳ್ ಶಿನತ್ತಿನಾಲ್. ಶಿನಂ ಅಂದ್ರೆ ಕೋಪ. ಅಲ್ಲಿ ವಾಲ್ಮೀಕಿ ಕೋಪಸ್ಯ ವಶಮೇ ಇವಾನ್ ಅಂದ್ರು, ಇಲ್ಲಿ ಆಂಡಾಳ್ ಶಿನತ್ತಿನಾಲ್. ಹಾಗೆ ಅನುವಾದ. ಛತ್ತ, ಆಗ ರಾಮ ರಾವಣನನ್ನು ವಧೆ ಮಾಡಿದ. ಅದಕ್ಕೆ ಕಾರಣ ಹನುಮಾನನಿಗೆ ಏರ್ಪಟ್ಟ ಅಪರಿಮಿತವಾದ ಗಾಯಗಳಿಂದ ರಾಮನಿಗೆ ಏರ್ಪಟ್ಟ ನೋವು. ಆ ಮನತ್ತೆಕ್ಕಿನಿಯಾನೈ, ಆಶ್ರಿತರ ನೋವನ್ನ ಸಹಿಸಲಾರದ ಆ ರಾಮನಲ್ಲಿ ಯಾವಾಗಲೂ ನಮಗೆ ನೋವನ್ನು ಕೊಡುವ ಇದೆಲ್ಲಿ ಎಂಬುದಾಗಿ ಒಳಗಿರುವವಳು ಹೇಳಿದಾಗ, ಇಂಥ ಕೋಪದಿಂದ ಆ ಹನುಮಾನ್ ಅವನಿಗೆ ಏರ್ಪಟ್ಟ ನೋವನ್ನು ಕಂಡು ರಾವಣನನ್ನ ವಧೆ ಮಾಡಿದಂತಹ ಮನತ್ತೆಕ್ಕಿನಿಯಾನೈ, ಮನಸ್ಸಿಗೆ ಅತ್ಯಂತ ಸವಿಯಾದವನನ್ನ ಪಾಡவும் ಗಾನ ಮಾಡಿದರೂ ಕೂಡ ನೀವಾಯ್ ತಿರವಾಯ್, ಮಾತನಾಡದೆ ಹೀಗೆ ಮೌನವಾಗಿ ಮಲಗಿದೆಯಲ್ಲ. ಇನಿತ್ತಾಲೆಜಂದಿರಾಯ್ ಈದೆನ್ನ ಪೇರು ರಕ್ಕಂ, ಇನ್ನಾದರೂ ಹೇಳು. ಏನು? ನಿನಗೆ ಬೇಡದ ಕೃಷ್ಣನನ್ನ ಬಿಟ್ಟೆವು, ಮನಸ್ಸಿಗೆ ಸರಿಯಾದ ರಾಮನನ್ನೇ ಹಾಡಿದ್ವು, ಇನ್ನಾದರೂ ಹೇಳು. ಈದೆನ್ನ ಪೇರು ರಕ್ಕಂ, ಇದು ಎಂತ ನಿನ್ನ ನಿದ್ರೆ? ಸರಿ, ಒಬ್ರು ಮಲಗಿರ್ತಾರೆ, ಅವ್ರ ಮನೇಲಿ 10 ಜನ ಇರ್ತಾರೆ, ಅವ್ರನ್ನ ಮಾತ್ರ ನಾವು ಎಬ್ಬಿಸ್ಬೇಕು, ಅವ್ರನ್ನ ಎಬ್ಸಕ್ಕೆ ಹೋಗ್ತೀವಿ. ಏನಾಗತ್ತೆ? ಅವ್ರು ಒಬ್ರನ್ನ ಬಿಟ್ಟು ಮನೇಲಿರೋರೆಲ್ಲ ಹೇಳ್ತಾರೆ, ಇವ್ರು ಮಾತ್ರ ಇನ್ನೂ ಮಲಗೇ ಇರ್ತಾರೆ. ಈಗ ಆ ಕಥೆ ಆಯ್ತಲ್ಲವ. ಅನೈತಿಲ್ಲತ್ತಾರು ಮರಿಂದೆ, ನಾವು ನಿನಗೆ ಸುಪ್ರಭಾತ ಹಾಡೋದು ಕೇಳಿ ಗೋಕುಲದಲ್ಲಿರೋರೆಲ್ಲ ಎದ್ದಾಯ್ತು, ನೀ ಮಾತ್ರ ಮಲಗಿದೀಯ. ಅನೈತಿಲ್ಲತ್ತಾರು ಅರಿಂದು, ನಿನ್ನ ಮನೆ ಬಾಗಿ ನಿನ್ನ ದೊಡ್ಡಸ್ಗೆ ಊರವ್ರಿಗೆಲ್ಲ ಗೊತ್ತಾಯ್ತು, ಇವಳು ಎಂಥ ದೊಡ್ಡ ಗೋಪಬಾಲಿಕೆಪ್ಪ, ಇಷ್ಟು ಜನ ಗೋಪಕನಿಕೆಯರು ಬಂದು ಇವಳನ್ನು ಕರೀತಾ ಇದ್ದಾರೆ, ಇಷ್ಟು ಜನ ಇವಳು ಮನೆ ಬಾಗಿಲಲ್ಲಿ ನಿಂತಿದ್ದಾರೆ, ಇಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿನ್ನ ವೈಭವವನ್ನ ಎಲ್ಲರೂ ಅರಿತಾಯಿತು, ಇನ್ನಾದರೂ ಹೇಳುವವಳಾಗು ಎಂಬುದಾಗಿ ಅವಳಿಗೆ ಆಂಡಾಳ್ ಸುಪ್ರಭಾತವನ್ನು ಹಾಡ್ತಾ, ಅನೈತಿಲ್ಲತ್ತಾರು ಮರಿಂದೆ ಇನಿತ್ತಾಲೆಜಂದಿರಾಯ್ ಈದನ್ನ ಪೇರು ರಕ್ಕಂ ಅನೈತಿಲ್ಲತ್ತಾರು ಅರಿಂದು. ಎಲ್ಲರೂ ನಿನ್ನ ವೈಭವವನ್ನ, ನಾವಿಷ್ಟು ಜನ ಬಂದಿದ್ದು, ನಿನಗೆ ಸುಪ್ರಭಾತ ಹಾಡಿದ್ದು, ನೀನು ಎದ್ದು ಬರದೇ ಇರೋದು, ಮಿಕ್ಕವರೆಲ್ಲ ಎದ್ದದ್ದು ಎಲ್ಲವೂ ಆಯಿತು. ಕೃಷ್ಣನನ್ನ ಬಿಟ್ಟು ರಾಮನಾಮ ಸಂಕೀರ್ತನೆಯನ್ನು ಕೂಡ ಮಾಡಿದ್ದಾಯಿತು, ಇನ್ನಾದರೂ ಹೇಳುವವಳಾಗು ನಚ್ಚಲ್ವನ್ ತಂಗಾಯ್ ಎಂಬುದಾಗಿ ಪರಮಾತ್ಮನ ಕೈಂಕರ್ಯವನ್ನು ಯಾರು ಮಾಡ್ತಾರೆ ಅವರ ಸಂಬಂಧವುಳ್ಳವರೇ ಪರಮ ಉದ್ದೇಶ್ಯರು. ಪರಮಾತ್ಮನಿಗೆ ಕೈಂಕರ್ಯ ಮಾಡುವವನು ನಚ್ಚಲ್ವನ್, ಅವನೊಡನೆ ಸಂಬಂಧವುಳ್ಳವಳು ಇವಳು. ಆದ್ದರಿಂದ ಕೈಂಕರ್ಯ ನಿಷ್ಠರೊಡನೆ ಭಾಗವತರ ಸಂಬಂಧಿಗಳು ಪರಮ ಉದ್ದೇಶ್ಯರು ನಮಗೆ. ಪರಮಾತ್ಮನ ಕೈಂಕರ್ಯ ಮಾಡೋರು ಮಾತ್ರ ಅಲ್ಲ, ಅವರ ದಾಸರು. ಆ ದಾಸ ಪರಂಪರೆಯಲ್ಲಿನ ಕೊಟ್ಟ ಕೊನೆಯ ದಾಸರಿಗೆ ನಾವು ದಾಸರಾಗಬೇಕಲ್ಲವ, ಇದಲ್ಲವಾ ಪುರುಷಾರ್ಥ. ಆದ್ದರಿಂದ ಕೃಷ್ಣ ಪರಮಾತ್ಮನಿಗೆ ಅನವರತ ಕೈಂಕರ್ಯ ಮಾಡುವವನ ಸೋದರಿಯಾಗಿ ಅಂತಹ ಪರಮ ಭಾಗವತೋತ್ತಮನೊಡನೆ ಸಂಬಂಧವುಳ್ಳವಳು ನೀನು ನಮಗೆ ಪರಮ ಉದ್ದೇಶ್ಯಳು, ಎದ್ದು ಬಾ ಸಖಿ ಎಂಬುದಾಗಿ ಆಂಡಾಳ್ ಅವಳನ್ನು ನೋಡಿ ಸುಪ್ರಭಾತವನ್ನು ಗಾನ ಮಾಡ್ತಾಳೆ. ಇದರಲ್ಲಿ ಇನ್ನೂ ಅನೇಕ ವಿಶೇಷ ಅರ್ಥಗಳನ್ನು ಪೂರ್ವಾಚಾರ್ಯಗಳು ಹೇಳ್ತಾರೆ. ಆ ಎಲ್ಲ ಅರ್ಥವನ್ನ ನಾವು ಅನುಸಂಧಾನ ಮಾಡ್ತಾ ನಾಳೆಯ ಪಾಶುರ ಬಹಳ ರಮ್ಯವಾದ ಪಾಶುರ. ತಿರುಪ್ಪಾವೆಯಲ್ಲಿ ಏನು ಗೊತ್ತಾ, ಒಂದು ತ್ರಾಸು, ಈ ಕಡೆ ತ್ರಾಸಲ್ಲಿ ಕೃಷ್ಣ, ಈ ಕಡೆ ತ್ರಾಸಲ್ಲಿ ರಾಮ ತೂಗಿ ನೋಡ್ತಾರೆ. ರಾಮ ಸರಿನಾ ಕೃಷ್ಣ ಸರಿನಾ?
ರಾಮ ಉತ್ಕೃಷ್ಟನ, ಕೃಷ್ಣ ಉತ್ಕೃಷ್ಟನ ಅಂತ ರಾಮಕೃಷ್ಣರ ನಡುವಿನ ಅಪೂರ್ವವಾದ ಅನುಭವವನ್ನು ನಾಳೆಯ ದಿನದ ಪಾಶುರದಲ್ಲಿ ಆಂಡಾಳು ಕೊಡ್ತಾಳೆ. ರಾಮನ ಗುಣಗಾನ, ಕೃಷ್ಣನ ಗುಣಗಾನ, ರಾಮನ ಅದ್ಭುತವಾದ ಗಾಂಭೀರ್ಯ, ಕೃಷ್ಣ ಪರಮಾತ್ಮನ ಚೇಷ್ಟಿತಗಳು, ಅದ್ಭುತವಾದ ರಾಮಕೃಷ್ಣರ ಗುಣಾನುಭವವನ್ನು ಸೂರೆಗೊಳ್ಳುವ ಪಾಶುರ ನಾಳೆಯ ಪಾಶುರ. ಅಲ್ಲಿ ಒಬ್ಬ ವಿಶೇಷ ನಾಯಕಿಯನ್ನ ಆಂಡಾಳು ಎಚ್ಚರಗೊಳಿಸ್ತಾಳೆ. ಅವಳ ಲಕ್ಷಣವೇನು, ಅವಳು ಹೇಗಿದ್ದಾಳೆ ಎಂಬುದನ್ನು ನಾಳೆಯ ದಿನದ ಉಪನ್ಯಾಸದಲ್ಲಿ ಅನುಭವಿಸೋಣ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳ. ಕನೈತ್ತಿಳಂ ಕತ್ತೆರುಮೈ கன்றிக்கிறங்கி நினைத்து முனவழியே நின்று பால் சோர நனைத்தில்லம் சேராக்கும் நற்செல்வன் தங்காய் பனித்தலை வீழ நின் வாசல் கடைப்பத்தி சினத்தினால் தென்னிலங்கை கோமானை சத்த மனத்துக்கினியானை பாடவும் நீவாய் திறவாய் இனித்தால் எழுந்திராய் இதென்ன பேருறக்கம் அனைத்தில்லத்தாரும் அறிந்தேலோர் எம்பாவாய் சோச்சிட்ட மாலிகா கண்டபந்துர ஜிஷ்ணவே விஷ்ணு சித்த தனூஜாயை கோதாயை நித்யமங்களம் தாதೃಶா கிஞ்சன த்ராண பத்த கங்கணபாணயே விஷ்ணு சித்த தனூஜாயை கோதாயை நித்யமங்களம் ஸ்ரீமத்யை விஷ்ணு சித்தார்ய மனோநந்தன ஹேதவே நந்தநந்தன சுந்தரியை கோதாயை நித்யமங்களம் திருவாடிப்பூரத்தில் ஜகத்துதித்தாள் வாழியே திருப்பாவெப்பதம் செப்பினாள் வாழியே பெரியாழ்வார் பெத்தெடுத்த பெண் பிள்ளை வாழியே பெரும்பூதூர் மாமுனிக்கு பின்னானாள் வாழியே 143 உரைத்தாள் வாழியே உயரங்கற்கே கண்ணி முகங்களித்தாள் வாழியே மறுவாரும் திருவல்லி வளநாடி வாழியே வன்புதுவனார் கோதை மலர்பதங்கள் வாழியே ஆண்டாள் திருவடிகளே சரணம். சர்வம் ஸ்ரீ கிருஷ்ணார்ப்பணமஸ்து.